ಹ್ಮ್ ಶ್ರೀ ವಿಚಾರ ಸಾಗರ 7ನೇ ತರಂಗದಲ್ಲಿ 484ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ವಿಚಾರ ಸಾಗರದ 7ನೇ ತರಂಗದ 484ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ನಡು ಬಹಳ ದಿನ ಗ್ಯಾಪ್ ಇತ್ತು. ಅದಕ್ಕೆ ವಿಷಯ ಏನ್ ಎಂದು ನಡೆದಿತ್ತು ಅನ್ನೋದು ಅದು ಮ್ಯಾರಿಡ್ ಅದು ನೆನಪಿರ್ಲಿಕ್ಕಿಲ್ಲ ನಿಮ್ಗ ಏನಾಯ್ತು ಅಂದ್ರೆ ವಿಚಾರ ಸಾಗರ ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಕೇಳ್ತೇವೆ. ಈಗ 7ನೇ ತರಂಗ ಅದಿಲ್ಲ ಅಧ್ಯಾಯ ಅಂತ ಏನಂತಾರೆ. ಅದಕ್ಕೆ ಇಲ್ಲಿ ವಿಚಾರ ಸಾಗರ ಅಂದ್ರೆ ಸಮುದ್ರ. ಸಮುದ್ರ ಅಂತೇಳಿ ಗ್ರಂಥಿಗೆ ಹೆಸರಿದ್ರೆ ಸಮುದ್ರದಲ್ಲಿ ಏನಿರ್ತಾವು? ತೆರೆಗಳು ಇರ್ತಾವ. ಆದ್ದರಿಂದ ಏಳು ತರಂಗ ಇಲ್ಲಿ ಆ 7ನೇ ತರಂಗ ಈಗ ನಡೆದಲ್ಲ. ಅದಕ್ಕೆ ವಾಸ್ತವಿಕವಾಗಿ ವಿಚಾರ ಸಾಗರದ 1ನೇ ತರಂಗದಲ್ಲಿ ಅನುಬಂಧ ಚತುಷ್ಟಯಗಳನ್ನ ಸಾಮಾನ್ಯ ರೂಪದಿಂದ ಹೇಳ್ಕೊಂಬ, ಅದನ್ನೇ 2ನೇ ತರಂಗದಲ್ಲಿ ವಿಶೇಷ ರೂಪದಿಂದ ಅನುಬಂಧ ಚತುಷ್ಟಯಗಳನ್ನು ಹೇಳಿದ್ದಾರೆ. 3ನೇ ತರಂಗದಲ್ಲಿ ಗುರು ಅಂದ್ರೆ ಎಂಥವಿರ್ಬೇಕು? ಶ್ರೋತ್ರಿಯ ಬ್ರಹ್ಮನಿಗೆ ಗುರು ಇರಬೇಕು ಮತ್ತು ಅಂತ ಶಿಷ್ಯನೂ ಕೂಡ ಯೋಗ್ಯ ಅಧಿಕಾರಿ ಇರಬೇಕು. ಅಂದ್ರೆ ಸಾಧನ ಚತುಷ್ಟಯ ಸಂಪನ್ನನಾದ ಯೋಗ್ಯ ಅಧಿಕಾರಿ ಶಿಷ್ಯ ಇರಬೇಕು. ಅಂದ್ರ ಇಬ್ಬರು ಅಂತ. ಯಾಕಂದ್ರ ಸಾಮಾನ್ಯ ಪತಿ ಪತ್ನಿಯರು ಇರ್ತಾರೆ. ಮಕ್ಕಳಾಗಲು 12 ವರ್ಷ ಲಗ್ನ ಆಯ್ತು. ದೋಷ ಯಾರಲ್ಲಿ ಅದು ಇರ್ಬೇಕು. ಆ ಪುರುಷನೆಲ್ಲರ ಇರ್ಬೇಕು. ಅವನಲ್ಲಿ ಆ ಮಕ್ಕಳಾಗುವ ಒಂದು ಯೋಗ್ಯತೆ ಅವನಲ್ಲಿ ಇರ್ಲಿಕ್ಕಿಲ್ಲ. ಅಂದ್ರೆ ಜಂತುಗಳು ಇರ್ತಾವ. ಅಥವಾ ಗರ್ಭದೋಷ ಆ ಹೆಣ್ಮಗಳೆಲ್ಲರ ಇರ್ತಾವ. ಹಿಂಗೆ ಎಲ್ಲಾರ ದೋಷ ಇತ್ತಂದ್ರ ಮಕ್ಕಳು ಆಗುವುದಿಲ್ಲ. ಯಾರು ಆಗ ಯೋಗ್ಯ ಅವರಿಬ್ರು ಇದ್ರೆ ಅವರಿಂದ ಮಕ್ಕಳ ಆಗುತ್ತವೆ. ಅದರಂತೆ ಗುರು ಶಿಷ್ಯರಿಬ್ರು ಯೋಗ್ಯ ಇದ್ರಂದ್ರ ಆ ಜ್ಞಾನ ಅಂತಕ್ಕಂಥದ್ದಾಗುತ್ತದೆ. ಅದ್ರಾಗ ಒಬ್ಬರೇ ಸರಿ ಇಲ್ಲ. ಏನು ಗುರು ಇರ್ತಾವ ಬರವರಿ ಇಲ್ಲ, ಶ್ರೋತ್ರಿಯ ಬ್ರಹ್ಮಟ್ಟ ಇಲ್ಲ, ಶಿಷ್ಯನು ಸಾಧನ ಚತುಷ್ಟಯ ಸಂಪನ್ನ ಇಲ್ಲ ಅಂತಂದ್ರ ಜ್ಞಾನ ಅನ್ನೋ ಪುತ್ರ ಕೊಟ್ಟೋದೇ ಇಲ್ಲ. ಅದಕ್ಕಾಗಿ ಈ ರೀತಿ ಅಲ್ಲಿ 1ನೇ ತರಂಗದಲ್ಲಿ ಅನುಬಂಧ ಸಾಮಾನ್ಯ ಹೇಳಿ, 2ನೇ ತರಂಗದಲ್ಲಿ ಅನುಬಂಧವನ್ನು ವಿಶೇಷ ಹೇಳಿ, 3ನೇ ತರಂಗದಲ್ಲಿ ಗುರು ಶಿಷ್ಯರ ಯೋಗ್ಯತೆಯನ್ನ ಹೇಳಿ 4ನೇ ತರಂಗದಿಂದ ವಿಚಾರ ಸಾಗರ ಗ್ರಂಥ ಪ್ರಾರಂಭವಾಗುತ್ತದೆ. ಅಲ್ಲಿ ಒಂದು ಕಾಲ್ಪನಿಕ ಕಥೆಯನ್ನು ತಗೊಂಡ್ರು. ಏನಂತ? ಶುಭ ಸಂತತಿ ರಾಜ ಇದ್ದ. ಅವನಿಗೆ 3 ಮಂದಿ ಮಕ್ಕಳಿದ್ರು. ಅವರು ಅಂತೇಳಿ ಅವನು ವೈರಾಗ್ಯ ಬಂದಿತ್ತು. ನಾ ಎಲ್ಲ ಬಿಟ್ಟು ಹೋಗ್ತೇನೆ, ಈ ದುಃಖಮಯ ಸಂಸಾರ, ಈ ರಾಜ್ಯ ನೀವ ತಗೋರಿ, ನಾ ಒಬ್ಬನ ಏಕಾಂತ ಹೋಗಿ ಇರ್ತೇನೆ ಅಂತ ಹೇಳಕ್ಕೆ ಅಂದ ಕೂಡಲೇನ ಅವಾಗ 3 ಮಂದಿ ಮಕ್ಕಳು 3 ರಾಜ್ಯ ಇದ್ವು. ಅವ್ರು ಆ 3 ಮಂದಿ ರಾಜ್ಯಕ್ಕೆ ಅಧಿಕಾರಿಗಳಾಗಲಿ, ನಾವು ಅವ್ರು ಹೇಳುವಾಗ ಇದು ಎಲ್ಲ ರೂಪ ಐತಿ, ನಾ ಬಿಟ್ಟು ಹೋಗಾವದೇನೆ, ಇದನ್ನ ನೀವು ತಗೋರಿ ಅಂದ. ಅಷ್ಟು ಹೇಳಿದಾಗ ಮತ್ತಿನ್ನ ರಾಜಕೀಯ ಕೊಡ್ತಾನ ಅಂತ ರಾಜಗದ್ದಿ ಹಿಡಿದು ನಮಗ್ ಕೊಡ್ತಾನ ಅಂದ್ರೆ ಬಹಳ ಚಲೋ ಆಯ್ತಿದ್ದಾರೆ ಮತ್ತೊಬ್ರು. ಹೌದಿಲ್ಲ? ಆದ್ರೆ ಮಕ್ಳು ಏನಂದ್ರು, ಈ ಕಡೆ ಬಾ ಹೊರಗಂತ 3 ಮಂದಿ ಹೋದ್ರು. ನಮ್ಮ ಅಪ್ಪ
ಈ ರಾಜ್ಯ ಇದು ಎಲ್ಲ ದುಃಖಮಯ ಸಂಸಾರ, ಇದನ್ನ ಬಿಟ್ಟು ಹೋಗ್ತೇನಂತ. ಇದು ದುಃಖ ರೂಪ ಐತಿ ಅಂದ್ರೆ ಅದು ನಮ್ಮ ಕೊಳ್ಳಿಕ್ಕೆ ನಾ ಪಾರಾಗ್ರಾಫ್ ಬಂದಾನ ವಿಚಾರ ಮಾಡ್ಯಾನ. ನಾವ್ಯಾಕೆ ಈ ದುಃಖದಾಗ ಸಿಗ್ಬೀಳ್ಬೇಕಂದ್ರ ರಾಜ್ಯ ಇಲ್ಲದ್ರೆ ಬಾಳ ಹೋಗ್ತದೆ. ರಾಜ ಹಚ್ಕೊಂಡು ಹೋಗ್ಬೇಕ. ಆದ್ರೆ ಅವ್ರು 100 ಮಂದಿ ವಿಚಾರ ಮಾಡಿದ್ರು ಇದು ದುಃಖ ರೂಪ ಸಂಸಾರ ಐತಿ ಅಂದ ಮೇಲೆ ನಾವ್ಯಾಕೆ ಈ ದುಃಖದಾಗ ಸಿಗ್ಬೇಕು, ಅವನಕ್ಕಿಂತ ಮೊದಲು ನಾವು ಹೋಗೋಣ ಅಂದ್ರು. ಹಾ, ಅವ್ರ ಹಾಕು 7 ಲಕ್ಷ ಹೋಗ್ಲಿಲ್ಲ. ಅವ್ರು ಮನೆ ಬಿಟ್ಟು ಹೋಗೇ ಬಿಟ್ರು. ಸಿದ್ಧಾರೂಢರು ಕೂಡ ಸಣ್ಣ ಇರ್ತಾಗ ಅವಾಗ ಮನೆ ಬಿಟ್ಟಾರ. ಆ ರೀತಿ 3 ಮಂದಿ ಮನೆ ಬಿಟ್ಟು ಅವ್ರು ಅಂದ್ರೆ ಅವ್ರು ಯಾರು? ತತ್ವದೃಷ್ಟಿ, ಅದೃಷ್ಟಿ, ತರ್ಕ ದೃಷ್ಟಿ ಅಂತ 3 ಮಂದಿ ಹೆಸರು. ತತ್ವದೃಷ್ಟಿ ಅನ್ನವ ಹಿರಿಯ, ತತ್ವದೃಷ್ಟಿ. ಅದೃಷ್ಟಿ ಅನ್ನವ ಮಧ್ಯಮ ನಡುವಿನ, ತರ್ಕ ದೃಷ್ಟಿ ಅನ್ನವ ಕನಿಷ್ಠ ಅಧಿಕಾರ. ಈ 3 ಮಂದಿ ಅವರು 3 ಅಧಿಕಾರಿಗಳಾಗಿದ್ದಾರೆ. ಯಾಕಂದ್ರ ಒಂದೊಂದು ತರಂಗಕ್ಕೆ ಒಬ್ಬೊಬ್ಬ ಅಧಿಕಾರಿ ಇದ್ದಾರೆ. 4ನೇ ತರಂಗದಿಂದ ವಿಚಾರ ಸಾಗರ ಪ್ರಾರಂಭವಾಗುತ್ತದೆ. ಆ 4ನೇ ತರಂಗಕ್ಕೆ ಅಧಿಕಾರಿ ಯಾರು ಅಂತ ಕೇಳಿದ್ರೆ ಆ ಉತ್ತಮ ಅಧಿಕಾರಿಯಾದ ತತ್ವ ದೃಷ್ಟಿಯೇ ಆ 4ನೇ ತರಂಗಕ್ಕೆ ಅಧಿಕಾರಿ. ಆ 4ನೇ ತರಂಗವನ್ನ ಅದು ಬರೀ ತತ್ವಮಸಿ ಮಹಾವಾಕ್ಯವನ್ನು ಬರೀ ಜ್ಞಾನ, ಮುಖ್ಯ ಜ್ಞಾನವನ್ನೇ ತಗೊಂಡೆ. ಅಲ್ಲಿ ಅದರಿಂದ ಕೇಳಿ ಅವನ ಜ್ಞಾನ ಆಗಿದೆ. ಯಾರಿಗೆ? ತತ್ವ ದೃಷ್ಟಿಗೆ ಜ್ಞಾನ ಆಯ್ತು. ಅವಾಗ ಅವ ಏನಿಲ್ಲ, ಅದಕ್ಕೆ ಯಾವ ನೇಮ ಚಿಹ್ನೆಗಳು ಇಲ್ಲ ಅಂತ ತಿಳ್ಕೊಂಡು ಅವ ದೇಹ ಬಿಟ್ಟು ಮುಕ್ತಾಗಿ ಹೋದ ಅಂತ ಹೇಳಿದ್ರು. ಹಿಂದೆ ನಡೆದಿದ್ದು ಅವನ ದೇಹ ಬಿಡುವಲ್ಲಿ ಯಾವ ನೇಮ ಚಿಹ್ನೆಗಳು ಇರಲಿಲ್ಲ. ಕಾಶಿಯೋಳು ಪೊದಗೇರಿಯೋ ತಿಳಿ ದೇಹ ಒಳೆಯಲ್ ಊಚ ನೀಚತೆಗಳ ಅಂಡದ ಎಲ್ಲ ಆತ್ಮವಿಧ ನೋಡುವುದು. ಆತ್ಮವಿಧ ನೋಡು ಅಂದ್ರೆ ಆತ್ಮಜ್ಞಾನಿ. ಅವ್ ಕಾಶಿಯಾದ ಪುಣ್ಯಕ್ಷೇತ್ರದಲ್ಲೇ ದೇವಳ್ಳಿ, ಹೊಲಗೇರಿಯಾಗ ದೇವಳ್ಳಿ ಎಲೆ ಬಿಟ್ಟು ಅವನು ಮುಕ್ತನಾಗಿರ್ತಾನೆ ಅಂತ. ಅವನು ನೇಮ ಚಿಹ್ನೆಗಳು ಇಲ್ಲ. ಉತ್ತಮ ಅಧಿಕಾರಿ ತತ್ವ ದೃಷ್ಟಿಯಿಂದ ಹಿಂಗೆ ದೇಹ ಬಿಟ್ಟು ಆಹ್ವಾದ ಅಂತ ಹೇಳಿದ್ರು. ಆರ್ಗತಿ ಮೊದಲಿನ ಶಾಸ್ತ್ರ ನಡೆದಾಗ ಮಧ್ಯಮಾಧಿಕಾರಿ ಏನಿದ್ದಲ್ಲ ಅದೃಷ್ಟಿ ಅಂತಕ್ಕಂಥವ ಅವನು ನೇಮ ಸೀಮೆಗಳನ್ನು ಹಚ್ಕೊಂಡು ಮಧ್ಯಮಾಧಿಕಾರಿ. ಇವನು ಉತ್ತಮಾಧಿಕಾರಿ, ಅವನಿಗೆ ಮಧ್ಯಮಾಧಿಕಾರಿ. ಅವನು ತಾನು ಯೋಗ್ಯವಾದ ಪುಣ್ಯಕ್ಷೇತ್ರ ಎಲ್ಲೈತಿ, ಗಂಗಾ ತೀರ ಇಂಥವೆಲ್ಲ ನೋಡ್ಕೊಂಡು ಅಲ್ಲಿ ಇದ್ದುಕೊಂಡು ತಾನು ಅವನು ಏಕಾಗ್ರದಲ್ಲಿ ಇದು ಕುಂತು ಹಿಂಗೆಲ್ಲ ಆಸನ ಇವು ಮಾಡ್ಕೊಂಡು ಹಿಂಗೆಲ್ಲ ಒಂದು ಇದರಿಂದ ನೇಮ ಸೀಮೆಗಳಿಂದ ಕೂಡ್ಕೊಂಡು ದೇವಿಟ್ಟ. ಆಮೇಲೆ ಉಳಿದ್ರೆ ಯಾರು? 3ನೇದಾವ ಕನಿಷ್ಠ ಅಧಿಕಾರಿ. ಕನಿಷ್ಠ ಅಧಿಕಾರಿ ಯಾಕಂದಾರಂದ್ರ ಆ ಬುದ್ಧಿಗೆ ತಂಗಲ್ಲ. ಆ ಬುದ್ಧಿಯಲ್ಲಿ ಅವ್ರಿಗಿಂತ ಚತುರ. ಬುದ್ಧಿ ತರ್ಕ ದೃಷ್ಟಿ ನೋಡಿ ಹೆಸರ ಹೆಂಗೈತಿ. ತರ್ಕ ಬರೀ ತರ್ಕ ಮಾಡ್ತಿರ್ತಾನೆ. ಬರೀ ಎಂತೆಂತ ಪ್ರಶ್ನೆ 6ನೇ ತರಂಗದಲ್ಲಿ ಮಾಡ್ಯಾರ. 1ನೇ 4ನೇ ತರಂಗ ಉತ್ತಮಾಧಿಕಾರಿ, 5ನೇ ತರಂಗ ಮಧ್ಯಮಾಧಿಕಾರಿ, 6ನೇ ತರಂಗ ಕನಿಷ್ಠ ಅಧಿಕಾರಿ. ಕನಿಷ್ಠ ಯಾಕಂದ್ರ ಸಂಶಯಗಳು ಮಾಡ್ತಾನೆ. ಏನ್ ಬೇಕಾದ್ರು ಅದು ಹೆಂಗ ಇದು ಹೆಂಗ ಅಂತ ಹೇಳಿಕೆ ಬಹಳಷ್ಟು ಸಮಸ್ಯೆ. ಅದರಿಂದ ಬಹಳಷ್ಟು ಇವು ಶಾಸ್ತ್ರ ತಿಳುವಳಿಕೆ ಅತಿ ಬೇಕಾದ ಇಂಥ ಎಲ್ಲ ಸಮಸ್ಯೆಗಳನ್ನ ನಾವು ಕೇಳ್ತಾರೆ. ಅಂದ್ರೆ ತರ್ಕ ದೃಷ್ಟಿ ಈ ರೀತಿ ಕನಿಷ್ಠ ಅಧಿಕಾರಿ ಅಂತ ಇಲ್ಲಿ ತನ ಹೇಳ್ಕೊಂಡು ಅವಂದೇ ನಡೆದ. ಅವ ಇನ್ ಮುಂದ ಅವಂದೇ ಏನ್ ಪ್ರಾರಂಭ ಆಗತ್ತೆ. ಅವ ಏನ್ ಮಾಡಿದ ಅಂತಂದ್ರ ಅವ ಎಲ್ಲಾ ಶಾಸ್ತ್ರಗಳನ್ನು ತಿಳ್ಕೊಂಡ. ಏನೇನ್ ತಿಳ್ಕೊಂಡು ಅವ್ರು ನಿಶ್ಚಯ ಮಾಡ್ಕೊಂಡ ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಇನ್ ಮುಂದೆ ಅವ ಶಾಸ್ತ್ರ ಕೇಳಿ ಆದ್ರೆ ಇದರಿಂದ ನಿಮಗೆ ಸರ್ವಸಾಧಾರಣ ಎಲ್ಲಾ ಜ್ಞಾನ ಆಗ್ಬೇಕು.
ಅದರ 4 ವೇದಗಳು, 4 ಉಪವೇದಗಳು ಮತ್ತು 6 ವೇದಾಂಗಗಳು, ಇವೆಲ್ಲ ಹೀಗೆಲ್ಲ ಅಂದ್ರ ಹೌದು 18 ಪುರಾಣಗಳು, ಸ್ಮೃತಿಗಳು, ಇವು ಎಲ್ಲ ಕೂಡ ಅವ ಚಾಂಪಿಯನ್ ಮಾಡಿ ಅಂದ್ರ ಅವುಗಳನ್ನೆಲ್ಲ ನೋಡ್ಕೊಂಡು ಇವು ಎಲ್ಲ ಹಿಂಗ್ ಬೇರೆ ಬೇರೆ ಹೇಳ್ತಿದ್ರು ಕೂಡ ಕೆಲವೊಂದು ಸಾಕ್ಷಾತ್ತಾಗಿ ಜ್ಞಾನಕ್ಕೆ ಕಾರಣದವು, ಕೆಲವೊಂದು ಪರಂಪರಾದಿಂದ ಕಾರಣವು. ಅಂತೂ ಇವೆಲ್ಲ ಒಂದು ನಮ್ಮ ಜ್ಞಾನಕ್ಕನ ಮೋಕ್ಷಕ್ಕನ ಅವು ಸಾಕ್ಷಾತ್ ಆಗ್ಲಿ ಪರಂಪರಾದಿಂದ ಆಗ್ಲಿ ಇವು ಮೋಕ್ಷಕ್ಕೆ ಸಾಧನ ಅದಾವು ಅನ್ನೋದನ್ನ ಅವ ಹೇಳ್ತಾನ. ಅದ್ರ ನಿಶ್ಚಯ ಮಾಡ್ಕೊಂಡು ಹಿಂಗ ಅಂತ. ಅದಕ್ಕೆ ಈ ರೀತಿ ಇಲ್ಲಿ ಹೇಳ್ಬೇಕು. ಹಾ ದೃಷ್ಟಿಯಿಂದ ವಿಷಯ ನಿಶ್ಚಯ ವಿದ್ಯಾ. ಅಲ್ಲಿ ವಿದ್ಯಾ ಅನ್ನೋದೇನೈತಲ್ಲ, ವಿದ್ಯಾ ಅಷ್ಟಾದಶ ಪ್ರಸ್ಥಾನ ಅಂತೇಳಿ 482ರಲ್ಲಿ ಹೇಳ್ಯಾರ. ಈಗ 484ರಲ್ಲಿ ಪ್ರಾರಂಭ ಐತಿ, ಶುರು ಆಗೋದು. ಇದು ಹಿಂದಿನ ವಿಷಯ ಅದ. ಅಲ್ಲಿ 18 ಪ್ರಸ್ಥಾನ, ಅಷ್ಟಾದಶ ಸಂಸ್ಕೃತದಲ್ಲಿ ಒಂದು ನೇಮ ಏನಂದ್ರ, ಉಳಿದ ಎಲ್ಲಾ ಭಾಷೆಯಲ್ಲಿ ಅಂಕಿಯನ್ನ ದೊಡ್ಡದ ಮೊದಲು ತಗೋತಾರೆ, ಸಣ್ಣದ ಹಿಂದ್ಗಡೆ ಇರ್ತಾರೆ. ಹೆಂಗಂದ್ರ 18 ಅಂದ್ರ 10ರ ಮೇಲೆ 8, ಹೌದಿಲ್ಲ? 10ರ ಮೇಲೆ 8, ಅದಕ್ಕೆ 18 ಅಂತಾರೆ. 10 ಅನ್ನೋದು ಮೊದಲು ಬರ್ತಲ್ಲ, ಹಿಂದ್ಗಡೆ 8, 18, 12, 10ರ ಮೇಲೆ 2, 12 ಇರೋದಿಲ್ಲ. ಆದ್ರೆ 25, 25 ಆದ್ರೆ ಹಿಂಗ್ ಹೋಗದೆ. ಆದ್ರೆ ಸಂಸ್ಕೃತದೊಳಗೆ ಈ ಕಡೆ ಹಿಂಗ್ ಬರ್ತೈತಿ, ಸಣ್ಣ ಅಂಕಿ ಹಿಡ್ಕೊಂಡು ಈ ಕಡೆ ಬರ್ತೈತಿ. ಇಲ್ಲಿ ಏನೈತಿ, ಅಲ್ಲಿ ಅಷ್ಟಾದಶ ಪ್ರಸ್ಥಾನ, ಎಲ್ಲಿ 482ನೇ ಅಂಕದಲ್ಲಿ ಅಷ್ಟಾದಶ ಪ್ರಸ್ಥಾನ. ಅಷ್ಟಾದಶ ಅಂದ್ರ ಸಂಸ್ಕೃತದೊಳಗ ಅಷ್ಟಾದಶ ಅಂದ್ರ ಅಷ್ಟ ಅಂದ್ರೆ 8 ಮೊದಲು ಬಂತು, ದಶ ಅಂದ್ರ 18 ಪ್ರಸ್ಥಾನಗಳು. 18 ಪ್ರಸ್ಥಾನಗಳು, ವಿದ್ಯೆ 18 ಪ್ರಸ್ಥಾನಗಳಿವೆ ಅಂತ ಅರ್ಥ. ಓಕೆ. ಗಾಡಿ ಬೀದರ್ ಗುಲ್ಬರ್ಗಾದಿಂದ ಬಂದಿದೆ. ಹೇಳಿ. ಅಂದ್ರ ಈ ರೀತಿ 18 ಪ್ರಸ್ಥಾನಗಳು ಅಂದ್ರ ಅವು ಯಾವುವು ಅನ್ನೋದನ್ನ ಇದು ಮುಂದ ಹೇಳ್ಕೊಂಡ್ ಬರ್ತಾರ ಅವ್ರು. ಅಷ್ಟಾದಶ ಪ್ರಸ್ಥಾನ ವಿದ್ಯಾಕೆ ಅಷ್ಟಾದಶ ಪ್ರಸ್ಥಾನ ಅಂದ್ರ ಇದ್ರ ಮ್ಯಾಲೆ ಸ್ವಲ್ಪ ತಗೊಳ್ಳೋ. ಎಲ್ಲಿ 484ನೇ ಅಂಕ ಐತಲ್ಲ, ಅದ್ರ ಮ್ಯಾಲೆ 483 ಅಲ್ಲಿ ಸ್ವತ್ತುವರಿ. ಅಂದ್ರ ಅಲ್ಲಿದಿಂದ 18 ಪ್ರಸ್ಥಾನಗಳು ಯಾವ ಅನ್ನೋದು ಶುರು ಆಗತ್ತೆ. 483ನೇ ಅಂಕದಲ್ಲಿ ನೋಡ್ರಿ, ವಿದ್ಯಾಕೆ ಅಷ್ಟಾದಶ ಪ್ರಸ್ಥಾನ, ವಿದ್ಯಾಕೆ ಅಷ್ಟಾದಶ ಪ್ರಸ್ಥಾನ ವಿದ್ಯಾ ಅಂತಕ್ಕಂಥದ್ದು ಏನೈತೆ, ವಿದ್ಯಾ ಅಂದ್ರೆ ಜ್ಞಾನ. ಆ ಜ್ಞಾನಕ್ಕ ಆ ಜ್ಞಾನದ 18 ಪ್ರಸ್ಥಾನಗಳಿವೆ. 18 ಪ್ರಸ್ಥಾನ ಅಂದ್ರ ಅವು ಯಾವುವು? 18 ಅದೆಲ್ಲ ಮುಖ್ಯವಾಗಿ ಪ್ರಸ್ಥಾನ ತ್ರಯ ಅಂತ ಹೇಳಲ್ಪಡ್ತದೆ. ಪ್ರಸ್ಥಾನ ತ್ರಯ ಅಂದ್ರೆ 3. ಅವು 3 ಯಾವುವು ಅಂತ ಕೇಳಿದ್ರೆ ಈಗ ನಮ್ಮ ಬಳಕೆಯಲ್ಲಿ ಬರ್ತದೆ. ಶ್ರುತಿ ಪ್ರಸ್ಥಾನ, ಸ್ಮೃತಿ ಪ್ರಸ್ಥಾನ, ನ್ಯಾಯ ಪ್ರಸ್ಥಾನ ಅಂತ 3. ಶ್ರುತಿ ಪ್ರಸ್ಥಾನ ಅಂದ್ರ ಉಪನಿಷತ್ತುಗಳು, ವೇದದಲ್ಲಿ ಬರುವ ಉಪನಿಷತ್ತುಗಳಿಗೆ ಶ್ರುತಿ ಪ್ರಸ್ಥಾನ ಅಂತಾರೆ. ಆ ವೇದ ಉಪನಿಷತ್ತುಗಳು ಅವು ಶ್ರುತಿ ಪ್ರಸ್ಥಾನ.
ಭಗವದ್ಗೀತಾ ಸ್ಮೃತಿ ಸ್ಮೃತಿ ಪ್ರಸ್ಥಾನ, ಆಮೇಲೆ ಬ್ರಹ್ಮಸೂತ್ರ ನ್ಯಾಯ ಪ್ರಸ್ಥಾನ. ಇವು ಪ್ರಸಿದ್ಧವಾದುದು ಪ್ರಸ್ಥಾನತ್ರಯ ಅಂತ ಇವು ಬಳಕೆಯಲ್ಲಿ ಇವೆ. ಆದ್ರೆ ಅಷ್ಟಾದಶ ಪ್ರಸ್ಥಾನ ಅಂದ್ರೆ ಇನ್ನೂ ಏನೇನು ಅವಕೂರ್ ಸಹಿತ ಇಲ್ಲಿ ಹೇಳ್ತಾ ಇದ್ದೀವಿ. 483ನೇ ಅಂಕದಲ್ಲಿ ವಿದ್ಯಾದ 18 ವಿದ್ಯೆಯ ಪ್ರಸ್ಥಾನಗಳು ಯಾವುವು? ಚಾರಿ ವೇದ, 4 ವೇದ. ಅಂದ್ರ ಇಲ್ಲಿ ಇನ್ನೊಂದು ಮತ್ತೆ ಇದು ಆಗ್ಬಾರ್ದು. 484ನೇ ಅಂಕದಿಂದ ಅಂತಾರ ಮತ್ತೆ ಇದೇನೋ ಬ್ಯಾರೆ ಹೇಳ್ತಾರ ತಿಂಗ್ ತಗೋಬಾರ್ದು. ಅದ್ರ ಮ್ಯಾಲೆ ಐತೆ ಅಲ್ಲೇ ಒಂದು ಮೂರು ಬಳ್ಳ, ಅಲ್ಲಿ 483 ಅಲ್ಲಿದಿಂದ ಅಂದ್ರೆ ಒಂದು ಪೂರ ಇದು ಸಿಗ್ತೈತಿ. ಚಾರಿ ವೇದ ಅಂದ್ರೆ 4 ವೇದ, ಚಾರಿ ಉಪವೇದ 4 ಉಪವೇದಗಳು, ಷಟ್ ವೇದಕ್ಕೆ ಅಂಗ ವೇದಾಂಗ ಅಂತ ಬರ್ತಾವ 6, ಷಡಂಗಾದಿ ವೇದ ಅಂತೇಳಿ ವೇದದ ಅಂಗಗಳು 6. ಪುರಾಣ 1, ನ್ಯಾಯ 1, ಮೀಮಾಂಸಾ 1, ಆಮೇಲೆ ಧರ್ಮಶಾಸ್ತ್ರ 1. ಇವು 4 ವೇದ ಅಂದ್ರೆ ಅವು 4, ಉಪವೇದ 4, 8 ಅದು. ಮತ್ 6 ವೇದಾಂಗಗಳು 6, 8 6 8 ಆಯ್ತು, 14 ಆಯ್ತು. 14 ಪುರಾಣ 1, 15 ಆಯ್ತು. ನ್ಯಾಯ ಅಂದ್ರ 4 ವೇದ 4 ಉಪವೇದ 8, ವೇದಾಂಗಗಳು 6 ಅಂದ್ರ 14 ಆಯ್ತು. ಪುರಾಣ ಅದೊಂದು 15, ನ್ಯಾಯಶಾಸ್ತ್ರ 1, 16, ಮೀಮಾಂಸಾ ಶಾಸ್ತ್ರ 17, ಧರ್ಮಶಾಸ್ತ್ರ 1, 18. ಇವು ಎಲ್ಲಾ ಕೂಡಿ ಅಷ್ಟಾದಶ ಪ್ರಸ್ಥಾನ ಅಂದ್ರೆ 18 ಪ್ರಸ್ಥಾನಗಳು. ಅಂದ್ರೆ ನಮಗೆ ಜ್ಞಾನ ಕೊಡುವ ಸಾಧನೆಗಳಿವೆ. ಈಗ ಅಲ್ಲಿ जिनको प्रस्थान कहे हैं, ಇದಕ್ಕೆ ಪ್ರಸ್ಥಾನ ಅಂದ್ರೆ ಮೇಲೆ 510ನೇ ಟಿಪ್ಪಣಿ. ಈಗ 510ನೇ ಟಿಪ್ಪಣಿ ವಿದ್ಯಾಕ್ಕೆ ಅಂಗಕ್ಕೂ ಪ್ರಸ್ಥಾನ ಕಹೆ. ಪ್ರಸ್ಥಾನ ಅಂದ್ರೆ ಹೊಸ ಶಬ್ದ ಆಯ್ತು. ಏನ್ ಅದ್ರ ಅರ್ಥ ಅಂದ್ರ ವಿದ್ಯೆಯ ಅಂಗಗಳು. ವಿದ್ಯಾ ಅಂದ್ರೆ ಜ್ಞಾನ. ನಮಗೆ ಜ್ಞಾನ ಆಗ್ಬೇಕಾದ್ರ ಇವುಗಳಿಂದ ಆಗ್ತದೆ ಅಂತ. ಆ ಜ್ಞಾನಕ್ಕ ಇವು ಬೇಕಾಗುವ ಸಹಕರಣೆಗಳು. विद्या के 18 प्रस्थान अग्नि पुराण के आरंभ में ಇದು ಯಾರು ಹೇಳ್ಯಾರು? ಎಲ್ಲಿ 18 ಪುರಾಣದವರು. 18 ಪುರಾಣಗಳಲ್ಲಿ ಅಗ್ನಿ ಪುರಾಣ ಅಂತ ಐತಿ. ಆ ಅಗ್ನಿ ಪುರಾಣದ ಆರಂಭದಲ್ಲಿನ ಶುರುವಾತಿಗೆ ಅಲ್ಲಿ ಇವುಗಳು ಹೇಳ್ಯಾರು. ಬರ್ರಿ ಇವು 18, ಇವು 18 ಇದು ಅಂತ ಹೇಳಕ ಇವು ಏನ್ ಹೇಳ್ಯಾರ ಅಂದ್ರ ಅಗ್ನಿ ಪುರಾಣದಲ್ಲಿ ಹೇಳಿದ್ದಾರೆ. ಆಮೇಲೆ ಮಧುಸೂದನ ಸರಸ್ವತಿ ಕೃತ ಪ್ರಸ್ಥಾನ ಭೇದಿಕೆ. ಮಧುಸೂದನ ಸರಸ್ವತಿ ಅವರು ಕೂಡ ಈ ಪ್ರಸ್ಥಾನ ಭೇದತ್ವ ಒಂದು ಗ್ರಂಥ ಮಾಡ್ಯಾರ. ಅದರಲ್ಲಿ ಹೇಳ್ಯಾರ. ಟಿಪ್ಪಣಿ ಮುಗಿತದು. ಈಗ ಇವತ್ತಿನ ವಿಷಯ ಬಂತದು 484ನೇ ಅಂಕದಿಂದ ಚಾರಿ ವೇದ ಕಾ ಬ್ರಹ್ಮಜ್ಞಾನ ಮೇ ತಾತ್ಪರ್ಯ. ಅಲ್ಲಿ ಮೊದಲು ಏನ್ ತಗೊಂಡಿದ್ರು 18 ಪುರಾಣ ಹೇಳುವಾಗ 4 ವೇದ ಅಂತ ತಗೊಂಡಾರ. ಆ 4 ವೇದ ಇವು ಬ್ರಹ್ಮಜ್ಞಾನದಲ್ಲಿ ತಾತ್ಪರ್ಯ.
ಆ ವೇದಗಳು ಏನ್ ಹೇಳ್ತಾವೆ? ಬ್ರಹ್ಮಜ್ಞಾನವನ್ನೇ ಹೇಳ್ತಾವ. ಅವು ಯಾವ ವೇದಗಳು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಚಾರಿ ವೇದ. ಈ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅದೆಲ್ಲ ಹಿಂದಿನ ಕಥೆ ನೋಡ್ಬೇಕಂದ್ರ ವೇದ ಒಂದ ಇತ್ತು ಅಂತ ಹೇಳಿರ್ಬೋದು. ಆ ಒಂದ ವೇದವನ್ನು ವ್ಯಾಸರು ಅಧಿಕಾರಿಗಳಿಗೆ ಬೇಕಾಗಿ ಇದಕ್ಕಾಗಿ 4 ಭಾಗ ಮಾಡಿದರು. ಈಗ ಅವ 4 ವಿಭಾಗ ಮಾಡಿದರು. 4 ಒಂದನ್ನ 4 ಭಾಗ ಮಾಡಿದ್ರು. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತೇಳಿ 4 ಭಾಗ ಮಾಡಿದ್ರಿಂದ ವೇದ ವ್ಯಾಸರು ಅಂತವ್ರ ಹೆಸರಿಗೆ ಬಂದವ್ರು, ವ್ಯಾಸರಿಗೆ. ಇವ್ 4 अदाव। इनमें कितने वचन ನೇಯ ಬ್ರಹ್ಮಕ್ಕೂ ಬೋಧನ್ ಕರೆ? ಆ ವೇದಗಳಲ್ಲಿ ಕೆಲವೊಂದು ನೇಯ ಬ್ರಹ್ಮವನ್ನ ಬೋಧ ಮಾಡ್ತಾವು. ಅಂದ್ರ ಸಾಧಾರಣ 108 ಶಾಖೆಗಳು, 108 ಶಾಖೆಗಳು. ಇದು ಸರಿ. ನೇಯ ಬ್ರಹ್ಮವನ್ನು ಬೋಧಿಸ್ತಕ್ಕಂತ ವಚನಗಳು ವೇದದಲ್ಲಿ ಬರ್ತಾವೆ. ಅವು ಎಷ್ಟು ಅಂತ ಕೇಳಿದ್ರೆ 108 ಶಾಖೆಗಳು. ಇಲ್ಲಿ ಏನ್ ಬಂತು? ಜ್ಞೇಯ ಬ್ರಹ್ಮ ಅಂತ ಬಂತು. ಹೌದಲ್ಲ? ಗೊತ್ತಾಗ್ತಾನೆ ಜ್ಞೇಯ ಬ್ರಹ್ಮ ಅಂದ್ರೆ? ಜ್ಞೇಯ ಅಂತ ಎದಕ್ ಅಂತಾರ ಅಂದ್ರ ಜ್ಞಾನಕ ವಿಷಯಕ್ಕೂ ಜ್ಞೇಯಕಯ್ಯೇ. ಜ್ಞಾನಕ್ಕೆ ಯಾವ್ದು ವಿಷಯ ಆಗಿರ್ತದ ಅದಕ್ಕೆ ಜ್ಞೇಯ ಅಂತಾರ. ಜ್ಞಾನಕ್ಕೆ ಯಾವ್ದು ವಿಷಯ ಆಗಿರ್ತದ ಅಂದ್ರ ಇದು ಮೊಬೈಲ್ ಐತಿ, ಜ್ಞಾನ ಆಯ್ತಿಲ್ಲ ಅದ್ರದ್ದು. ಈ ಮೊಬೈಲ್ ಅನ್ನೋದು ಇದು ಜ್ಞಾನಕ್ಕೆ ವಿಷಯ ಆಗ್ಯದಿಲ್ಲ. ಅದು ಈ ಜ್ಞಾನಕ್ಕೆ ವಿಷಯ ಮೊಬೈಲ್ ಐತಿ. ಆ ಮೊಬೈಲ್ಕ ಜ್ಞೇಯ ಅಂತಾರ. ಅದನ್ನ ತಿಳಿಯೋದು ಜ್ಞಾನ ಅಂತಾರ. ಈ ಜ್ಞಾನಕ್ಕೆ ವಿಷಯವಾದದ್ದು ಜ್ಞೇಯ ಅನ್ನುತ್ತಾರೆ. ಅಂತಾವು ಅಂದ್ರ ಜ್ಞೇಯ ಬ್ರಹ್ಮಕ್ಕೂ ಬೋಧನ ಕರೆ. ಅಂದ್ರ ಜ್ಞಾನಕ್ಕೆ ವಿಷಯವಾಗತಕ್ಕಂತ ಬ್ರಹ್ಮ ಅದು ಜ್ಞೇಯ ಬ್ರಹ್ಮ ಅಂತ ಹೇಳ್ತಾ. ಆಮೇಲೆ ಕಿತ್ತನೆ ಧ್ಯೇಯಕ್ಕೂ ಬೋಧನ ಕರೆ. ಇನ್ನು ಕೆಲವಂದ್ರ 232 ಶಾಖೆಗಳು ವೇದಗಳಲ್ಲಿ ಬರ್ತಕ್ಕಂಥ ಶಾಖೆಗಳಿವು. ಹೇಳ್ತಾ ಅಂದ್ರ ಒಟ್ಟು ಶಾಖೆಗಳ 1180 ಶಾಖೆಗಳದಾವ ವೇದಗಳಲ್ಲಿ. 4 ವೇದಗಳಲ್ಲಿ ಕೂಡಿ 1180 ಶಾಖೆಗಳು. ಅದರಲ್ಲಿ 108 ಜ್ಞೇಯ ಬ್ರಹ್ಮವನ್ನು ಜ್ಞಾನಕ್ಕೆ ವಿಷಯ, ಜ್ಞಾನದ ಬಗ್ಗೆ ಹೇಳೋದು. ಇನ್ನ ಕಿತ್ತನೆ ಧ್ಯೇಯ ಬ್ರಹ್ಮಕ್ಕೂ ಬೋಧನ ಕರೆ ಅಂದ್ರ ಧ್ಯೇಯ ಅಂತ ಎದಕ್ಕಂತಾರೆ? ಧ್ಯಾನಕ ವಿಷಯಕ್ಕೂ ಧ್ಯೇಯಕಯೇ. ಧ್ಯಾನಕ್ಕೆ ವಿಷಯವಾದದ್ದಕ್ಕ ಧ್ಯೇಯ ಅಂತಾರೆ, ಜ್ಞಾನಕ್ಕೆ ವಿಷಯವಾದದ್ದು ಧ್ಯೇಯ. ಎರಡು ಒಂದ ಕಾಣಿಸ್ತಾರೆ. ಧ್ಯೇಯ ಜ್ಞಾನ. ಜ್ಞಾನ ಅಂದ್ರ ಇದು ನಾಲಿಗೆ ಇಲ್ಲಿ ಪೂರಾ ಹದ್ದಿನ ಒಳಮಗ್ಗಲು ಒತ್ತಿ ಹತ್ತೈತೆ. ಜ್ಞೇಯ ಅಂತೇಳಿ ಜ್ಞೇಯ. ಧ್ಯೇಯ ತುದಿ ಹತ್ತೈತೆ ಅರ್ಥ ಧ್ಯೇಯ ಅಂದಾಗ. ಅಕ್ಷರ ಅದು ಉಚ್ಚಾರ. ಜ್ಞೇಯ ಅಂದಾಗ ನಾಲಿಗೆ ಪೂರಾ ಹಿಂಗ ಈ ಹದ್ದಿನ ಒಳಮಗ್ಗಲು ಹಿಂಗ ಒತ್ತಿ ಹತ್ತೈತೆ. ಅವಾಗ ಜ್ಞೇಯ ಅಂತ ಅರ್ಥ ಕೊಡ್ತೈತಿ. ಜ್ಞೇಯ ಅಂದ್ರೆ ಜ್ಞಾನಕ್ಕೆ ವಿಷಯವಾದ, ಅಂದ್ರೆ ಜ್ಞಾನದ ಬಗ್ಗೆ ಹೇಳೋದು. ಧ್ಯೇಯ ಅಂದ್ರ ತುದಿ ನಾಲಿಗೆ ಬರೀ ತುದಿಯ ಅರ್ಥ ಹತ್ತೈತೆ ಅಲ್ಲಿ ಧ್ಯೇಯ ಅಂತ. ಧ್ಯಾನಕ್ಕೆ ವಿಷಯ. ಧ್ಯಾನ ಬ್ಯಾರೆ, ಜ್ಞಾನ ಬ್ಯಾರೆ. ಅದಕ್ಕಾಗಿ ಜ್ಞಾನ ಧ್ಯಾನ. ಅದಕ್ಕ ವಸ್ತುತಂತ್ರೋ ಜ್ಞಾನಂ.
ಕರ್ತೃತಂತ್ರೋ ಧ್ಯಾನ. ಅಂದ್ರ ಆ ಜ್ಞಾನ ಮತ್ತು ಧ್ಯಾನ ಇವೇನದಾವಲ್ಲ ಅವು ಬ್ಯಾರೆ ಬ್ಯಾರೆ ಅದಾವು ಅಂತ. ಅದೇ ಯಾಕಂತ ಯಾಕೆ ಬ್ಯಾರೆ ಅಂತ ಹೇಳಿದ್ರೆ, ವಸ್ತುತಂತ್ರೋ ಜ್ಞಾನ, ಜ್ಞಾನ ಅನ್ನೋದು ಏನೈತಲ್ಲ ಅದು ವಸ್ತುವಿನ ಅಧೀನದಲ್ಲಿ ಇರ್ತದ. ಜ್ಞಾನ ವಸ್ತುವಿನ ಅಧೀನದಲ್ಲಿ ಇರ್ತದೆ. ಇದೇನದ ಮೊಬೈಲ್ ಅದ, ಇದು ಒಂದು ವಸ್ತು. ಈಗ ಇಲ್ಲಿ ಈಗ ನಾ ಹಿಂಗೆ ಎತ್ತ ಅದನ್ನ ಹಿಡಿದಾಗ ನಿಮಗೆ ಇದ್ರ ಜ್ಞಾನ ಆಯ್ತು. ಅದಕ್ಕೆ ಮತ್ತೆ ನಿಂತಾನೆ ಎಲ್ಲ ಅಂದ್ರೆ ಈಗ ಮತ್ತ ಈಗ ಆ ವಸ್ತು ಇಲ್ಲ, ಜ್ಞಾನ ಇಲ್ಲ. ಜ್ಞಾನದ ನಿಯಮ ಏನೈತಿಲ್ಲ ಅದಕ್ಕೆ ವಸ್ತುವಿನ ಆಧೀನದಲ್ಲಿ ಇರ್ತೈತಿ. ಆ ವಸ್ತು ಇದ್ರ ಜ್ಞಾನ ಇರ್ತೈತಿ, ವಸ್ತು ಇಲ್ಲಂದ್ರ ಜ್ಞಾನ ಇಲ್ಲ. ಆದ್ದರಿಂದ ವಸ್ತುತಂತ್ರೋ ಜ್ಞಾನ ಅಂತ ಹೇಳಿದ್ವಿ. ಇನ್ನು ಧ್ಯಾನ ಅನ್ನೋದು ಏನೈತಲ್ಲ ಅದು ಕರ್ತೃತಂತ್ರೋ ಜ್ಞಾನ, ಕರ್ತೃವಿನ ಅಧೀನ. ಜ್ಞಾನ ವಸ್ತುವಿನ ಅಧೀನದಲ್ಲಿ ಇರ್ತೈತಿ, ಜ್ಞಾನ ಕರ್ತೃವಿನ ಅಧೀನದಲ್ಲಿ ಇರ್ತೈತಿ. ಕರ್ತೃವಿನ ಅಧೀನದಲ್ಲಿ ಅಂದ್ರೆ ಯಾವ ಧ್ಯಾನ ಮಾಡ್ತಾನಲ್ಲ ಅವನ ಅಧೀನ ಇರ್ತೈತಿ. ಅವ ಧ್ಯಾನ ಮಾಡಬಹುದು ಅಥವಾ ಬಿಡಬಹುದು. ಅವ ಮಾಡ್ತೇನೆ ಧ್ಯಾನ ಮಾಡ್ತೇನೆ ಅಂತ ಮಾಡ್ಬೋದು. ಬೇಡ ಈಗ ಮತ್ತೆ ಎಲ್ಲಿ ಇಡೋನು ಚಂದಿ ಕಥಾ ಬಿಡ್ಬೋದು. ಅದು ಅವನ ಕೈಯಾಗ ಐತಿ, ಜ್ಞಾನ ಅವನ ಕೈಯಾಗಿಲ್ಲ. ಅದು ವಸ್ತುವಿನ ಅಧೀನದಲ್ಲಿ ಇರ್ತದ. ಅದು ಗೊತ್ತಾಗ್ತದೆ. ಅಂದ್ರ ವಸ್ತುವಿನ ಅಧೀನ ಹೆಂಗಿರ್ತದ ಅಂತ ಕೇಳಿದ್ರೆ, ಈ ಗಣಪತಿ ಬಂದಾವಿಲ್ಲ, ಗಣಪತಿ ಆ ಚಂದ್ರನಿಗೆ ಶಾಪ ಕೊಟ್ಟಾರ. ಯಾರ ನಿನ್ನ ನೋಡ್ತಾರ ಈ ಗಣೇಶ ಚತುರ್ಥಿಯಲ್ಲಿ ಅವ್ರಿಗೆ ಒಂದು ವರ್ಷ ತನಕ ಒಂದು ಕಾಡು ಇದು ಹತ್ತದ ತೆರಕೆ ಹಿಂಗ ಶಾಪ ಐತೆ ಅದು ಗಣಪತಿ ಅಂತೇಳಿ ಆ ಚಂದ್ರನ ಯಾರು ನೋಡಂಗಿಲ್ಲ. ಇದು ಗೊತ್ತಿದ್ದವ್ರು ನೋಡಂಗಿಲ್ಲ. ಆದ್ರೂ ಕೂಡ ಗೊತ್ತೈತ ಅವಾಗ ಇದನ್ನ ನೋಡಬಾರ್ದು, ಇದಕ್ಕಂದ್ರೆ ವರ್ಷ ತನಕ ನನಗ ಕಾಡು ಇದು ಹತ್ತತಿ ಅಂತ ಗೊತ್ತೈತಿ, ಜ್ಞಾನ ಐತಿ ಕರೆ. ಆದ್ರೂ ಸುಮ್ಮನೆ ಮ್ಯಾಕ್ ಮಾರಿ ಹೊಡ್ತಾಳ ಚಂದ್ರ ಕಂಡರು. ಯಾಕ ಅಂತ ಇವು ನೋಡಬಾರ್ದಂತೇಳಿ ಐತೆ ಮನಸ್ಸಿನಾಗ. ಆದ್ರೂ ಕೂಡ ಚಂದ್ರನ ಜ್ಞಾನ ಆಗಿಬಿಡ್ತದೆ. ಯಾಕಂದ್ರೆ ಜ್ಞಾನ ವಸ್ತುವಿನ ಅಧೀನದಲ್ಲಿ ಐತಿ. ವಸ್ತು ರೂಪ ಚಂದ್ರ ಕಂಡಂದ್ರೆ ಜ್ಞಾನ ಆಗೇ ಬಿಡ್ತದೆ. ಈ ರೀತಿ ವಸ್ತು ಅಧೀನ ಜ್ಞಾನ ಇರ್ತದ ಅಂತ ಹಿಂಗ ಹೇಳಿ ಅಂದ್ರೆ ಇಲ್ಲಿ ಕೆಲವು ಜ್ಞೇಯ ಬ್ರಹ್ಮವನ್ನು ಬೋಧ ಮಾಡ್ತಾವು ಅಂತಂದ್ರ ಜ್ಞಾನ ಕಾಂಡ ಅಂತ. ಇನ್ನು ಧ್ಯೇಯ ಬ್ರಹ್ಮವನ್ನು ಬೋಧ ಮಾಡ್ತಾವಂದ್ರ ಅದು ಉಪಾಸನಾ ಕಾಂಡ ಅಂತ ತಿಳ್ಕೊಬೇಕು. ವೇದದಲ್ಲಿ ಮತ್ತು ವ್ಯಾಸರು ಏನ್ ಮಾಡ್ಯಾರ, ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳ ವಿಭಾಗ ಮಾಡ್ಯಾರ. ಅಲ್ಲದೆ ಒಂದೊಂದು ವೇದದಲ್ಲಿ 3 ಭಾಗ ಮಾಡ್ಯಾರ. 3 ಭಾಗ ಮಾಡಿ ಇಲ್ಲಿ 3ನೇದು ಏನ್ ಹೇಳ್ತಾರ, ಬಾಕಿ ಕರ್ಮಕ್ಕೂ ಬೋಧನ ಕರೀತಾರೆ. ಬಾಕಿ ಅಂದ್ರೆ ಉಳಿದುದಂದ್ರೆ ಎಷ್ಟು, 840 ಶಾಖೆಗಳು. 840 ಶಾಖೆಗಳು ಅವು ಕರ್ಮವನ್ನು ಬೋಧ ಮಾಡ್ತಾವ. 232 ಶಾಖೆಗಳು ಧ್ಯಾನಕ್ಕೆ ವಿಷಯವಾದ ಬ್ರಹ್ಮಗಳನ್ನ ವಿಷಯ ಮಾಡ್ತಾರೆ. ಆಮೇಲೆ 108 ಜ್ಞೇಯ ಅಂದ್ರೆ ಜ್ಞಾನಕ್ಕೆ ವಿಷಯವಾಗುವ ಅವು 8 ಅಂದ್ರೆ ಸಾಧಾರಣ 108 ಉಪನಿಷತ್ತುಗಳು. ಹೀಗೆ ಈ ರೀತಿ ವೇದದಲ್ಲಿ 1180 ಶಾಖೆಗಳವು. ಅವು ಮೊದಲಿನ 108ಕ್ಕೆ ಜ್ಞಾನ ಕಾಂಡ ಅಂತಾರೆ, 232ಕ್ಕೆ
ಉಪಾಸನಾ ಕಾಂಡ ಅಂತಾರೆ. 840 ಶಾಖೆಗಳಿಗೆ ಕರ್ಮಕಾಂಡ ಅಂತ ಹಿಂಗ್ ಇದು ಮಾಡ್ತಾರೆ. ಅಂದ್ರೆ ಕರ್ಮವನ್ನೇ ಮಾಡ್ತಾರೆ. ಅಧಿಕಾರಿ ಅದರ ಜಗತ್ತಿನಲ್ಲಿ ಬರೀ ಕರ್ಮವನ್ನು ಪುಣ್ಯ ಕರ್ಮಗಳನ್ನು ಮಾಡುವುದು ಯಜ್ಞ ಯಾಗದ ಮೊದಲಾದವನ್ನು ಮಾಡ್ತಾರೆ. ಅವು ಕರ್ಮ ಫಲವನ್ನು ಫೋನ್ ಮಾಡ್ತಾವ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೆ. ಯಾರು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕಂತ ಇಚ್ಛೆ ಆಯ್ತು ಅವ್ರು ಜ್ಯೋತಿಷ್ಠೋಮ ಯಾಗ ಮಾಡ್ರಿ ಅಂತ ಅದು ಹೇಳಿ. ಆ ಜ್ಯೋತಿಷ್ಠೋಮ ಯಾಗ ಅಂದ್ರೆ ಯಜ್ಞ, ಅದು ಕರ್ಮ. ಸ್ವರ್ಗಕ್ಕೆ ಹೋಗೋ ಫಲಕ್ಕೆ ಅದಕ್ಕೆ ಕರ್ಮ. ಈ ರೀತಿ ಇಂಥವ್ರನ್ನ ಬೋಧ್ ಮಾಡವು ಅಂಥವು 840 ಶಾಖೆಗಳ ಕರ್ಮಕಾಂಡ ಅಂತ ಹೇಳಿಕೊಡ್ತಾವ. ತಿನ್ಕಾಮಿ ಅಂತಃಕರಣ ಶುದ್ಧಿ ದ್ವಾರ ಧ್ಯಾನ ಪ್ರಯೋಜನ. ಇವು ಎಲ್ಲ ಏನದಾವಲ್ಲ ಇಲ್ಲಿ ತರ ಹೇಳ್ಕೊಂಡ್ ಬಂದು ಅವು ಅಂತಃಕರಣ ಶುದ್ಧಿ ದ್ವಾರ ಧ್ಯಾನವೇ ಪ್ರಯೋಜನ ಐತಿ. ಕರ್ಮದಿಂದ ಏನಾಗತಿ? ಆ ಕರ್ಮವನ್ನು ನಿಷ್ಕಾಮ ಭಾವನಾದಿಂದ ಮಾಡಿದರೆ ಅಂತಃಕರಣ ಶುದ್ಧಿ ಆಕತ್. ಅದಕ್ಕೆ ಮೊದಲ ಅಂತಃಕರಣ ಶುದ್ಧಿ ಬೇಕಲ್ಲ. ಜ್ಞಾನ ಎಲ್ಲಿ ಆಕತ್? ಸಿದ್ಧಾಂತದಲ್ಲಿ ಅಂತಃಕರಣದಲ್ಲೇ ಜ್ಞಾನ ಆಕತ್. ಈಗ ಶರೀರವೆಂದೆಂಬುವ ಹೊಲನೆ ಹಸನ ಮಾಡಿ ಪರತತ್ವ ಬೆಳೆಯನ್ನು ಬೆಳೆದುಕೊಂಡಿರು ಅಂತೇಳಿ ಸಾತ್ಭೂಷಣ ಹೇಳ. ಶರೀರವೆಂದೆಂಬುವ ಹೊಲ ಅಂದ್ರೆ ಶರೀರ ಅಂದ್ರೆ ಇಲ್ಲಿ ಆ ಸೂಕ್ಷ್ಮ ಶರೀರ ಅಂತಃಕರಣ. ಅಂತಃಕರಣ ಎಂಬ ಹೊಲನೆ ಹಸನ ಮಾಡಿ ಅಂದ್ರ ಆ ಅಲ್ಲಿ ಮಲದೋಷ, ವಿಕ್ಷೇಪ ದೋಷ, ಅವನ ದೋಷ ಅಂತ ಇರ್ತಾವ. ಅವು ಮೂರನ್ನು ಹಸನ ಮಾಡ್ಕೋಬೇಕು. ಅವು ಯಾರು ನೀವು ಮಾಡ್ಕೋಬಹುದು. ಯಾವುದು? ಮಲದೋಷ, ವಿಕ್ಷೇಪ ದೋಷ. ಮಲದೋಷವನ್ನ ಪಾಪವನ್ನ ಪುಣ್ಯ ಕರ್ಮದಿಂದ ತೊಳಿಬೇಕು. ಏನ್ ಹಿಂದಿನ ಜನ್ಮದಲ್ಲಿ ಅನೇಕ ಪಾಪ ಮಾಡಿರ್ತದ ಅವುಗಳನ್ನ ನಿಷ್ಕಾಮ ಪುಣ್ಯದಿಂದ ನಾವು ಯಾವ ಮಾಡುವ ದೇವರ ನಾಮಸ್ಮರಣೆ, ಆ ದೇವರ ಪ್ರಾರ್ಥನಾ ಮತ್ತು ದಾನ ಧರ್ಮ ಪರೋಪಕಾರ ಇಂಥವೆಲ್ಲ ಪುಣ್ಯ ಕಾರ್ಯ ಇವು ಯಾವ ಆಸೆ ಇಟ್ಕೊಳ್ಳೋ ಅಂತ ಅವು ಈಶ್ವರ ಆತ್ಮ ಬುದ್ಧಿಯಿಂದ ಮಾಡಿದರೆ ಅಂತಃಕರಣ ಶುದ್ಧಿ ಆಗ್ತದೆ. ಆ ಮಲದೋಷ ನಿವೃತ್ತಿ ಆಗ್ತದೆ. ಮತ್ ಧ್ಯಾನ ಮಾಡಿದರೆ ವಿಕ್ಷೇಪ ದೋಷ ಅದು ನಿವೃತ್ತಿ ಆಗ್ತದೆ. ಇವು ಎರಡು ಅವನ ಕೈಯಾಗದಾವ. ಆವರಣ ದೋಷ ಇವನ ಕೈಯಾಗಿಲ್ಲ. ಅದು ಗುರುವಿನಿಂದ ಅದು ಜ್ಞಾನ ಮಾಡ್ಕೊಂಡಾಗ ಆವರಣ ದೋಷ ಹೋಗ್ತದೆ. ಹೀಗೆ ಅದಕ್ಕೆ ಇವು ಎರಡು ದೋಷರ ಕಳ್ಕೋಬೇಕು. ಅವಾಗ ಅಲ್ಲಿ ಧ್ಯಾನ ಆಗಲ್ಲ. ಅದಕ್ಕೆ ಅಂತಃಕರಣ ಶುದ್ಧಿ ದ್ವಾರ ಧ್ಯಾನ ಪ್ರಯೋಜನ. ಆ ತರ್ಕ ದೃಷ್ಟಿ ಈ ರೀತಿ ವಿಚಾರ ಮಾಡಿದ. ಇವು ಎಲ್ಲ ಏನದಾವ ಅಂದ್ರೆ ಈ ರೀತಿ ಇವು ಏನದಾವ ಕರ್ಮ ಬೋಧ ಮಾಡ್ತಕ್ಕಂತ ಇವು ಕೂಡ ಕರ್ಮ ಅಂದ್ರೆ ಜ್ಞಾನ ಬಿಟ್ಟು ಕರ್ಮ ಅಂದ್ರೆ ಅವು ಬೇಕಲ್ಲ. ಎದಕ್ ಬೇಕು? ಅಂತಃಕರಣ ಶುದ್ಧಿ ಬೇಕು. ಆದ್ದರಿಂದ ಅದು ಅಂತಃಕರಣ ಶುದ್ಧ ಮಾಡಿ ಜ್ಞಾನಕ್ಕೆ ಯೋಗ್ಯತಾ ಅದನ್ನು ಕೊಡ್ತಾವು. ಆದ್ದರಿಂದ ಮತ್ತೆ ಇವು ಜ್ಞಾನಕ್ಕೆ ಮಾರ್ಗ ಐತಿ ಅಂತೇಳಿ ಈ ರೀತಿ ತರ್ಕ ದೃಷ್ಟಿ ತಿಳ್ಕೊಂಡ. प्रवृत्ति में किसी वेद वचन का अभिप्राय नहीं. अंदर प्रवृत्ति में किसी वेद वचन का अभिप्राय नहीं. प्रवृत्ति अंದ್ರ ಅದರಲ್ಲೇ ಅಂದ್ರೆ ಬೇರೆ ಲೌಕಿಕ ಇದಕ್ಕ ಫಲಗಳಿಗೆ ಕಾರಣ ಇಲ್ಲ. ಆದ್ದರಿಂದ किंतु निषिद्ध स्वाभाविक प्रवृत्ति से रोकने में अभिप्राय. ಆ ನಿಷಿದ್ಧ ಏನ ನಿಷಿದ್ಧ ಅಂದ್ರೆ ನಿಷೇಧ ವೇದ ಯಾವ್ದನ್ನ ನಿಷೇಧ ಮಾಡಿದ್ ಬ್ಯಾಡಂತೆ. ಅಂದ್ರ ಪಾಪ ಮಾಡಬೇಡ, ದುರಿತ ಕರ್ಮವನ್ನಲ್ಲದಿರು, ಅಲ್ಲದಿರು ಅಂದ್ರೆ ಮಾಡಬೇಕು, ಪುಣ್ಯವನ್ನೇ ಮಾಡು. ಅದಕ್ಕಾಗಿ ಈ ರೀತಿ ಸ್ವಾಭಾವಿಕ ಪ್ರವೃತ್ತಿಯೊಂದು ಆ ಪಾಪ ಕಾರ್ಯದಲ್ಲಿ ಹಾಕೈತಿ. ಅದಕ್ಕೆ ಅದನ್ನ ರೋಕಣೆ ಮೇಲೆ ಅಭಿಪ್ರಾಯ. ರೋಕಣೆ ಅಂದ್ರೆ ಆ ಮನಸ್ಸೊಂದು ಪಾಪ ಕಾರ್ಯ ಮಾಡ್ಬೇಕಂತ ಬಂದರೂ ಕೂಡ ತಡೆಗಟ್ತೈತಿ. ಬ್ಯಾಡ ಇಲ್ಲಲ್ಲಿ ಹಾಕದು ಅಂತ. ಆದ್ದರಿಂದ
ಈ ಪುಣ್ಯ ಕರ್ಮಗಳು ಈ ರೀತಿ ಅಂತಃಕರಣ ಸ್ಥಿತಿ ಮಾಡಿ ಜ್ಞಾನಕ್ಕೆ ಕಾರಣತ್ವ ಯಾತಿ अविचार आदिकन का प्रतिपादन जो अर्थवेद है वेद नाल्कनವು ಋಗ್ವೇದ ಯಜುರ್ವೇದ ಸಾಮವೇದ ಇವು ಮೂರು ಇವು ಬರೀ ಶುದ್ಧ ಆ ಪರಮಾತ್ಮನನ್ನ ತಿಳಿಸುವಲ್ಲೇ ಅವು ಅಭಿಪ್ರಾಯದವು. ಆದರೆ ಇಲ್ಲೇನ್ ಬಂತದು ಅರ್ಥವೇದ ಐತಿಲ್ಲ ಅಥರ್ವಣ ವೇದ ಅದು ನಾಲ್ಕನೇ ಕಳಿ. ಅದರಲ್ಲಿ ಎರಡು ತರ ಐತಿ. ಎರಡು ತರ ಅಂದ್ರೇನು? ಅದರಲ್ಲಿ ಪುಣ್ಯ ಕರ್ಮಗಳು ಅದಕ್ಕೂ ಜ್ಞಾನವೂ ಅದ ಮತ್ತು ಒಂದ್ ಸ್ವಲ್ಪ ಪಾಪ ಕರ್ಮಗಳು ಅದ. ಅಂದ್ರೆ ಏನು ಅಂತಂದ್ರ ಈಗ ಅವಿಚಾರ ಆದಿಕಂಕ ಅಂದ್ರಲ್ಲ, ಅವಿಚಾರ ಅಂದ್ರೇನು? ಆ ಭಾನುಮತಿ ಇದು ಮಾಡ್ತಾರಲ್ಲ, ಇದು ಇನ್ನೊಬ್ಬರಿಗೆ ಮಾಡ್ತಾರ. ಹೌದು. ಮತ್ತು निवृत्ति में लगता है देश से शत्रु मारण में प्रवृत्त होवे तो गर्दन से अथवा अग्निदाह में शत्रु को नहीं मारे. ಏನ್ ಹೇಳ್ತದ ಅಂದ್ರ ಈಗ ಒಬ್ಬ ವೈರಿ ಅದ, ನಮಗ್ ಬಾಳ ಕಾಡ್ತಾನ, ಬಾಳ ವೈರಿ ಅದನ, ಅವನು ಕೊನೆ ಮಾಡ್ಬೇಕು ಅಂತ ವಿಚಾರ ಮಾಡ್ತಾನ. ಇದು ಎಷ್ಟಾದ್ರೂ ತಾಳೋದು, ತಡಿಗೆ ಅವನು ಮುಗಿಸೇ ಬಿಡು ಅಂತ ವಿಚಾರ ಮಾಡ್ತಾನ. ವಿಚಾರ ಮಾಡಿ ಕೊಡ್ಲಿ ಎದರದ ಕುಡ್ಪಿ ಕುಡ್ಬೋದ ಏನ್ ಮಾಡಿ ಬಾರ್ದ ಅವನ್ ಕಡಿತಾನೆ, ಕಡ್ದ ಹತ್ಯೆ ಮಾಡಿಬಿಡ್ತಾನೆ. ಮತ್ತ ಅದೇ ಮುಂದಿನ ಕತೆ ಹೇಳ್ ಹೋಗ್ಬೇಕಾಗ್ತದೆ. ಹಿಂಗೆಲ್ಲ ಇದು ದೊಡ್ಡ ಅನರ್ಥಕ್ಕೆ ಕಾರಣ ಆಕತಿ. ಆದ್ದರಿಂದ ನಿನಗೆ ಅಂತ ಅವನು ಮುಗಿಸ್ಲೇಬೇಕಾಗಿತ್ತಂದ್ರ ಹಿಂಗ್ ಮಾಡ್ಲಕ್ ಹೋಗ್ಬೇಡ. ಮತ್ ಏನ್ ಮಾಡ್ಬೇಕು ಅಂತಂದ್ರ ದಾನಸ ಅಥವಾ ಅಗ್ನಿದಾಸಿಸು ಅಥವಾ ಅಲ್ಲಿ ಇನ್ನೊಂದು ಇದು ಮಾಡ್ಲಿಲ್ಲ ಕಡಿಗಂದ್ರ ವಿಷ ಹಾಕ್ತಾರ. ಒಬ್ಬರಿಗೆ ವಿಷ ಹಾಕೊಂಡ್ ಬಿಡ್ತಾರೆ. ಹಂಗಾರ ಮಾಡೋದು. ಇಲ್ಲಿಕಂದ್ರ ಮನಿಗ್ ಬೆಂಕಿ ಹಚ್ಚಿಬಿಡ್ತಾರೆ, ಎಲ್ಲ ಸುಟ್ಕೊಂಡ್ ಸಾಯ್ಲಂತ. ಇವು ಮಾಡ್ತಾರೆ ಎಲ್ಲೋ ವೈರಿಗಳು ಇದ್ದಲ್ಲಿ. ಈ ರೀತಿ ನೀವು ಮಾಡಕ್ ಹೋಗ್ಬೇಡ್ರಿ. ಅದು ಯಾರ ಮೇಲೆ ಬಹಳ ದ್ವೇಷ ಇತ್ತು, ಅವ್ರನ್ನ ಮುಗಿಸ್ಬೇಕು ಅನ್ನೋದಿತ್ತು ಅಂದ್ರ ಈ ರೀತಿ ಅವ್ರನ್ನ ಕಡ್ದು ಮಾಡಿ ಹೊಡೆದು ಬಡ್ದು ಕೊಂದು ಬೇಡ ವಿಷ ಕೊಟ್ಟು, ಇಲ್ಲಂದ್ರ ಅವ್ರ ಮನೆಗೆ ಬೆಂಕಿ ಹಚ್ಚಿ ಅವ್ರನ್ನ ಸುಟ್ಕೊಂಡ್ ಸಾಯ್ಲ, ಇಂಥ ಕೆಲಸ ಮಾಡ್ಲಕ್ ಹೋಗ್ಬ್ಯಾಡ್ರಿ ಅಂತ ಹೇಳಿ ಮತ್ತೇನ್ ಮಾಡ್ಬೇಕು? ಅವ್ನ ಮುಗಿಸಬೇಕಾಗಿತ್ತು. ನಮಗ್ ಬಹಳ ಕಾಟ ತಾಳೋದಾಗವಲ್ದಂತ ಅಂದ್ರ ಅದಕ್ಕ ಈ ಅಥರ್ವಣ ವೇದ ಏನ್ ಹೇಳ್ತದ ಅಂತಂದ್ರ ವಾಸ್ತೆ ಅವಿಚಾರ ಕರ್ಮ ಸೇನಯಾಗಾದಿ ಕಹಿಯೇ, ಸೇನಯಾಗ ಮಾಡು ಅಂತ ಹೇಳ್ತದ. ನಿನಗ ಅವನ ಕೊಲೆನ ಮಾಡ್ಬೇಕು, ಅವನಿಗೆ ಮರಣ ಆಗ್ಬೇಕಂತಂದ್ರ ನೀ ಕೊಡ್ಲಿ ಕೊಡ್ಪಿದೆ ಅವನು ಹೊಡೆದು ಕೊಡ್ಬೇಡ, ವಿಷ ಕೊಟ್ಟು ಅವನು ಕೊಲ್ಲಕ್ ಹೋಗ್ಬೇಡ. ಯಾಕಂದ್ರೆ ಮುಂದೆ ಅದು ಗೊತ್ತಾಗತ್ತಲ್ಲ ಯಾರ ಮಳೆ ಇರುತ್ತೆ, ಮತ್ತ ಅವಾಗ ಜೇಲ್ ಮುಗಿಸ್ಬೇಕಾಕತಿ. ಅದಕ್ಕಾಗಿ ನೀನು ಯಾವ್ದು ಹೊಡೆದು ಕೊಲ್ಬೇಡ ಮತ್ತು ಅವನ್ ವಿಷ ಕೊಟ್ಟು ಇದು ಮಾಡ್ಬೇಡ, ಅವನ್ ಬೆಂಕಿ ಹಚ್ಚಿ ತುಳ್ಳಾಕ ಹೋಗ್ಬೇಡ. ಮತ್ ಏನ್ ಮಾಡ್ಬೇಕು ಅಂದ್ರ ಸೇನೆ ಯಾಗ ಮಾಡು ಅಂತ ಹೇಳ್ತಾರೆ. ಸೇನೆ ಯಾಗ ಮಾಡಂದ್ರ ಅದು ಆ ಯಾಗ ಮಾಡಿದಂದ್ರ ಅವನ ಹೆಸರು ತಗೊಂಡ್ ಏನ್ ಮಾಡ್ತಾರಲ್ಲ ಅಲ್ಲಿ ಸಾಯ್ತಾನ. ಇದನ್ನ ಅಥರ್ವಣ ವೇದದಲ್ಲಿ ಹೇಳ್ಯಾರ. ಇದು ಎಂತ ಕೆಲಸ ಅದು ಈ ವೇದ ಹೆಂಗ್ ಹೇಳ್ತದ? ಇದು ಪಾಪದ ಕೆಲಸ ಅದ ಅಂದ್ರ ಅಂತ
ಅದ್ ಪಾಪದ ಕೆಲಸ ಇವ ಭಯಂಕರವಾದ ಪಾಪ ಮಾಡಕ್ ಹೋಗಿದ್ದ. ಅದು ಮಾಡೋದು ಇವನ್ ಕೈಯಾಗೈತಿ, ಸರಳಾಗಿ ಮಾಡಿಬಿಡ್ತಾನೆ. ಈ ಸೇವೆಯಾಗ ಮಾಡಬೇಕಾದ್ರೆ ಇದು ಇವನ ಕೈಯಾಗಿಲ್ಲ. ಆ ಯಾಗ ಮಾಡ್ಬಿಡ್ತೀನಿ ಹೋಗಿ. ಈ ಮಹಾಭಾರತದಲ್ಲಿ ದ್ರುಪದ ಇದ್ದಲ್ಲ, ದ್ರುಪದ ರಾಜ ಅಂದ್ರೆ ದ್ರೌಪದಿಯ ತಂದೆ. ದ್ರುಪದ ರಾಜ ಈ ದ್ರೋಣಾಚಾರ್ಯ ಇದ್ದಲ್ಲ, ದ್ರೋಣಾಚಾರ್ಯ ಅದೊಂದು ಕಥೆ ಬಹಳ ವಿಚಿತ್ರ ಐತಿ. ಅಂದ್ರೆ ಅವ್ರ ಇಬ್ಬರು ಕೂಡಿ ಗುರುಕುಲದಲ್ಲಿ ಕೂಡಿದ್ರು. ಆ ಹೇಳಿದಾಗ ಮತ್ತ ನಿನಗೇನು ತ್ರಾಸ ಇದ್ರ ನಾನು ಇದ್ದೀರಿ ಬಾ, ನಿನ್ಗೆಲ್ಲ ಕೊಡ್ತೇನೆ, ನೀ ಬಡವದಿ ಅಂತ ಹೇಳಕ್ಕೆ ಅವ್ನು ಹೇಳಿದ್ದ. ಸಣ್ಣ ಗೆಳೆಯರಿದ್ದರು ಇಬ್ರು. ಮುಂದ್ ಹೋಗಿವ ದ್ರುಪದ ರಾಜ. ಅವಾಗ ದ್ರೋಣಾಚಾರಿ ಅವನು ಏನೋ ಇದು ಅವನ ಮಗ ಹಾಲ ತಳ್ಕೊಂಡ್ ಕೂತ್ರು. ಹಾಲು ಆಕಳ್ಕೊಂಡು ನೋಡುದು ಎಲ್ಲಿಗೆ ಆಗುದಿಲ್ಲ ಅಂತ ತಿಳ್ಕೊಂಡು, ಮತ್ತ ಅವ್ನು ನನ್ನ ದೋಸ್ತ ಗೆಳೆಯ ಇರ್ತಾನ ದ್ರುಪದ, ನಿನ್ಗೆ ಏನ್ ಕಷ್ಟ ಅಂದ್ರೆ ಬಾ ಅಂತ ಹೇಳಿದ. ಅದಕ್ಕೆ ಹೋಗಿ ಒಂದು ಆಕಳ ಅವನ ತಿಳಿಸಿ ಎಷ್ಟೋ ಸಾವಿರ ಆಕಳನು ಒಂದು ಆಕಳ ತಗೊಂಡ್ಬರ್ಬೇಕು, ಅವನ ಕಡೆ ಇಸ್ಕೊಂಡ್ ಬರ್ಬೇಕಂತ ಪಾದ ಹೋದ್ಕೊಳ್ಳೆ ಅಲ್ಲಿ ಮೊದಲು ತರಬಿದ್ರಲ್ಲ ಸಿಪಾಯಿಗಳು, ರಾಜ ಹೆಸರು ಒಮ್ಮೆ ಬಿಡ್ತಾರ ತರಬಿದ್ರು. ಇಲ್ಲ ನನ್ನ ದೋಸ್ತ ನನ್ನ ಗೆಳೆಯ ದ್ರುಪದ ಅವಾಗ ಮತ್ತ ನಿನ್ ಗೆಳೆಯ ಅವನು ದ್ರೋಣಾಚಾರಿ ಬಂದ ಹೇಳಿ ಇವಾಗ ಮೈ ಮೇಲೆ ಅರಿವಿ ಹರಿದದ್ದು ಗಂಟು ಹಾಕೊಂಡಿದ್ದ. ಇಂತಹ ಪರಿಸ್ಥಿತಿ ಇವನ್ ಅರಿವಿ ಅಂತೇಳಿ ನೋಡಿದ್ರ ಇವ್ ಬೆಳ್ಕೊಂತೀನ ಹಿಂಗಿತ್ತ ಅದ ಪರಿಸ್ಥಿತಿ. ಅವನ್ ನೋಡ್ಲಾಕ ಅವ್ರಂದ್ರು ಅವ್ ನನ್ನ ಗೆಳೆಯ ಕೇಳ್ಕೊಂಡು ಇವ್ ಹರಕಂಗಿ ಅವು ಎಲ್ಲ ತೊಡ್ಕೊಂಡ್ ಬಂದಾನ ರಾಜ. ಮತ್ ಹಿಂಗಾರ ಅವ ಅಲ್ಲ ಗಟ್ಟ ಅಂದಾನ. ಎಂತ ಯಾರವ ಅಂತ ತೋಮರ ಬಂದ ಕೂಡಲೇ ನೀವು ದ್ರೋಣಾಚಾರ್ಯ ಏನಪ್ಪಾ ಮಿತ್ರ ಗೆಳೆಯ ಆರಾಮದಿಯ ಅಂದ. ಬಿಟ್ಕೊತ ನಾ ರಾಜ ಅದೇನಿ, ಏ ಭಿಕಾರಿ ಇದ್ದಂಗ ಅದೀನಿ ಅಲ್ಲ, ಹಿಂಗ್ ಮಾತಾಡ್ತೆ ರಾಜರು ಕೂಡ ಹೆಂಗ್ ಮಾತಾಡ್ತಾರ ಹೇಳಿ ಶಕ್ತಿಗೆ ಅವ ಇಲ್ಲ. ಮತ್ತೆ ನಾನು ನೀನು ಕೂಡಿ ಗುರುಕುಲದಲ್ಲಿ ಗೆಳೆಯರೇ ಇದ್ದೀವಿ. ಅದು ಸಣ್ಣ ಹುಡುಗರು ಮಳ್ಳ ಹುಡುಗರು ಇದ್ದಾಗಿನ ಮಾತದು ಹೇಳಿದ. ಗೆಳತನ ಇರ್ಬೇಕಾದ್ರೆ ಸಮಾಜತೆಯಲ್ಲಿ ಇರ್ತದ. ಅವನು ರಾಜ ನಾನು ರಾಜ, ಅವ್ರು ಗೆಳತಾನ ಇರ್ತಾರೆ. ಬೆಳ್ಕೊಂತಿನವಾಗ ರಾಜ ಗೆಳತಾನ ಇರ್ತದ ಅಂತ ಹೇಳಿ ಸಿಕ್ಕಂಗ ಅವನು ಅಪಮಾನ ಮಾಡಿ ಕಳಿಸ್ಬಿಟ್ಟ. ಆ ಅಪಮಾನ ತೀರಿಸ್ಕೊಳ್ಳೋ ಸಲುವಾಗಿ ದ್ರೋಣಾಚಾರ್ಯ ಏನ್ ಮಾಡಿದ ಅಂದ್ರೆ ಈ ಕೌರವ ಪಾಂಡವರಿಗೆ ಧನುರ್ವಿದ್ಯಾ ಕಲಿಸಿದ. ಧನುರ್ವಿದ್ಯಾ ಕಲಿಸಿ ಗುರುದಕ್ಷಿಣ ಏನ್ ಕೊಡ್ಬೇಕಂದ್ರ ನಾ ಏನ್ ಹೇಳ್ತೇನೆ ಅದನ್ನ ಕೊಡ್ಬೇಕಂತ ಹೇಳ. ಅಂದ್ರ ಪೂರ್ವ ವಿದ್ಯಾ ಕಲ್ತರು ಹಿಂದಗಡೆ ಏನ್ ಬೇಕು ಗುರುದಕ್ಷಿಣ ಅಂದ ಆ ದ್ರುಪದನನ್ನ ಯುದ್ಧ ಮಾಡಿ ಅವನ್ನ ಕಟ್ಟಿ ತಂದ ನನ್ನ ಮುಂದೆ ಕುಂದಸ್ರಿ. ಅವನು ಸೋಲಿಸಿ ನಾನು ಮುಂದೆ ತಂದ ಅವನು ಕಟ್ಟಿ ತಂದು ಇಲ್ಲಿ ಕುಂದಸ್ರಿ. ಇದ ನಾನು ಗುರುದಕ್ಷಿಣ ಅನಾನ ಅವ್ರು ಹಂಗ ಹೋಗಿ ಯುದ್ಧ ಮಾಡಿ ಅರ್ಜುನ ಅದು ಎಲ್ಲ ಯುದ್ಧ ಮಾಡಿ ಅವನ ದ್ರುಪದನ ತಗೊಂಬಂದ ಅವನ ಮುಂದೆ ಕುಂದಿಸಿದ್ರು. ಆವಾಗ ಅವನ್ ದ್ರೋಣಾಚಾರ್ಯಂದ ದ್ರುಪದ ನೀ ಏನಂದಿದ್ದಿ ಗೆಳತನ ದೋಸ್ತಿ ಆಗ್ಬೇಕಾದ್ರ ಸಮಾನತೆಯಲ್ಲಿ ಆಕತಿ. ನೀ ಭಿಕಾರಿ ನಾ ರಾಜ, ದೋಸ್ತಿ ಹಂಗಾಕತಿ. ಅದು ದೋಸ್ತಿ ಅಂದ್ರೆ ಗೆಳತನ. ಅದಕ್ಕ ನೀ ಅಂದಿದ್ಯಲ್ಲ, ಅದಕ್ಕ ನಿನ್ ರಾಜ್ಯ ಏನೈತದ ಈಗ ನಾ ಗೆದ್ದೇನಿ, ನಿನ್ನ ಕಟ್ಟಿ ತಂದಿದ್ದೆ ನಿನ್ನ ಕೊಂದ್ಕೊಳ್ಬಹುದು. ನಾ ಈಗ ಆ ರಾಜ್ಯ ಒಟ್ಟು ನಾನು ತಗೋಬಹುದು. ನಾ ಹಂಗ ಮಾಡಂಗಿಲ್ಲ. ನೀ ಅಂದ ಮಾತಾನ ಈಗ ಪೂರ ಮಾಡೋದೇನೆ. ಅದಕ್ಕೆ ನಿನ್ನ ರಾಜ್ಯದಲ್ಲಿ 2 ಭಾಗ ಮಾಡಿ ನಿನ್ನ ಬಿಡ್ತೇನೆ. ಅರ್ಧ ರಾಜ್ಯ ನೀ ತಗೋ, ಅರ್ಧ ರಾಜ್ಯ ಸಮಾನದ ಯಾವಾಗ ದೋಸ್ತಿ ಆಕತಿ ಅಂತ
ಹಿಂಗ್ ಮಾಡಿದ್ರಿಂದ ಅವನ ಅಪಮಾನ ಆಯ್ತಲ್ಲ ಬಹಳ. ಆ ಹೇಳಿದಾಗ ಇವನ್ ಹೆಂಗ್ ಮಾಡ್ಬೇಕು ಅಂತೇಳಿ ಅವ ಒಬ್ಬ ಋಷಿ ಹಚ್ಚಿರುವ ಯಾರು ಆ ಏನಪ್ಪ ಆಂಧ್ರ ಏನ ಹೆಸರು ಏನಿಲ್ಲ ದೃಪದ ರಾಜ. ದೃಪದ ರಾಜ ಮನಿ ಒಳಗೆ, ಯಾಕಂದ್ರೆ ನಾನು ಸೋಲಿಸಿ ನನ್ನ ಕಟ್ಟಿ ತಂದು ಇಲ್ಲಿ ಕುಂದಿರಿಸಿ ಮತ್ತ ನನ್ನ ಆಹಾರ ನನ್ನ ರಾಜ್ಯ ತಗೊಂಡು ಇಟ್ಟೆಲ್ಲ ಮಾಡ್ಬೇಕು. ಅದಕ್ಕಾಗಿ ಇವನು ಕೊಡ್ಬೇಕಾದ್ರ ಈಗ ದ್ರೋಣಾಚಾರ್ಯ ಅಂದ್ರೆ ಸಾಮಾನ್ಯ ಇಲ್ಲ. ಧನುರ್ವಿದ್ಯೆಯಲ್ಲಿ ಅವನು ಮೇಲ್ತವ್ರು ಯಾರು ಇಲ್ಲ, ಮನುಷ್ಯರು ಯಾರು ಇಲ್ಲ ಅಂತ ತಿಳ್ಕೊಂಡು ಯಜ್ಞ ಕುಂಡದಿಂದ ಅವನು ಕೊಡುವಂತ ಮಗನ್ನ ಪಡಿಬೇಕಂತ ಯಜ್ಞ ಮಾಡಿ ಆ ಯಜ್ಞ ಕುಂಡದಿಂದ ಆವಾಗ ಒಬ್ಬ ಋಷಿಗೆ ಹೇಳ್ದ, ನೀವೊಂದು ಯಜ್ಞ ಮಾಡಿ ನನಗೊಬ್ಬ ಮಗ ಹುಟ್ಟಬೇಕು. ಎಂತ ಹೇಳ್ಬೇಕವ, ಯಾಕ ಅಂದ್ರೆ ದ್ರೋಣಾಚಾರ್ಯರನ್ನು ಕೊಲ್ತಕ್ಕಂತ ಸಾಮರ್ಥ್ಯಗಳು ಇಡ್ಬೇಕು. ಅಂತ ಮಗನ ಯಜ್ಞ ಕುಂಡದಿಂದ ಹುಟ್ಟೋದೈತಿ. ಅವ ಇದು ನಾವು ಮಾಡಂಗಿಲ್ಲ. ಮತ್ತೆ ಈಗ ಇನ್ನೊಬ್ಬರು ಕೊಲವನ್ನು ಇದು ಮಾಡ್ಬೇಕಲ್ಲ. ಆವಾಗ ಹೇಳ್ದವ, ನೀ ಏನ್ ಬೇಡ್ತೀವಲ್ಲ ಅದು ಕೊಡ್ತೀನಿ ಅಂದ್ರೆ 1,00,000 ಆಕಳ ಕೂಡ 1,00,000 ಗೋವುಗಳನ್ನ ಆಕಳ ಕೊಡ್ತೇನ ನೀವ ಈ ಕಾರ್ಯ ಮಾಡ ಅಂದ್ರ ಅವನು ಕೊಲೋ ಮಗ ಬೇಕು ನನಗೆ ಅಂತ ಹೇಳಿ ಅವಾಗ ಯಜ್ಞ ಕುಂಡದಿಂದ ದುಷ್ಟ ದ್ಯುಮ್ನ ತಿಳಕೆ ಅಂತ ಮಗನ ಯಜ್ಞ ಕುಂಡದಿಂದ ಹುಟ್ಟ್ಯಾರ. ಯಜ್ಞ ಕುಂಡದಿಂದ 3 ಮಂದಿ ಹುಟ್ಟ್ಯಾರ. ಯಾರು? ದುಷ್ಟ ದ್ಯುಮ್ನ ತಿಳಕೆ ಅವ ಮಗ ದ್ರೌಪದಿ, ಆಮೇಲೆ ಶಿಖಂಡಿ. ಇವ್ರು 3 ಮಂದಿ ಯಜ್ಞ ಕುಂಡದಿಂದ ಹುಟ್ಟ್ಯಾರ. ಆ ದುಷ್ಟದ್ಯುಮ್ನ ಕಡೆಗೆ ದ್ರೋಣಾಚಾರ್ಯರನ್ನು ಕೊಂದ. ಅದ್ರ ತಲೆಗೆ ಹುಟ್ಟಿದ್ದಲ್ಲ. ಅಂದ್ರೆ ಹೇಳೋ ತಾತ್ಪರ್ಯ ಇಲ್ಲಿ ಏನು ಅಂತ ಕೇಳಿದ್ರೆ, ಯಜ್ಞ ಕುಂಡದಿಂದ ಅವನು ಕೊಲೋ ಮಗನ ಹುಟ್ಟಿಸಿ ಅವನು ಕೊಲೆ ಮಾಡಿ. ಈ ರೀತಿ ಇಲ್ಲಿ ಏನದಾವಲ್ಲ, ಈ ವೇದದಲ್ಲಿ ಯಾವ ಅಧರ್ಮ ವೇದದಲ್ಲಿ ಶ್ರೇಣಿಯಾಗಿ ಮಾಡ್ಬೇಕು. ಇಷ್ಟೆಲ್ಲ ಮಾಡೋದಕ್ಕಿಂತ ಹಿಂಗೇನು ಯಜ್ಞದಿಂದ ಅಂದ್ರೆ ಈ ಯಜ್ಞ ಮಾಡಿ ಅವನು ಶ್ರೇಣಿಯಾಗಿ ಮಾಡ್ಬೇಕಂದ್ರೆ ಯಜ್ಞ ಮಾಡ್ಬೇಕು. ಯಜ್ಞ ಮಾಡ್ಬೇಕಂದ್ರ ಕೋಟಿಗಟ್ಲೆ ಖರ್ಚಾಗ್ಬೇಕು. ಎಷ್ಟೋ ಕೋಟಿ ಖರ್ಚಾಗತ್ತೆ ಆ ಯಜ್ಞ ಮಾಡಾಗ. ಮತ್ತ ಅವನಿಗೂ ಕೊಡ್ಬೇಕ. ಎಲ್ಲ ಒಂದು ಆ ರೀತಿ ಈ ಕಪ್ಪು ಕಟ್ ಮಾಡ್ತೇನೆ. ಯಜ್ಞ ಕುಂಡದಲ್ಲಿ ಅಂತ ಮಗನ ಅವ ಪಡೆದು ಕಡೆಗೆ ದ್ರೋಣಾಚಾರ್ಯರನ್ನ ಅವನು ಬಂದ. ಅಂದ್ರ ಈ ರೀತಿ ಆ ಅಥರ್ವಣ ವೇದದಲ್ಲಿ ಇಂಥ ಯಜ್ಞ ಕಾರ್ಯಗಳು ಅಲ್ಲಿ ಬೋರ್ ಮಾಡಿದ್ದವು. ಇದನ್ನ ಅದನ್ನ ಮಾಡೋದ್ ಬಿಟ್ಟು ಅವಾಗ ಕಡ್ದ ಕೊಲ್ಲಾಕರ ಹೋಗ್ಬೇಡ, ವಿಷ ಹಾಕಿ ಕೊಲ್ಲಾಕ ಹೋಗ್ಬೇಡ, ಬೆಂಕಿ ಹಚ್ಚಿ ಅವನು ಕೊಂದು ಏನು ಇಂಥ ಮಾಡ್ಬೇಕು ಅಂತೇಳಿ ಇದನ್ನು ಮಾಡಿದಂದ್ರ ಇದು ನಿನಗೂ ತ್ರಾಸ ಇಲ್ಲ, ಮತ್ತು ಅದು ಒಂದು ಯಜ್ಞ ಕಾರ್ಯದಿಂದ ಇದು ಹಾಕೈತಿ ಅಂತ. ಇದಕ್ಕೆ ನಿನ್ ಜೇಲ್ನು ಹೋಗೋದಿಲ್ಲ ಅಂತೇಳಿ ಹಿಂಗ್ ಮಾಡಿ ಅದು ಹೇಳಿ. ಅಂದ್ರೆ ಅರ್ಥ ಏನಂದ್ರ ಅದು ಭಯಂಕರವಾದ ಪಾಪ ಮಾಡೋದಕ್ಕಿಂತ ಇದು ಸ್ವಲ್ಪ ಪಾಪ ಇದು. ಯಜ್ಞ ಕಾರ್ಯದಿಂದ ಅವನು ಕೊಡೋದು ಸೇರಿ ಈ ರೀತಿ
तात्पर्य है, जो देश से शत्रु मारण में प्रवृत्त हुए तो गर्दान से अथवा अग्निदाह से शत्रु को नहीं मारे। इस वास्ते विचार कर्म का ಸೇನೆ ಯಾಗ ಆದಿ ಕೈ ಅದಕ್ಕೆ ಸೇನೆ ಯಾಗ ತರ ಅದನ್ನ ಮಾಡಿದ್ರೆ ಅವ ವೈರಿ ಸಾಯ್ತಾನು. ಇದು ಅಥರ್ವ ವೇದದಲ್ಲಿ ಹೇಳಿದೆ. शत्रु मारण के निमित्त जो कर्म करे वो अविचार कहिए. अविचार शब्द बदला अविचार ನಿಮ್ ಕನ್ನಡದಾಗ ಅವಿಚಾರ ಇರ್ಬೇಕಂತ. ಅವಿಚಾರ ಅಂದ್ರೇನು? ಅವಿಚಾರ ಅಂದ್ರ ವೈರಿಯನ್ನ ಕೊಲ್ಲೋ ಸಲುವಾಗಿ ಏನ್ ಮಾಡ್ತಾನ ಕರ್ಮ, ಈ ಸೇನೆ ಯಾಗಾದಿಗಳನ್ನ ಮಾಡ್ತಾನಲ್ಲ ಅದಕ್ಕೆ ಅವಿಚಾರ ಅಂತಾರೆ. ऐसा सेने याग नाम यज्ञ है. सेने याग का बोधक जो वेद वचन है ताका अर्थ नहीं. ಸೇನೆ ಯಾಗದ ಬೋಧ ಮಾಡ್ತಕ್ಕಂತ ವೇದ ವಚನ ಏನದ ಅದಕ್ಕೆ ಈ ಅರ್ಥ ಇಲ್ಲ. शत्रु मारण कामना वाला सेने याग में प्रवृत्त होवे, किंतु शत्रु मारण की जाको कामना होवे तो सेने याग से भिन्न जो गर्दान आदि शत्रु मारण के उपाय है जिनमें प्रवृत्त होवे नहीं. ಅದು ಗರ್ದಾನ್ ಮೇಲೆ 511 ಟಿಪ್ಪಣಿ ಅದ. ಗರ್ ನಾಮ್ ಜಹರ್. ಗರ್ದಾನ್ ಅಂದ್ರ ಗರ್ ಅಂದ್ರೇನು? ಗರ್ ಅಂದ್ರ ವಿಷ, ಜಹರ್ ಅಂದ್ರೇನು? ವಿಷ, poison. जिसका दान कहिए देना ಅಂದ್ರೆ ಒಬ್ಬೊಬ್ಬರಿಗೆ ವಿಷ ಹಾಕ್ತಾರ ಅದಕ್ಕೆ ಗರ್ದಾನ್ ಅಂತಾರೆ. ಇಷ್ಟೇ ಆದಿ ಲೇಖಿ ಅಂದ್ರ ವಿಷ ಹಾಕೊಳ್ಳೋದು ನೀವೆಲ್ಲ ಏನೋ ಇಂತ शत्रु को मारने के दिन में प्रवृत्त हुए ने. इस रीति से द्वेष से प्राप्त जो गर्दान आदि ತಿಂತೆ ನಿವೃತ್ತಿ में ಸೇನೆ ಅಂದ್ರ ಒಬ್ಬೊಬ್ರು ಕಳೆದು ಕೊಲ್ತಾರ, ಬೆಂಕಿ ಹಚ್ಚಿ ಸುಡ್ತಾರ, ವಿಷ ಕೊಡ್ತಾರ. ಇವುಗಳಿಂದ ಬಿಡಿಸಿ ಅವು ಇದನ್ನ ಮಾಡು ಅಂತ ಹೇಳಿಕ ಅಂದ್ರೆ ಬಹಳ ಪಾಪ ಮಾಡೋದು ಬಿಡಿಸಿ ಸ್ವಲ್ಪ ಪಾಪ ಮಾಡೋದು ಹಿಂಗ ಈ ವೇದ ಹೇಳ್ತದ ಅಂತ ಹಿಂಗ ಅರ್ಥ. ಪ್ರವೃತ್ತಿ ಮೇಲೆ ಕಾಯತೆ ಪ್ರವೃತ್ತಿ ದ್ವೇಷತೆ ಪ್ರಾಪ್ತ ಹೋವೆ ಅಂದ್ರೆ ಸಿಟ್ಟಿನಿಂದ ಏನು ಬೇಕಾದ ಮಾಡಿ ಬಿಡ್ತಾನ, ಅದಕ್ಕೆ ಆ ರೀತಿ ಮಾಡೋದು ಸರಿ ಅಲ್ಲ ಅಂತ ಹೇಳಿ. जो अन्य से प्राप्त हुए तामे वाक्य का अभिप्राय हुए नहीं. ಅಂದರೆ 512ನೇ ಟಿಪ್ಪಣಿ 512ನೇ ಟಿಪ್ಪಣಿ ಅಂದ್ರೆ ಏನು? ಅನ್ಯತೆ ಪ್ರಾಪ್ತ हुए तामे ವಾಕ್ಯ का ಅಭಿಪ್ರಾಯ हुए नहीं. ಅಂದ್ರೆ ಅವುಗಳನ್ನು ಮಾಡಿಸುವುದರಲ್ಲಿ ಅವುಗಳ ತಾತ್ಪರ್ಯ ಇಲ್ಲ ಅಂತ. ಅಂದ್ರ ಸಾಮಾನ್ಯ ಇಲ್ಲಿ ಟಿಪ್ಪಣಿ ಏನ್ ಹೇಳ್ತದ? 512ನೇ ಟಿಪ್ಪಣಿ ಪರಿಣಿತ ಭಾರ್ಯ ಕಾ ಸಂಘ ಕರ್ಣ ಅಂದ್ರ ಈಗ ಒಬ್ಬೊಬ್ರು ಎಲ್ಲೆಲ್ಲ ಹೋಗಿ ಬಲಾತ್ಕಾರ ಮಾಡಿ ಹೆಣ್ಮಕ್ಳನ್ನ ಕೆಡ್ಸೋದು ಏನಾರ ಹಿಂಗೆಲ್ಲ ಮಾಡ್ತಾರೆ. ಅದಕ್ಕಿಂತ ಇಲ್ಲಿ ಏನ್ ಹೇಳ್ತದಂದ್ರ ಸಾಮಾನ್ಯ ಪರಿಣಿತ ಭಾರ್ಯಾಗ ಸಂಕರ್ಣ ಅಂದ್ರ ಯೋಗ್ಯ. ಒಬ್ಬೊಬ್ರು ಸಣ್ಣ ಹುಡುಗರನ್ನ ಸಹಿತ ಕೆಡಿಸ್ಬಿಡ್ತಾರೆ. ಅದಕ್ಕಾಗಿ ಆ ರೀತಿ ಏನಾರ ಮಾಡೋದು ಅಂತ ಎಲ್ಲ ಪರಿಣಿತ ಅಂದ್ರೆ ಯೋಗ್ಯ ಆ ಹೆಣ್ಮಗಳು ಇರ್ಬೇಕು, ಅಕ್ಕಿ ಕೂಡ ಸಂಘ ಮಾಡ್ಬೇಕು. ಋತುಮತಿ ಭಾರ್ಯಾಕ ಸಂಕರ್ಣ ಅಂದ್ರ ಈಗ ಅಂದ್ರ ಲಗ್ನ ಮಾಡ್ಕೊಂಡ ಹೆಂಡತಿ ಕೂಡ ಕೊಡ್ಬೇಕು. ಹಿಂಗ ಹೊರಗೆ ಆಕಿನ ಸೇರಿ ಈಗಿನ ಮಾಡಿ ಬಲಾತ್ಕಾರ ಅವು ಇವು ಏನು ಅಂದ್ರ ಲಗ್ನ ಮಾಡ್ಕೊಂಡು ಹೆಂಡತಿ ಕೂಡ ಕೊಡ್ಬೇಕು ಅಂತ ಹೇಳಿದ್ರು. ಅಕ್ಕಿ ಹೆಂಡತಿ ಕೂಡ ಕೊಡ್ಬೇಕಾದ್ರೂ ಕೂಡ ಅಲ್ಲಿ ನೇಮ್ ಹಾಕ್ತದ ಏನಂತ? ಋತುಮತಿ ಭಾರ್ಯಾಕ ಸಂಘಕರ್ಣ ಅಂತ. ಏನೈತಿ ನಿಮ್ಮಲ್ಲಿ? ಋತುಮತಿ ಅಂದ್ರ ಋತುಮತಿ ಅಂದ್ರ
ಹೆಣ್ಮಗಳು ತಿಂಗಳಿಗೊಮ್ಮೆ MC ಅಂದ್ರೆ ಮಂತ್ಲಿ ಪೀರಿಯಡ್ ಹೊರಕ್ ಹೋಗಿರ್ತಾರಲ್ಲ ಆ ರೀತಿ ಆಕಿ ಕುಂತು 4-5 ದಿನ ಬಿಟ್ಟ ಮೇಲೆ ಆಕಿ ತಲೆ ಮೇಲೆ ನೀರ್ ಹಾಕೋದ ಅಂದ್ರ ಆ ನಂತರ ಕೂಡ್ಬೇಕು. ಯಾರು ಆಕಿ ಗಂಡ ಹೇಳ್ತಿ ಲಗ್ನ ಮಾಡ್ಕೊಂತ ಇದ್ದೇನೆ ಅಂತ ಹೇಳಿಕೆ ಅಂದ್ರೆ ಯಾವಾಗ ಬೇಕು ಅವಾಗ ಕೂಡೋದು ಹಿಂಗಿಲ್ಲ. ಮತ್ ಹೆಂಗಂದ್ರ ಆಕಿ ತಿಂಗಳಿಗೊಮ್ಮೆ ಹೊರಗ್ ಕುಂದಿರ್ತಾಳ MC ಇರ್ಕತಿ. ಆಮೇಲೆ ತಲೆ ತಕ್ಕೊಂಡು ಅವಾಗ ಯಾವಾಗ ಶುದ್ಧ ಆಗ್ತಾಳಲ್ಲ ಆ ನಂತರ ಆಕಿ ಕೂಡ ಕೂಡ್ಬೇಕು. ಹೀಗೆ ಶಾಸ್ತ್ರದೇ ಅದಕ್ಕೆ ಋತುಮತಿ ಅಂದ್ರೆ ಅದು ಇದು ಹೊರಕುಂತದ್ದು ಅಂತಕ್ಕಿನ ಸಂಗ್ ಮಾಡ್ಬೇಕು. ಅದು ಅಂದ್ರ ಅದು ತಲೆ ತೊಳ್ಕೊಂಡ್ಮೇಲೆ ಆಕಿ ಕೂಡ ಕೂಡ್ಬೇಕು ಅಂತ ಹಿಂಗೆಲ್ಲ ನೇಮ್. ಹುತಶೇಷ ಅಂದ್ರ ಓಂಕಾರಕ್ಕೆ ಅವಶೇಷ ನೇಮ. ಈಗ ಹೆಣ್ಮಗಳನ್ನ ಹೆಣ್ಣಿನ ಕೂಡ ಕೂಡ್ಬೇಕಂದ್ರೆ ಸಿಕ್ಕಂಗ ಬಲಾತ್ಕಾರ ಮಾಡಿ ಅವ್ರು ಅಂತ ಹಂಗ್ ಮಾಡಬಾರ್ದು. ಮತ್ತೇನ್ ಮಾಡ್ಬೇಕಂದ್ರೆ ಲಗ್ನ ಮಾಡ್ಕೊಂಡು ಹೆಂಡತಿ ಕೂಡ ಸಂಗ್ ಮಾಡ್ಬೇಕು. ಲಗ್ನ ಮಾಡ್ಕೊಂಡು ಹೇಳ್ತಿದ್ರು ಕೂಡ ಆಕಿ ಹೊರಗ್ ಕೊಟ್ಟ ಟೈಮ್ ಅವಾಗ ಮಾಡಬಾರ್ದು. ಆಕಿ ತಲೆ ತೊಳ್ಕೊಂಡು ಮೇಲೆ ಆ ನಂತರ ಆಕಿ ಕೂಡ ಕೂಡ್ಬೇಕು ಅಂತ ಹಿಂಗನೆ. ಏನು ಹುತಸ್ಸೆ ಮಾಂಸ ತಿನ್ಬೇಕಾದ್ರ ಮಾಂಸ ತಿನ್ಬೇಕಂತ ಹೇಳಿಕೆ ಅವ್ನ ಇಚ್ಛಾ ಇತ್ತಂದ್ರ ಹಂಗ ಹೋಗಿ ಅಲ್ಲಿ ಮಾಂಸದ ಅಂಗಡಿ ಮಾಂಸ ತಂದು ತಿನ್ಬಾರ್ದು. ಮತ್ತೇನ್ ಮಾಡ್ಬೇಕು ಅಂದ್ರ ಹುತಶೇಷ ಅಂದ್ರ ಹುತ ಅಂದ್ರ ಹೋಮ ಮಾಡಿಸ್ಬೇಕ. ಮಾಂಸ ತಿನ್ನೋದಿದ್ರ ಹೋಮ ಮಾಡಿ ಇವೆಲ್ಲ ತಿನ್ಬಾರ್ದ. ಒಂದೇ ಮಾತು ಹೆಂಗಸರು ಕೂಡಬಾರ್ದು. ಕೂಡೋದಿದ್ರೆ ಹೆಂಗ್ ಮಾಡು ಲಗ್ನ ಮಾಡ್ಕೋ ಆಕೆನ ತಗೊಂಡ್ ಅದು ತಲೆ ಮೇಲೆ ನೀರ್ ಹಾಕೊಂಡ ನಂತರ ಆಕೆಗಳು ಮತ್ತ ಅವು ಇನ್ನ ಬಾಳ ಐತಾರ. ಅದ್ರಾಗ ಹುಣ್ಣು ಇರಬಾರ್ದು, ಅಮಾವಾಸ್ಯೆ ಇರಬಾರ್ದು, ಏಕಾದಶಿ ಇರಬಾರ್ದು, ಬರೋಗ ಪುಣ್ಯ ಕಾಲ ಯಾವ ಇರಬಾರ್ದು. ಆ ದಿನ ಕೂಡಬಾರ್ದು ಅಂತ ಹೇಳಿ ಗೃಹಸ್ಥರಿಗೆ ನೇಮ್ ಹಾಕಿದ್ದೆ. ಅದು ಇಷ್ಟು ಯಾರು ನಡೆಯಂಗಿಲ್ಲ. ಅದನ್ನ ಕಮ್ ಸೆ ಕಮ್ ಆಕಿ ಹೊರಗೆ ಕೂತ ತಲೆ ಮೇಲೆ ನೀರ್ ಹಾಕೊಂಡ್ ಮ್ಯಾಲೆ ಕೂಡ್ಬೇಕು. ಇಷ್ಟನೇ. ಏನ ಮಾಂಸ ತಿನ್ಬಾರ್ದು. ತಿಂತೇನಂತ ನೀ ಅಂದೆ ಅಂದ್ರ ಹೆಂಗ ತಿನ್ನು? ಹುತಶೇಷ ಅಂದ್ರ ಹುತಶೇಷ ಅಂದ್ರೇನು? ಹೋಮ ಮಾಡುವಾಗ ಅಂತ್ಯ ಆಹುತಿಗೂ ಹೋಮ ಕೈಯೇ. ಅಂತ್ಯ ಆಹುತಿ ಅಂತ ಒಂದು ಇದು ಮಾಡ್ತಾರ. ಒಂದು ಕುರಿ ಒಂದು ಹೋತ ಅವ ಏನಾಯ್ತು ಪ್ರಾಣಿ ಅದನ್ನ ಬಲಿ ಕೊಡ್ತಾರೆ. ಅಂತ್ಯ ಆಹುತಿಗೆ ಯಜ್ಞ ಕಾರ್ಯದಲ್ಲಿ ಅದನ್ನ ಮಾಡ್ತಾರೆ. ಅದನ್ನ ಮಾಡಿ ಅದು ಎಲ್ಲಾ ಹೋಮ ಕಾರ್ಯ ಮುಗಿಸಿದ ನಂತರ ಏನ್ ಸ್ವಲ್ಪ ಉಳಿದಿರ್ತೈತಿ ಅದನ್ನ ತಿನ್. ಒಂದು ಹೋಮ ಮಾಡ್ಬೇಕಾದ್ರೆ ಕೋಟಿಗಟ್ಟಲೆ ಖರ್ಚು ಮಾಡ್ಬೇಕು. ಕೋಟಿಗಟ್ಟಲೆ ಅಂದ್ರೆ ಹಾಕ್ತೇನು ಇನ್ನು ಮಾಂಸ ಬಿಡ್ಬೇಕು. ಮತ್ ತಿಂತೇನಂದ್ರೆ ಹಿಂಗ್ ಮಾಡ ಕೋಟಿಗಟ್ಟಲೆ ಖರ್ಚು ಮಾಡಿ ಹೀಗಂತ ಅದ್ರ ಬಿಡಿಸುವುದರಲ್ಲಿ ತಾತ್ಪರ್ಯ ಐತಿ. ಏನ್ ಅರ್ಥ? ಇನ್ನ ಕರ್ಣ ಸೂತ್ರಾಮಣಿ ಯಾವ ವಿಷಯ ಸುರಾಪಾನ ಕರ್ಣ ಅಂದ್ರ ಮತ್ ದಾರು ಕುಡಿತೀನಿ ಅಂದ್ರ ಕುಡಿಬೇಡ ಬಂದ್ ಎಲ್ಲ ನಾ ಕುಡಿಯತ್ತೇನಂದ್ರ ಸೂತ್ರಾಮಣಿ ಅಂತ ಯಾಗ ಐತಿ. ಸೂತ್ರಾಮಣಿ ಅನ್ನು ಯಾಗ ಯಜ್ಞ ಅದಕ್ಕೂ ಲಕ್ಷಾನುಗಟ್ಲೆ ಖರ್ಚು ಮಾಡ್ಬೇಕು. ಅದಕ್ಕೆ ಖರ್ಚು ಮಾಡಿ ಅದ್ರಾಗ ಏನೈತಿ ದಾರು ಕುಡಿ ಅದ್ ಖರ್ಚು ಮಾಡಿ ಲಕ್ಷಾನುಗಟ್ಲೆ ಖರ್ಚು ಮಾಡಿದೆ. ಮತ್ತೆ ದಾರು ಕುಡಿಬೇಕು. ಯಾರಪ್ಪ ಬೇಡ ಅಂತ ಹೇಳಿ ಬಿಟ್ಟು ಬಿಡ್ತಾರ. ನಿವೃತ್ತಿಯಲ್ಲಿ ತಾತ್ಪರ್ಯ ಅಂತಿ. ಮಾಂಸ ತಿನ್ಬೇಡ, ದಾರು ಕುಡಿಬೇಡ ಮಾಡ್ತಾನಂದ್ರೆ ಹಿಂಗ್ ಮಾಡ ಹಿಂಗ ಇದ ವೇದ ಹೇಳ್ತೀಗ ಇತ್ಯಾದಿ ವೇದಕ್ಕೆ ವಿಧಿವಚನ ಸೇರಿಸಿದೆ.
अन्य अंದ್ರ नागते प्राप्त सर्व स्त्री का संग किंवा सर्व का परिणित स्त्री का संग किंवा मांस आदि सेवा तीन विषय प्रवृत्ति करावने में अभिप्राय ಅದು ಇದನ್ನು ಹೆಣ್ಣಿನ ಕೂಡ ಕೊಡೋದಿದ್ರೆ ಹಿಂಗ ಕೊಡು ಮತ್ತ ಮಾಂಸ ತಿಂತೇನಂದ್ರ ಹಿಂಗ ತಿನ್ನು ದಾರು ಕುಡಿತೀನಂದ್ರ ಈ ರೀತಿ ಕುಡಿ ಅಂತ ಒಂದು ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಆದ್ರೆ ಬಿಡಿಸುವಲ್ಲಿ ತಾತ್ಪರ್ಯ ಅಂತ ಹೀಗದ अभिप्राय नहीं किंतु जिन विषय स्वाभाविक जो प्रवृत्ति है इसके संकोच करावे ಅಂದ್ರೆ ಬಿಡಿಸುವುದರಲ್ಲಿ ಆ ವೇದದ ತಾತ್ಪರ್ಯ ಐತಿ ಅಂತ ಯಾತೆ ವೇದ ವಾಕ್ಯಗ ಪರಿಸಂಖ್ಯಾ ವಿಧಿ ಪರಿಸಂಖ್ಯಾ ಅಂದ್ರೆ ಇಲ್ಲಿ ಕೆಳಗೆ ಹೇಳ್ತಾರೆ ಅವರು ನಿಯಮ ವಿಧಿ ರೂಪ ಕಿಂवा अपूर्व विधि नहीं ಅಂದ್ರೆ ಇಲ್ಲಿ ऐसे सेन याग बोधक अथर्व वेद के वचन का भी द्वेष से प्राप्त शत्रु मारण विषय प्रवृत्ति में अभिप्राय नहीं अंದ್ರ ವೈರತ್ವ ಇದ್ದದ್ದು ಅವನು ಹೋಗ ಏನು ಕಡ್ದುಕೊಳ್ತೇನೆ ಅಥವಾ ಏನು ಮಾಡಿ ಇಂಥವೆಲ್ಲ ಮಾಡಬೇಡ ಇಲ್ಲಿ ಯತ್ನೆ ಮಾಡು ಅಂದ್ರೆ ಅದ್ರಾಗು ಮತ್ತು ಕೋಟಿ ಗಟ್ಟಲೆ ಖರ್ಚು ಮಾಡಬೇಕು ಹೀಗೆಲ್ಲ ಅಂದ್ರೆ ಬಿಡಿಸುವಲ್ಲಿ ತಾತ್ಪರ್ಯ किंतु स्वाभाविक प्रवृत्ति के रोकने वास्ते द्वारा इस गर्दान आदि घंटे निवृत्ति में अभिप्राय है विष हाकोದು ಆಮೇಲೆ ಕಳ್ಕೊಳ್ಳೋದು ಇಂಥವೆಲ್ಲ ಬಿಡಿಸೋದ್ರಲ್ಲೇ ತಾತ್ಪರ್ಯ ಐತಿ ಅಂತ ಯಾತೆ ये सेन याग बोधक वचन भी परिसंख्या विधि रूप है परिसंख्या ಅಂದ್ರೆ ಏನು परिसंख्या शब्द ಗೊತ್ತಲ್ಲ अन्यते प्राप्त अर्थ का इसके संकोच के निमित्त बोधन जो वेद वचन है तो परिसंख्या हो अंದ್ರ ಪರಿಸಂಖ್ಯೆ ಅಂದ್ರೆ ದ್ವೇಷದಿಂದ ಅನ್ಯತೆ ಅಂದ್ರ ದ್ವೇಷದಿಂದ ಅದನ್ನ ಬಿಡಿಸುವುದರಲ್ಲೇ ದ್ವೇಷದಿಂದ ಇವೇನ್ ಮಾಡ್ತಾನ ಕಡಿಯೋದರ ಮಾಡ್ತಾನು ವಿಷ ಹಾಕೋದು ಮಾಡ್ತಾನು ಇಂಥವೆಲ್ಲ ಬೆಂಕಿ ಎತ್ತೋದು ಏನ್ ಮಾಡ್ತಾನ ಅದನ್ನ ಸಂಕೋಚಮೆ ಅಂದ್ರ ಅದನ್ನ ಬಿಡಿಸು ಅದು ಸಂಕೋಚದ ಇಲ್ಲಿಕಂದ್ರ ಇಟ್ಟು ಖರ್ಚು ಮಾಡಿ ಅದನ್ನ ಮಾಡ್ಬೇಕು ಅದು ಹೇಳಲ್ಲ 1 ಲಕ್ಷ ಆಕಳ ಕೊಡ್ಬೇಕಾಗ್ತದೆ ಅವನು ಕೊಲೋ ಮಗ ಹುಡ್ಬೇಕಾದ್ರೆ ಅಂದ್ರೆ ಈ ರೀತಿ ಬಿಡಿಸೋದ್ರಲ್ಲಿ ತಾತ್ಪರ್ಯ ಅದಕ್ಕೆ ಪರಿಸಂಖ್ಯೆ ಅಂತಾರೆ वचन तो परिसंख्या इन विधि वचनों का सविस्तर वर्णन वेदांत मंजूषा में ಹೇಳಿ टिप्पणी समाप्ति यादो 512 टिप्पणी अभिप्राय इस रीति से सारे अथर्ववेद का निवृत्ति में तात्पर्य अथर्ववेदದಲ್ಲಿ ಇಂಥವೆಲ್ಲ ಹೇಳಿದಿಲ್ಲ ಹೆಣ್ಮಗಳು ಕೊಡ್ಬೇಕಾದ್ರೆ ಹಿಂಗ ಆ ಸಿಕ್ಕಂಗ ಇದು ಮಾಡಕ್ ಹೋಗಿ ಬಲತ್ಕಾರ ಮಾಡಿ ಹಿಂಗೆಲ್ಲ ಮಾಡ್ಬೇಕಂದ್ರೆ ಮಾಂಸ ತಿನ್ನೋದಿದ್ರೆ ಕೋಟಿ ಗಂಟೆ ಖರ್ಚು ಮಾಡು ಯತ್ನೆ ಮಾಡು ಅದ್ರಾಗ ದಾರು ಕುಡಿಯೋದಿದ್ರೆ ಹೀಗೆಲ್ಲ ಅಂದ್ರೆ ಬಿಡಿಸೋದ್ರಲ್ಲೇ ತಾತ್ಪರ್ಯ ಯಾವ್ದು ಹೇಳಿದ್ದೆ ಅಂದ್ರ ಇಲ್ಲಿ ಅಥರ್ವಣ ವೇದ ಹೇಳೈತಿ ಹಿಂಗ ಹೌದಿಲ್ಲೋ ಅಥರ್ವಣ ವೇದ ಹೇಳೈತಿ ಅಂತ ಅಂದಾಗ ಆ ಅಥರ್ವಣ ವೇದ ಇದೇನ ಹೇಳಿತ್ತಂದ್ರೆ ಬರೀ ಇಂತಾದ ಹೇಳಿಲ್ಲ ಅದು ಅಥರ್ವಣ ವೇದದಲ್ಲಿ ಯೋಗ್ಯವಾದದ್ದನ್ನು ಹೇಳಿದ್ದ ಅಥರ್ವಣ ವೇದ ಅಂದ್ರೆ ಸಾಮಾನ್ಯವಾಗಿ ಮುಂಡಕ ಉಪನಿಷತ್ತು ಐತಿ ಮುಂಡಕ ಉಪನಿಷತ್ತು ಮಾಂಡವ್ಯ ಉಪನಿಷತ್ತು ಪ್ರಶ್ನೋಪನಿಷತ್ತು ಇವೆಲ್ಲ ಅಥರ್ವಣ ವೇದದಲ್ಲಿ ಬರ್ತಾವ ನೋಡಿ ನಾವು ಬ್ರಹ್ಮಜ್ಞಾನವನ್ನು ಬೋಧ ಮಾಡ್ಯಾವ ಅಥರ್ವಣ ವೇದದ ಬಗ್ಗೆ ಇಲ್ಲಿ ಹಿಂದಿಂತಾವ್ ಹೇಳಿದ್ರೆ ಬರೀ ಏನೋ ಈ ಖಿಲಾಫನ ಹೇಳಿದ್ರು ಅಂತ ಅಂತೀರಿ ಅಂತರ ಅದೇ ಅಥರ್ವಣ ವೇದದಲ್ಲಿ ಮುಂಡ ಉಪನಿಷತ್ ಐತಿ ಮಾಂಡವ್ಯ ಉಪನಿಷತ್ ಐತಿ ಪ್ರಶ್ನ ಉಪನಿಷತ್ ಈ ಎಲ್ಲ ಈ ವೇದಗಳು ಇವು ಅಥರ್ವಣ ವೇದದಲ್ಲೇ ಬಂದವು
ಆ, ಇಷ್ಟೇ ಅಲ್ಲ, ಮತ್ತು ಆ ಮಾಂಡುಕ್ಯ ಉಪನಿಷತ್, ಮಾಂಡುಕ್ಯ ಉಪನಿಷತ್ತಿನಲ್ಲಿ ಒಟ್ಟ ಮಾಂಡುಕ್ಯ ಉಪನಿಷತ್ತು ಏನೈತಲ್ಲ, ಮಾಂಡುಕ್ಯ ಉಪನಿಷತ್ತಿನಲ್ಲಿ 4 ಮಹಾವಾಕ್ಯ ಅದಾವೇನು, 4 ವೇದಗಳಲ್ಲಿ 4 ಮಹಾವಾಕ್ಯ ಅದಾವ. ಅಯಮಾತ್ಮ ಬ್ರಹ್ಮ ಅನ್ನೋದು ಮಹಾವಾಕ್ಯ ಐತಿ, ಇದರಾಗ ಬಂದೈತೆ ಅದು. ಎಲ್ಲಿ ಅಥರ್ವಣ ವೇದದಲ್ಲಿ ಬಂದದ, ಅಥರ್ವಣ ವೇದದಲ್ಲಿ ಮಾಂಡುಕ್ಯ ಉಪನಿಷತ್ತು ಐತಿ. ಆ ಮಾಂಡುಕ್ಯ ಉಪನಿಷತ್ತಿನ 2ನೇ ಮಂತ್ರ, ಅದರಲ್ಲಿ ಅಯಮಾತ್ಮ ಬ್ರಹ್ಮ ಅಂತ ಮಹಾವಾಕ್ಯ ಬಂದಿದೆ. ಅಂದ್ರೆ ಹೇಳೋ ತಾತ್ಪರ್ಯ ಅದರಲ್ಲಿ ಈ ಬ್ರಹ್ಮಜ್ಞಾನದ ಬಗ್ಗೆನೂ ಇಷ್ಟೆಲ್ಲ ಐತಿ, ಮತ್ತು ಕೊನೆಗೆ ಈ ರೀತಿ ನೀವು ಕೆಟ್ಟ ಕೆಲಸ ಮಾಡ್ತಿದ್ರೆ ಹೆಂಗ್ ಮಾಡೋದ್ರೆ ಬಿಡಿಸ್ಬೇಕೇ ತಾತ್ಪರ್ಯ ಅಂತ ಇದು. ಇಲ್ಕಂದ್ರೆ ಅದು ಬರೀ ಸುಮಾರು ಇಂತ ಕೆಲಸ ಹೇಳ್ತೈತಿ, ಅದು ಬರೋಬರಿ ಇಲ್ಲ ಅಂತ ಹಿಂಗಲ್ಲ. ಅದರಲ್ಲಿ ಇವು ಉಪನಿಷತ್ತುಗಳು ಅದರಲ್ಲಿ ಅದಾವ. ಮುಂಡಕ ಉಪನಿಷತ್, ಮಾಂಡವಿಕ ಉಪನಿಷತ್, ಪ್ರಶ್ನ ಉಪನಿಷತ್, ಇವೆಲ್ಲ ಬ್ರಹ್ಮಜ್ಞಾನ ಬೋಧಗಳು. ಮತ್ತು ಅಯಮಾತ್ಮ ಬ್ರಹ್ಮನು ಮಹಾವಾಕ್ಯನು ಅದ್ರಾಗ ಇದೆ. ಈ ರೀತಿ अंतकरण का ध्यान में उपयोग स्पष्ट हो गए हैं. अंदर शुद्धि, अंतकरण ಶುದ್ಧಿ द्वारा ಧ್ಯಾನದಲ್ಲಿ ಉಪಯೋಗ ಅದಾವು ಅಂತೇಳಿ ಈ ರೀತಿ ಹೇಳಿದ್ರು. ಏನ್ ಮುಂದ ಒಂದು ನೀರು ಇನ್ನ 485ನೇ ಅಂಕ, ಚಾರಿ ಉಪವೇದಕ ಬ್ರಹ್ಮಜ್ಞಾನ ತತ್ವ. ಇಲ್ಲಿ ತನಕ ಆ 4 ವೇದಗಳ ಬಗ್ಗೆ ಹೇಳುತ್ತೆ. ಈಗ 4 ಉಪವೇದಗಳದಾವು ಅಂತ ಅಂದ್ರೆ ಎಲ್ಲ ನಿಮಗೆ ಇವತ್ತು ಕೇಳೋ ಹೊಸ ಶಬ್ದಗಳೇ ಎಲ್ಲ. 4 ಉಪವೇದಗಳದಾವು ಅಂದ್ರೆ ಸಾಧಾರಣ ಎಲ್ಲಾ ತರದ ಜ್ಞಾನ ನಿಮ್ಗಾಗ್ಲಿ ಅನ್ನೋ ಉದ್ದೇಶ. ಹಿಂಗ 4 ಉಪವೇದಗಳದಾವು. ಅವು ಏನು ಅಂತ ಹೇಳಿ ಬ್ರಹ್ಮಜ್ಞಾನ ಮೇ ತಾತ್ಪರ್ಯ. ಆ 4 ಉಪವೇದಗಳದ್ದು ಕೂಡ ಬ್ರಹ್ಮಜ್ಞಾನದಲ್ಲೇನ ತಾತ್ಪರ್ಯ ಅದ ಅಂತ ಹೇಳ್ತಾರೆ. ಚಾರಿ ಉಪವೇದ, ಅವು 4 ಉಪವೇದಗಳು ಯಾವುವು ಅಂದ್ರ ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಅರ್ಥವೇದ. ಇವು ಗ್ರಂಥದಾಗ ಅದಾವ, ಅವನ್ ಬರ್ಕೋತೀರಿ. ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಅರ್ಥವೇದ ಅಂತ ಈ 4 ಉಪವೇದಗಳು ಕೂಡ ಅದಾವು. ಅವು ಬ್ರಹ್ಮಜ್ಞಾನದಲ್ಲಿನ ತಾತ್ಪರ್ಯ ಅಂತ ಅವನ ತರ್ಕ ದೃಷ್ಟಿ ಈ ರೀತಿ ವಿಚಾರ ಮಾಡಿದ ಅಂತ. ಈಗ ಅವು ಒಂದೊಂದರ ಬಗ್ಗೆ ಹೇಳ್ತಾರೆ. ಆಯುರ್ವೇದ ಅಂತೇಳಿ ಉಪವೇದದಲ್ಲಿ ಆಯುರ್ವೇದ. ಆಯುರ್ವೇದ ಕರ್ತ ಬ್ರಹ್ಮ, ಪ್ರಜಾಪತಿ, ಅಶ್ವಿನಿ ಕುಮಾರ್, ಧನ್ವಂತರಿ, ಆದಿಕೆ. ಆಯುರ್ವೇದವನ್ನು ಯಾರು ನಿರ್ಮಾಣ ಮಾಡ್ಯಾರ ಅಂತ ಕೇಳಿದ್ರೆ ಬ್ರಹ್ಮ, ಪ್ರಜಾಪತಿ, ಅಶ್ವಿನಿ ಕುಮಾರ, ಧನ್ವಂತರಿ ಮೊದಲಾದವರು ಈ ಆಯುರ್ವೇದವನ್ನ ನಿರ್ಮಾಣ ಮಾಡ್ಯಾರ. ಚರಕ ಮೊದಲಾದವರು, ವಾಗ್ಭಟ ಅಧಿಕೃತ ಚಿಕಿತ್ಸಾ ಶಾಸ್ತ್ರ ಬಿ ಆಯುರ್ವೇದ. ಈಗೇನು ಚಿಕಿತ್ಸಾ ಅಂದ್ರ ರೋಗಿಗಳಿಗೆ ಉಪಚಾರ ಮಾಡ್ತಾರೆ, ಅದಕ್ಕೆ ಆಯುರ್ವೇದ ಅಂತಾರೆ. ವಾತ್ಸ್ಯಾಯನ ಕೃತ ಕಾಮಶಾಸ್ತ್ರ ಬಿ ಆಯುರ್ವೇದಕ್ಕೆ ಅಂತರ್ಗತ. ವಾತ್ಸ್ಯಾಯ ಒಂದು ಗ್ರಂಥ ಬರ್ದಾನ, ಕಾಮಶಾಸ್ತ್ರ ಅಂತೇಳಿ. ಕಾಮಶಾಸ್ತ್ರದ ಬಗ್ಗೆ, ಕಾಮದ ಬಗ್ಗೆ ಅವನ್ ಬಾಳ ಬರ್ದ. ಯಾಕಂದ್ರ ಅದು ಏನಾಗತ್ತೆ ಅಂದ್ರ ಅದು ಅಧಿಭೋಗಿ ಸದಾ ರೋಗಿ.
ಅತಿ ಭೋಗಿ ಏನಿರ್ತಾನಲ್ಲ, ಬರೇ ಕಾಮಾಚಾರದಲ್ಲಿ ಯಾವತ್ತೂ ಹಿಂಗೇನಿರ್ತಾನ, ಅತಿ ಭೋಗಿ ಇದ್ರೆ ಸದಾ ರೋಗಿ ಅಂತ, ಬರೀ ರೋಗ ಅದರಿಂದ ಗಂಟು ಬೀಳ್ತಾವ ಅಂತ ಹಿಂಗ್. ಅದಕ್ಕಾಗಿ ಕಾಮಶಾಸ್ತ್ರನು ಕೂಡ ಅದರ ತಾತ್ಪರ್ಯ ಏನು, ಅದ ಮಾಡ್ಲಿ ಅಂತ ಹೇಳಕ್ಕೆ ಹಿಂಗಲ್ಲ, ಬಿಡಿಸುವಲ್ಲೇ ತಾತ್ಪರ್ಯ ಅಂತ ಹಿಂಗದ. आयुर्वेद के अंतर्भूत है। काय से काम शास्त्र का विषय वाजीकरण स्तंभनादि भी ಸರ್ಕಾರಕನ್ के कथन किए और वशीकरण आदि ಎಲ್ಲ ಏನದ ಸ್ತ್ರೀ ವಶ ಅದೆಲ್ಲ ಇವು इस आयुर्वेद का वैराग्य में ही अभिप्राय। आयुर्वेद ಕೂಡ वैराग्य ಅಂದ್ರೆ ಬಿಡಿಸುವಲ್ಲೇನ ತಾತ್ಪರ್ಯ ಅಂತ ಹೇಳಿ. काय थे आयुर्वेद की रीति से ರೋಗಾದಿಕನ್ की निवृत्ति हुए थे भी फिर ही ರೋಗಾದಿಕ उत्पन्न। ಈಗ ಆಯುರ್ವೇದ ರೋಗ ಆಗೈತಿ, ರೋಗ ಆಗೈತಿ ಅಂದ್ರೆ ಆಯುರ್ವೇದ ವನಸ್ಪತಿ ತಗೋ ಚಲೋ ठीक ಆಗತ್ತೆ, ठीक ಆಗತ್ ಕರೆ ಮತ್ ಬರ್ತದೆ, ಮತ್ ಆಗುದಿಲ್ಲ, ಮತ್ ರೋಗ ಬರೋಲ್ಲ. ಹಿಂಗ ಅದಕ್ಕೆ फिर भी ರೋಗಾದಿ ಉತ್ಪನ್ನ ಹೋವೆ ಯಾತೆ ಲೌಕಿಕ ಉಪಾಯ ತುಚ್ಛ। ಅದರಿಂದ ಈ ಲೌಕಿಕ ಉಪಾಯ ಇವೆಲ್ಲ ಏನನ್ನ ಮಾಡಿ ಅದ್ರ ಬಗೆಹರಿಸ್ತೇನೆ ಅಂದ್ರೆ ಅದು ಮತ್ತೆ ಬರೋದ ಹೀಗೆಲ್ಲ ನಡೆಯೋದು. ಇಸ್ ಅರ್ಥಮೇ ಆಯುರ್ವೇದಿಕ ಅಭಿಪ್ರಾಯ ಅಂದ್ರೆ ಅವು ತುಚ್ಛ ಐತಿ ಅಂತ ಹೇಳಿ ಅದನ್ನ ಬಿಡಿಸುವಲ್ಲೇ ಆ ತಾತ್ಪರ್ಯ ಐತಿ. ಅವ್ರ ಔಷಧಾದಿಂಗ ದಾನಾದೀತಿ ಪುಣ್ಯ, ಇನ್ನೇನು ಔಷಧ ಕೊಡ್ಬೇಕು, ಔಷಧ ಕೊಟ್ಟು ರೋಗಿಗಳಿಗೆ ಆರೋಗ್ಯ ಮಾಡುದು, ಆದ್ರೆ ಅದು ದಾನ ರೂಪದಿಂದ ಕೊಡಬೇಕು ಅಂದ್ರೆ ಪುಣ್ಯ. ಅದನ್ನು ರೊಕ್ಕ ಗಳಿಸಲಾಕ ಹೇಳ್ತಾ ಇರ್ತಾರೆ. ಅದನ್ನ ಯಾರಿಗೆ ದಾನ ಮಾಡಿ, ದಾನ ಮಾಡಿದ್ರೆ ಪುಣ್ಯ ಬರ್ತದೆ. ಆ ಪುಣ್ಯದಿಂದ ಅಂತಃಕರಣ ಶುದ್ಧಿ ದ್ವಾರ ಬಿ ಜ್ಞಾನ ಹೋಗ್ಲಿ, ಅಂತಃಕರಣ ಶುದ್ಧಿಯಾಗಿ ಜ್ಞಾನ ಮೋಕ್ಷ ಎಲ್ಲ ಪ್ರಾಪ್ತಿ ಆಗ್ತಾವು ಅಂತೀರಿ. ವಿಶ್ವಾಮಿತ್ರ ಕೃತ ಧನುರ್ವೇದ में आयुर्वेदादि ನಿರೂಪಣ ಕೆ ಅಲ್ಲಿ ಧನುರ್ವೇದ, ಆಗಲೇ ಆಯುರ್ವೇದ ಹೇಳಿದ್ವಿ, ಈಗ ಧನುರ್ವೇದ ಆಯುರ್ವೇದ ಚಾರಿ ಪ್ರಕಾರ ಅಂತ. ಧನುರ್ವೇದ ಅಂದ್ರೆ ಯುದ್ಧದ ಇದು ಸಂಬಂಧ, ಅದಕ್ಕೆ ಚಾರಿ ಪ್ರಕಾರಕ್ಕೆ ಆಯುಧಗಳು ಯುದ್ಧದಲ್ಲಿ ಏನೇ ಉಪಯೋಗ ಮಾಡ್ತಾರೆ, ಅವ್ರು 4 ಪ್ರಕಾರ ಆಯುಧಗಳದಾವ. ಯಾವ ಮುಕ್ತ, ಅಮುಕ್ತ, ಮುಕ್ತಾಮುಕ್ತ, ಯಂತ್ರ ಮುಕ್ತ. ಅದಕ್ಕಾಗಿ ಚಕ್ರಾದಿ ಹಾಸ್ಯ ಬೇಕಿಯೇ ಸೋ ಮುಕ್ತ ಕೈ ಅಂದ್ರ ಹಿಂಗ್ ಚಕ್ರ ಹಿಂಗ್ ಬಿಡ್ತಾರ, ಮತ್ತು ಚಾಕು ಅಥವಾ ಜಂಬೆ ಇರ್ತೈತಿಲ್ಲ ಹಿಂಗ್ ಮಾಡಿ ಉಗಿತಾರೆ, ಉಗ ನಾವು ಇದು ಮಾಡ್ತೇವೆ. ಅಂದ್ರೆ ಇವು ಮುಕ್ತ ಅಂದ್ರೆ ಕೈಯಲ್ಲಿ ಬಿಟ್ಟು ಹೋಗೋದು. ಎಂತಾವ್ ಆಯುಧ ಕೆಲವು ಬಾಣ ಅದು ಮುಕ್ತ, ಮುಕ್ತ ಕೈ. ಖಡ್ಗಾದಿ ಅಮುಕ್ತ, ಕತ್ತಿ ತಲವಾರ ಅದು ಅಮುಕ್ತ ಅಂದ್ರೆ ಕೈಯಾಗಿ ಬಿಡೋದಿಲ್ಲ, ಅದು ಕೈಯಾಗಿ ಹಿಡಿದ ಯುದ್ಧ ಮಾಡೋದು. ಬರ್ಚಿ ಆದಿ ಮುಕ್ತಾಮುಕ್ತ, ಬರ್ಚಿ ಚಾಕು ಜಂಬೆ ಇಂತ ಅವು ಕೈಲಿ ಹಿಡಿದನು ಹೊಡಿತಾರೆ, ಮತ್ತೆ ಹಿಂಗ್ ಉಗುದನು ಇದು ಮಾಡ್ತಾರೆ. ಅಂದ್ರೆ ಮುಕ್ತಾಮುಕ್ತ ಆಯುಧ. ಶರ ಗೋಲಿ ಆದಿ ಯಂತ್ರ ಮುಕ್ತ, ಬಾಣ ಹೋಗ್ಬೇಕಾದ್ರೆ ಬಿಲ್ಲಿನಿಂದ ಹೋಗೋದು. ಆಮೇಲೆ ಗೋಳಿ, ಪಿಸ್ತೂಲ್ ಅಥವಾ ಬಂದೂಕ್ ಬೇಕಾದ್ರೆ ಇವು ಯಂತ್ರ ಮುಕ್ತವು. ಹೆಂಗ್ इस रीति से 4 प्रकार के आयुध हैं, जिनमें मुक्त आयुध को अस्त्र कहे। ಮುಕ್ತ ಅಂದ್ರ ಈ ಬಾಣ ಮತ್ತು ಜಂಬೆ, ಚಾಕು ಮತ್ತ ಇಂಥವೇನದವಲ್ಲ ಚಕ್ರ, ಇವು ಅಸ್ತ್ರ ಅಂತಾರ ಅವರು.
ಅಂದ್ರ ಶಸ್ತ್ರಾಸ್ತ್ರದ ಶಬ್ದ ಏನೈತಿ? ಶಸ್ತ್ರಾಸ್ತ್ರ. ಶಸ್ತ್ರಾಸ್ತ್ರ ಅನ್ನುವಲ್ಲಿ ಶಸ್ತ್ರ ಅಸ್ತ್ರ ಎರಡು ಪ್ರಕಾರ. ಅದಕ್ಕ ಇಲ್ಲಿ ಮುಕ್ತ ಆಯುಧಕ್ಕ ಅಸ್ತ್ರ ಅಂತಾರ. ಅಸ್ತ್ರ. ಅಮುಕ್ತ ಆಯುಧ ಖಡ್ಗ, ಗದ ಇಂಥವೆಲ್ಲ ಏನಂತ ಕೈಯ ಬಿಡೋದಿಲ್ಲ ಅಂತವಕ್ಕ ಶಾಸ್ತ್ರ ಅಂತಾರ. ಖಡ್ಗಾದಿಗಳು ಶಾಸ್ತ್ರ, ಮತ್ತು ಈ ಕೈಯಿಂದ ಬಿಟ್ಟು ಉಗದ ಏನ್ ಮಾಡ್ತಾರ ಅವು ಅಸ್ತ್ರ. ಅದಕ್ಕ ಎರಡು ಕೂಡಿ ಶಸ್ತ್ರ ಅಸ್ತ್ರ ಅಂತ ಹಿಂಗೆ ಹೇಳ್ತಾರೆ. इन चारी प्रकार के आयुधन को ब्रह्मा, विष्णु, पशुपति, प्रजापति, अग्नि, वरुण आदि देवता मंत्र कहे हैं. ಇವು ಮಾಡ್ಬೇಕಾದ್ರ ಮಂತ್ರ ಪ್ರಯೋಗ ಮಾಡ್ತಾರೆ. ಅಲ್ಲಿ ಒಂದು ಬಾಣ ಬಿಡ್ಬೇಕಾದ್ರ ಅದಕ್ಕೆ ದೇವತಾ ಮತ್ತು ಮಂತ್ರ ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡಿದ್ರ ಈಗೊಂದು ಅಗ್ನಿ ಬಾಣ ಬಿಟ್ಟಂದ್ರ ಬಾಣ ಬಿಡ್ತಾನಿವ, ಅದು ಉರಿ ಉರಿ ಹತ್ಕೊಂಡು ಹೋಗ್ತದೆ. ಮತ್ತ ವರ್ಷ ಮತ್ತೊಂದು ಮಾಡ್ಬಿಟ್ಟಂದ್ರ ಅದು ಮಳಿ ಬಂದ ನೀರಿಂದು ಹಿಂಗ ಅಂದ್ರೆ ಮಂತ್ರ ಪ್ರಯೋಗ ಮಾಡ್ತಾರ ಅಂತ ಹೇಳ್ತಾರೆ. मंत्र कहे क्षत्रिय कुमार अधिकारी कहे और जिनमें अनुसारी ब्राह्मण आदि भी अधिकारी, जिनके चारी ವೇದ ಆ ಯುದ್ಧದಲ್ಲಿ 4 ಪ್ರಕಾರ ಯುದ್ಧ ಮಾಡ್ತಾರೋ. ಅಂದ್ರ ಪದಾತಿ ಅಂದ್ರ ನೆಲದ ಮೇಲೆ ಓಡಾಡಿ ಮಾಡೋದು ಆರ್ಮಿ. ರಥಾರೂಢ ಅಂದ್ರೆ ರಥದಲ್ಲಿ ಕುಂತು ಯುದ್ಧ ಮಾಡು. ಅವ್ನು ರಥದ ಕೂಡ ಯುದ್ಧ ಮಾಡೋದು. ನೆಲದ ಮೇಲೆ ಓಡಾಡಿ ಯುದ್ಧ ಮಾಡೋರು ನೆಲದಾಗ ಕಾಲ್ದಳ. ಮತ್ತ ರಥದ ಮೇಲೆ ಇದ್ದವ್ರು ಅಶ್ವಾರೂಢ, ಕುದುರೆ ಮೇಲೆ ಇದ್ದವು ಕುದುರೆ ಕೂಡ, ಆನೆ ಮೇಲೆ ಇದ್ದವು ಆನೆ ಕೂಡ, ಆನೆ ಮೇಲೆ ಕೂತವ್ರಿಗೆ ಯುದ್ಧ ನಡೆದು ರಥಕ ಹೇಗೆ युद्ध में शकुन मंगल आदि का है. इतना अर्थ धनुर्वेद के प्रथम पाद में, ಆ ಧನುರ್ವೇದ ಏನೈತೆ ಅದರ ಮೊದಲನೇ ಪಾದದಲ್ಲಿ ಈ ಆಯುಧಗಳ ಬಗ್ಗೆ ಹಿಂಗೆಲ್ಲ ಅದ. ಅಂದ್ರೆ ಉಪವೇದನೂ ಅದಾವು. ಉಪವೇದದಲ್ಲಿ ಈ ಆ ಧನುರ್ವೇದ ಅಂತ ಏನೈತಿ ಅದ್ರ ಮಾಹಿತಿ ಹಿಂಗ 4 ಪ್ರಕಾರದ ಆಯುಧಗಳದಾವು. ಮತ್ತೆ ಈ 4 ಪ್ರಕಾರದ ಯುದ್ಧಗಳು ಕೂಡ ಅವರು ರಥದೊಳಗಿದ್ದು, ಕುದುರೆ ಮೇಲಿದ್ದು, ಆನೆ ಮೇಲಿದ್ದು ಮತ್ತು ಕಾಲ್ದ. आचार्य का लक्षण तथा आचार्य से शस्त्र के ग्रहण की रीति धनुर्वेद के ದ್ವಿತೀಯ ಪಾದ में ಅದನ್ನ ಗುರುಗಳಿಂದ ಅಭ್ಯಾಸ ಮಾಡ್ಬೇಕು. ಅದನ್ನ ಯಾವ ರೀತಿ ಏನನ್ನೋದು ಗುರುಗಳಿಂದ ಕಲಿಬೇಕು ಅಂದ್ರೆ ಎರಡನೇ ಇದರಲ್ಲಿ ಹೇಳ. गुरु संप्रदाय से प्राप्त किए शस्त्रों का अभ्यास तथा मंत्र सिद्धि, ಅವು ಮಂತ್ರ ಸಿದ್ಧಿ ಮಾಡ್ಬೇಕು. ಬಿಟ್ಟಂದ್ರೆ ಅದು ಹಿಂಗೆ ಬೆಂಕಿ ಇದು ಮಾಡ್ಕೋತ ಹೋಗ್ತಾರೆ ಹಿಂಗೆಲ್ಲ. ದೇವತಾ ಸಿದ್ಧಿ का प्रकार ಕೃತಿ, ಆ ದೇವತಾ ಮಂತ್ರಗಳಿಂದ ದೇವತಾ ಸಿದ್ಧಿ ಮಾಡ್ಬೇಕು. ಅದನ್ನ ಆ ಧನುರ್ವೇದದ 3ನೇ ತೃತೀಯ ಪಾದದಲ್ಲಿ ಅದನ್ನ ಹೇಳ್ಯಾರು. ಆ ದೇವತೆಗಳ ಮಂತ್ರ ಯಾವ ರೀತಿ ಇದು ಮಾಡ್ಕೊಬೇಕು. सिद्ध किए मंगल का प्रयोग चतुर्थ पाद में किया. सिद्ध हुए मंत्र, ಈಗ ಮಂತ್ರ ಅವು ಪಠಣ ಮಾಡಿ ಸಿದ್ಧ ಆಯ್ತಾವ. ಸಿದ್ಧ ಆದಾಗ ಅಲ್ಲಿಂದ ಅದ ಮುಂದ ಈ ರೀತಿ ಸಿದ್ಧ ಆಗ್ಯದ ಇಲ್ಲ ಅನ್ನೋದು 4ನೇ ಪಾದದಲ್ಲಿ ಹೇಳಿ. इतना अर्थ धनुर्वेद में है तो ब्रह्मा प्रजापति आदि करते ವಿಶ್ವಾಮಿತ್ರ ಪ್ರಾಪ್ತ ಅಂದ್ರೆ ಇವು ಈ ವಿದ್ಯಾ ಎಲ್ಲಿಂದ ಬರ್ತು ಅಂದ್ರ ಬ್ರಹ್ಮ ಪ್ರಜಾಪತಿ ಮೊದಲಾದ ದೇವತೆಗಳಿಂದ ವಿಶ್ವಾಮಿತ್ರನಿಗೆ ಪ್ರಾಪ್ತ ಆಯ್ತು. ಅವನು ಪ್ರಕಟ ಕಿಯಾ ಹೈ ವಿಶ್ವಾಮಿತ್ರ ಧನುರ್ವೇದ ಉತ್ಪನ್ನ. ವಿಶ್ವಾಮಿತ್ರ ಧನುರ್ವೇದಾದಿಗಳನ್ನು ಉತ್ಪನ್ನ ಮಾಡಿಲ್ಲ,
ಆ ದೇವತೆಗಳು ಬ್ರಹ್ಮ ಪ್ರಜಾಪತಿ ಮೊದಲಾದ ದೇವತೆಗಳು ಉತ್ಪನ್ನ ಮಾಡ್ಯಾವು. ಇವು ಇವು ಅವನು ಪ್ರಯೋಗ ಮಾಡ್ಯಾರ. ಹೇಗೆ ಉತ್ಪನ್ನ ಹೇಗೆ दुष्ट चौरादिकंते प्रजापालन क्षत्रियन का ಧರ್ಮ ಬೋಧಕ ಧನುರ್ವೇದ. ಈ ಧನುರ್ವೇದದ ಪ್ರಯೋಜನ ಏನು ಅಂತ ಕೇಳಿದ್ರೆ, ಈಗ ಕೆಟ್ಟ ಮಂದಿ ಇರ್ತಾರೆ, ದುಷ್ಟರು, ಕಾಳು ಕಾಕರು, ದರೋಡೆಕೋರು, ಇಂಥವರೆಲ್ಲ ಇದನ್ನ ಇವರಿಂದ ರಾಜ, ಅವ ಕ್ಷತ್ರಿಯ ರಾಜ, ಆ ರಾಜ್ಯ ಪರಿಪಾಲನೆ ಮಾಡ್ಬೇಕು ಅಂದ್ರೆ ಇವು ಅಲ್ಲಿ ಉಪಯೋಗ ಮಾಡ್ಬೇಕು. ಹಿಂಗ್ ಅದ್ರ ತರ ಇದೆ ಕ್ಷತ್ರಿಯಕ ಧರ್ಮ ಬೋಧಕ ಧನುರ್ವೇದ. ಆದ್ದರಿಂದ ಕ್ಷತ್ರಿಯರು ಪ್ರಜಾಪಾಲನಕ್ಕಾಗಿ ಈ ಗುರು ಪ್ರಯೋಗ ಮಾಡ್ಬೇಕು. ಯಾರದೇ ತಾಕಾವಿ ಅಂತ ಕಳ್ಸಿ, ಯಾಕಂದ್ರೆ ಪ್ರಜಾಪಾಲನೆ ಮಾಡೋದು ಮತ್ತೆ ಇದರಿಂದ ಮತ್ತೆ ಪುಣ್ಯ ಕೆಲಸ ಆಗೈತಿ. ಆದ್ದರಿಂದ ಜ್ಞಾನ ದ್ವಾರ ಮೋತ್ಮೆ ಅಭಿಪ್ರಾಯ. ಆದ್ದರಿಂದ ಇದು ಕೂಡ ಪುಣ್ಯ ಕೆಲಸ ಮಾಡಿರೋದ್ರಿಂದ ಆ ಪುಣ್ಯದ ಪ್ರಭಾವದಿಂದ ಅಂತಃಕರಣ ಶುದ್ಧಿಯಾಗಿ ಆ ಮೋಕ್ಷದ ಅಧಿಕಾರಿ ಆಗ್ತಾನೆ ಅನ್ನೋದು ಈ ಧನುರ್ವೇದದ ಪ್ರಯೋಜನ. ಮೂರನೇದು ಗಾಂಧರ್ವ ವೇದ. ಗಾಂಧರ್ವ ವೇದ ಭರತನೇ ಪ್ರಕಟಿಸಿದ. ಭರತನು ಈ ಗಾಂಧರ್ವ ವೇದವನ್ನು ಪ್ರಕಟ ತಾವೇ ಸ್ವರ, ತಾಲ್, मोक्षान सहित गीत, नृत्य और वाद्य का निरूपण विस्तार से किया है. ಆ ಗಾಂಧರ್ವ ವೇದ ಅಲ್ಲಿ ಸ್ವರ ಮತ್ತು ತಾಳ ಇವೆಲ್ಲ ಅಂದ್ರ ಹಾರ್ಮೋನಿಯಂ ಇದರಿಂದ ಇವೆಲ್ಲ ನಡೀತವೆ. विस्तार से किया है. देवता का आराधन, निर्विकल्प समाधि की सिद्धि गांधर्व वेद का प्रयोजन. ಈ ಗಾಂಧರ್ವ ವೇದ ಶಂಕರಾಭರಣ ರಾಗವನ್ನ ಮಾಡಿದರೆ ಶಂಕರ ಕುಣಿದಾಡ್ತಾನ, ಭರತನಾಟ್ಯ ಮಾಡ್ತಾರೆ. ಶಂಕರಾಭರಣ ರಾಗ ಅದು ಏಕಾಗ್ರತ ಆಗಿ ಸಂಗೀತ ಮನಕು ಪಂಕಲಗಾವೆ. ಸಂಗೀತ ಅಂದ್ರೆ ಮನಸ್ಸಿಗೆ ಮನಸ್ಸನ್ನು ಪಕ್ಷಿ ಪಂಕವನ್ನ ಹಂಗತ್ತ. ಸಂಗೀತ ಅವನ ತಲೆ ತೂಗ್ಲಕಂತಾನ ಅದು ರಾಗ ಇದು ಕೇಳಿ. ಅದನ್ನ ದೇವತೆಗಳು ಪ್ರಸನ್ನ ಆಗುತ್ತಾರೆ. ಹಿಂಗ ಅಲ್ಲದೆ ನಿರ್ವಿಕಲ್ಪ ಸಮಾಧಿ ಸಹಿತ ಅಂತ ಅದಕ್ಕೆ ಉಪಯೋಗ ಐತೆ ಅಂತ. निर्विकल्प समाधि की सिद्धि गांधर्व वेद का प्रयोजन क्या है? ಯಾತೆ ತಾಕಾವಿ ಅಂತಃಕರಣ ಶುದ್ಧಿ. ಇದರಿಂದ ಕೂಡ ಅಂತಃಕರಣ ಶುದ್ಧಾಗಿ ಜ್ಞಾನ ದ್ವಾರ ಮೋಕ್ಷಿ ಪ್ರಯೋಜನ. ನಾಲ್ಕನೇ तो अर्थवेद. अर्थवेद नाना प्रकार का है. शास्त्र, अश्वशास्त्र, शिल्पशास्त्र, सूपशास्त्र. ಏನೋ ನೀತಿ ಶಾಸ್ತ್ರ, ನೀತಿಯಿಂದ ನಡೆಯ ಅಂತ ಹೇಳ್ತೈತಲ್ಲ. ಅದಕ್ಕ ಆ ನೀತಿಯಿಂದ ನಡೆದರೆ ಮತ್ತದು ಪುಣ್ಯ. ಅಲ್ಲದೆ ಅಶ್ವಶಾಸ್ತ್ರ, ಅಶ್ವಶಾಸ್ತ್ರ ಅಂದ್ರೆ ಆ ಕುದುರೆಯ ಸುಳಿ ಏನು, ಯಾವ್ದು ಸುಳಿ, ಯಾವ ಕುರಿ ಇದ್ರೆ ಯಾವ ಕುದುರೆ ಚಲೋ ಅದ, ಹಿಂಗ ಅದನ್ನೆಲ್ಲ ಸುಳಿ ಗುರ್ತಾ ಹೇಳುದು. ಅದನ್ನ ಮಾರಲ್ಲಿ ತಗೊಳ್ಳು, ಹಿಂಗ ವ್ಯಾಪಾರ ಮಾಡಿ ಅವ್ರ ರೊಕ್ಕ ಗಳಿಸ್ಬೋದು. ಅರ್ಥಂದ್ರ ರೊಕ್ಕ, ಧನ ಸಂಪತ್ತು. ಶಿಲ್ಪಶಾಸ್ತ್ರ ಅಂದ್ರ ಈ ಮೂರ್ತಿ ಮೊದಲಾದವ್ರು ಮಾಡ್ತಾರೆ, ಕಲ್ಲು ಕಟ್ಟದು ಮಾಡೋದು ಅಂದ್ರೆ ರೊಕ್ಕ ಗಳಿಸ್ಬೋದು. ಅರ್ಥಶಾಸ್ತ್ರ ಅಂದ್ರೆ ರೊಕ್ಕ ಯಾವ ರೀತಿ ಗಳಿಸ್ಬೇಕು ಅನ್ನೋದು ಹೇಳ್ತೈತೆ ಅವ್ರು. ಹಿಂಗ ಸೂಪಶಾಸ್ತ್ರ ಅಂದ್ರ ಅಡಿಗೆ ಮಾಡೋದು. ಅಡಿಗೆ ಮಾಡ್ಲಕ್ಕ ಅವರು ಇನ್ಕಮ್ ತಗೊಳ್ಬೋದ, ಹೌದಲ್ಲ? 25,000 50,000 ದೊಡ್ಡ ದೊಡ್ಡ ಫಂಕ್ಷನ್ಗಳ ರೊಕ್ಕ ತಗೋತಾರೆ ಅಡಿಗೆ ಮಾಡೋದು. ಅಂದ್ರೆ ಈ ರೀತಿ ಅವು ಇಂಥವು ಶಾಸ್ತ್ರ ಧನ ಸಂಪತ್ತ ಗಳಿಸೋದಾಗಿ ಇದು ಮಾರ್ಗ ಹೇಳ್ತಾ ಇದೀಯ. आदि लेके धन प्राप्ति की उपाय बोधन से
ಅರ್ಥವೇದ ಕೈಯೇ ಅರ್ಥವೇದದ ಮೇಲೆ 513 ಟಿಪ್ಪಣಿ ಯಾರಿಗೂ ಸ್ಥಾಪತ್ಯ ವೇದ भी ಕೈ ಅರ್ಥವೇದ ಸ್ಥಾಪತ್ಯ ವೇದ ಅಂದ್ರೆ ಒಂದೇ धन प्राप्ति के सकल उपाय अंते निपुण पुरुष को भी भाग्य विना भी धन की प्राप्ति होवे नहीं ನಾ ಹೇಳೋದೇನ ಬರೋಬರಿ ಕೇಳ್ತದೆ ಸ್ವಲ್ಪ ದನಿ ಬಿದ್ದಂಗ ಕಾಣಿಸ್ತದೆ ಅಂದ್ರ धन प्राप्ति के सकल उपाय अंते ನಿಪುಣ ಪುರುಷ को भी भाग्य विना भी धन की प्राप्ति होवे ಅಂದ್ರ ಇವು ಎಲ್ಲಾ ಮಾರ್ಗದಿಂದ ರೊಕ್ಕ ಗಳಿಸೋದು ಅಂತ ಹೇಳ್ತಾರೆ ಆದ್ರೆ ಭಾಗ್ಯವಿಲ್ಲದಾಗದು ಅದು ಏನೋ ಒಂದು ಭಜನಾ ಪದ್ಯದ ಹೇಳ್ತಾರೆ ಕಷ್ಟಪಟ್ಟರೂ ಇಲ್ಲ ತರವಳಿಸಿದರೂ ಇಲ್ಲ ಭ್ರಷ್ಟ ನಿನ್ನ ಹಣೆ ಬರಹದ ಅಲ್ಲದೆ ನಿನ್ನ ಹಣೆ ಬರಹ ಎಷ್ಟೈತಿ ಅಷ್ಟ ರೊಕ್ಕ ಬರೋದು ನೀ ಬೇಕಾದಾಗ ಬರೋದಿಲ್ಲ ಅದಕ್ಕಾಗಿ ಭಾಗ್ಯವಿನಾವಿ ಧನ್ಕಿ ಪ್ರಾಪ್ತಿ ಹೋಯೇನೆ ಭಾಗ್ಯವಿಲ್ಲದೆ ರೊಕ್ಕ ಸಿಗೋದಿಲ್ಲ ಭಾಗ್ಯ ಅಂತಂದ್ರೆ ಅದು ತಾನೇ ಬರ್ತವೆ ಹೇಗೆ ಯಾತೆ ಅರ್ಥವೇದಕಾವಿ ವೈರಾಗ್ಯವೇ ಅಂದ್ರ ಮತ್ತೆ ಇದೆಲ್ಲ ಮಾಡಿದ್ರೆ ಕರೆ ಏನು ಇಲ್ಲ ಮತ್ತ ಏನೂ ಮಾಡಂಗಿಲ್ಲ ಅವ್ ತಾನೇ ಬರ್ತಿತ್ತು ಹೌದಿಲ್ಲ ಅದು ಭಾಗ್ಯದ ಅದು ಹಣೆ ಬರ ನಸೀಬು ಹಿಂಗೆಲ್ಲ ಕಾರಣ ಅದಾವು ಅಂತ चारी वेदन के षट अंगन का अर्थ सहित प्रयोग ನಾಲ್ಕು ವೇದಗಳೇನದಲ್ಲ ಆ ವೇದಗಳೇ ಮತ್ತು ಷಟ್ ಅಂಗನಕ ಅರ್ಥ ಸಹಿತ ಪ್ರಯೋಜನ ನಾಲ್ಕು ವೇದಗಳು ಮತ್ತು 6 ವೇದಾಂಗಗಳದಾವ ಇವು ಅರ್ಥ ಸಹಿತ ಪ್ರಯೋಜನ ಏನಂತ ಹೇಳಿ ಅದನ್ನ ಹೇಳ್ತಾರೆ ಚಾರಿ ವೇದನಕ್ಕೆ ಷಟ್ಟಂಗೆ ವೇದಾಂಗ ಅಂತದಾವ 6 ವೇದದ ಅಂಗಗಳು ಅವು ಯಾವ ಅಂತಾರೆ ಶಿಕ್ಷಾ ಕಲ್ಪ ವ್ಯಾಕರಣ निरुक्त ज्योतिष पिंगल ये 6 वेद के उपयोगी होने से वेद के अंक है ಇನ್ನೇನ ಒಂದೊಂದನ್ನಾಗಿ ಅವ್ರು ಇಲ್ಲಿ ತಿಳಿಸ್ತಾರೆ ಅವ್ಕ ಹೆಸರು ಹೇಳಿದ್ರೆ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತಿ ಜ್ಯೋತಿಷ ಮತ್ತು ಪಿಂಗಲ ಅಂತೇಳಿ ಇನ್ನು ಶಿಕ್ಷಾ ಅಂದ್ರೆ ಏನು ಅದ್ರ ಬಗ್ಗೆ ಹೇಳ್ತಾರೆ ಶಿಕ್ಷಾ ಕಾ ಕರ್ತ ಪಾಣಿನಿ ಈ ಶಿಕ್ಷಾ ಯಾರು ಮಾಡ್ಯಾರು ಅಂದ್ರ ಪಾಣಿನಿ वेद के शब्दन में अक्षरों के स्थान का ज्ञान ಅಂದ್ರೆ ವೇದದಲ್ಲಿ ಅಕ್ಷರಗಳ ಜ್ಞಾನ ಯಾವ ರೀತಿ ಇರ್ಬೇಕನ್ನೋದು ಒಂದು ಹೇಳ್ತಾರೆ ಉದಾತ್ತ ಅನುದಾತ್ತ ತ್ವರಿತ ಕಾ ಜ್ಞಾನ ಶಿಕ್ಷಾತೆ ಹೋವೆ ಉದಾತ್ತ ಅಂದ್ರೇನು 500 ಉಚ್ಚ ಸ್ವರ್ಗ ಉದಾತ್ತ ಅಂದ್ರ ಆ ಮಂತ್ರ ಹೇಳುವಾಗ ವೇದ ಮಂತ್ರಗಳನ್ನ ಹೇಳುವಾಗ ಉದಾತ್ತ ಅಂದ್ರ ಉಚ್ಚ ಸ್ವರ ಅಂದ್ರ ಎತ್ತರ ಮಾಡಿ ಹೇಳೋದು ಇನ್ನ ಅನುದಾತ್ತ ಅಂದ್ರ ನೀಚೆ ಕೆಳಗೆ ಮಾಡಿ ಹೇಳೋದು ಆಮೇಲೆ ಸ್ವರಿತ ಅಂದ್ರ ಮಧ್ಯಮ ಅದು ಬಹಳ ಎತ್ತರನೂ ಅಲ್ಲ ಇರುನು ಅಲ್ಲ ಒಂದು ಲೆವೆಲ್ ಆಗಿರುತ್ತೆ ವೇದ ಮಂತ್ರ ಉಚ್ಚಾರ ಮಾಡುವ ಪದ್ಧತಿ ಜ್ಞಾನ ಶಿಕ್ಷಾ ಈ ಜ್ಞಾನ ವೇದ ಮಂತ್ರ ಅನ್ನುವಾಗ ಶಬ್ದಗಳನ್ನು ಎತ್ತರ ಏರ ಇಳುವ ಮಾಡುವುದು ಇದು ಈ ಶಿಕ್ಷಾದಿಂದ ಅದರ ಜ್ಞಾನ ಆಗತಿ वेदंते व्याख्यान रूप जो अनेक प्रतिशाखा नाम ग्रंथ है तो भी शिक्षा के अंतर्गत ಏನೇನು ಕೆಲವರು ವ್ಯಾಖ್ಯಾ ಮಾಡ್ಯಾರ ಅವೆಲ್ಲ ಶಿಕ್ಷಾದ ಒಳಭಾಗ ಇರ್ತಾವ ವೇದ ಬೋಧಿತ ಕರ್ಮಕ್ಕೆ ಅನುಷ್ಠಾನಕ್ಕೆ ರೀತಿ ವೇದವು ಹೇಳಲ್ಪಟ್ಟಂತ ಕರ್ಮದ ಅನುಷ್ಠಾನದ ಅಂದ್ರ ಆ ಕರ್ಮ ಯಾವ ರೀತಿ ಮಾಡಬೇಕು ವೇದದಲ್ಲಿ ಹೇಳಿ
ಹೇಳಿದ ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳಿದ್ದೆ ಅದು. ಕಲ್ಪಸೂತ್ರಂತೆ ಜಾರಿಯಾಗಿ ಅಂದ್ರ ಇಲ್ಲಿ ಕಲ್ಪಸೂತ್ರ ಅಂತ ಏನೈತಿ ಅದು ಅದು ತಿಳಿತೈತಿ. ಆ ವೇದದಲ್ಲಿ ಇಂಥ ಕರ್ಮ ಮಾಡಂತ ಹೇಳಿ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಕಲ್ಪಸೂತ್ರದಿಂದ ಹೇಳಿ ಜಾರಿಯಾಗಿ. ಯಜ್ಞ करावने वाला ಬ್ರಾಹ್ಮಣ ಋತ್ವಿಕ್ಕೆ, ಆ ಯಜ್ಞ ಮಾಡ್ತಕ್ಕಂತ ಬ್ರಾಹ್ಮಣರು ಏನದಲ್ಲ ಅವ್ರಿಗೆ ಋತ್ವಿಕ್ ಅಂತ. ಋತ್ವಿಕ್ ಅದು 15 ಮಂದಿ ಬೇಕು. ಋತ್ವಿಕರು 15 ಮಂದಿ ಋತ್ವಿಕರು ಇರ್ಬೇಕು ಬ್ರಾಹ್ಮಣರು ಅಂತ ಹೇಳವ್ರು. ಯಜಮಾನ ಸ್ತ್ರೀ, ಆ ಯಜ್ಞ ಯಾರು ಮಾಡ್ತಾರೆ ಅವ್ರ ಪತಿ ಪತ್ನಿ ಅವ್ರು ಇರ್ಬೇಕು. 15, 16, 17 17 ಅವ್ರು ಮಾಡೋರೆಲ್ಲ ಕುಂತು ಬರಾಬರಿ ಮಾಡ್ತಾರೆ ಇದ್ರೆ ನೋಡೋ ಆಗ್ಬೇಕು. ಅವ 18 ಹಿಂಗ कई है। यज्ञ कराने वाला रुक गए जिनमें भिन्न भिन्न करने योग्य कर्म जिनके प्रकार का ಬೋಧಕ ಕಲ್ಪಸೂತ್ರ. ಆ ಕಲ್ಪಸೂತ್ರದಲ್ಲಿ ಅದು ಯಾವ ರೀತಿ ಮಾಡ್ಬೇಕನ್ನೋ ರೀತಿ ಹೇಳಿದ್ದಾರೆ. ಜನ್ ಕಲ್ಪಸೂತ್ರಕ್ಕೆ ಕರ್ತ ಕಾತ್ಯಾಯನ್. ಕಲ್ಪಸೂತ್ರ ಯಾರು ಮಾಡ್ಯಾರು ಅಂದ್ರ ಕಾತ್ಯಾಯನ್ ಮಾಡಿದ್ದಾನೆ. ಅಶ್ವರಾಯನ ಆದಿ ಮುನಿಯೇ, ಕಾತ್ಯಾಯನ ಅಶ್ವರಾಯನ ಈ ಮುನಿಗಳು ಆ ಕಲ್ಪಸೂತ್ರವನ್ನು ಮಾಡಿದ್ದಾರೆ. ಯಾತೆ ಕಲ್ಪಸೂತ್ರ ಬಿ ವೇದಿಕೆ ಉಪಯೋಗ ಹೋನೈತೆ ವೇದಿಕೆ. ಈ ಕಲ್ಪಸೂತ್ರವು ಕೂಡ ಅಲ್ಲಿ ವೇದದಲ್ಲಿ ಉಪಯೋಗ ಐತೆ. ಅಂದ್ರ ಅದರಿಂದ ಯಾವ ರೀತಿ ಮಾಡ್ಬೇಕನ್ನೋ ರೀತಿ ಹೇಳ್ತಾರೆ. ಆದ್ರಿಂದ ವೇದಕ್ಕೆ ಉಪಯೋಗಿ, ಆದ್ರಿಂದ ಅದಕ್ಕೂ ವೇದಾಂಗ ಅಂತ ಕರೆದಿದ್ದಾರೆ. 3ನೇ ನಂಬರ್ व्याकरण. व्याकरण से वेद के शब्दन का शुद्धता ज्ञान होवे. ವ್ಯಾಕರಣದಿಂದ ವೇದದ ಶಬ್ದಗಳ ಶುದ್ಧತಾ ಶುದ್ಧೀಕರಣ. ವ್ಯಾಕರಣ ಇತ್ತಂದ್ರೆ ವ್ಯಾಕರಣ ಸೇರಿ ಅದು ಶುದ್ಧ, ನಾವು ಹೇಳುವ ಮಾತ್ರ ಶಬ್ದವನ್ನು ಶುದ್ಧ ಮಾಡ್ತದೆ ವ್ಯಾಕರಣ ಸೇರಿ. ಸೊ ವ್ಯಾಕರಣ ಸೂತ್ರ ಅಷ್ಟಾಧ್ಯಾಯ ಪಾಣಿನಿ ನಾಮ ಮುನಿನೇ किया. ಅದನ್ನ ಯಾರು ಮಾಡಿದ್ರೆ ವ್ಯಾಕರಣ ಅಂದ್ರೆ ಪಾಣಿನಿ. कात्यायन पाणिनि कात्यायन पतंजलि ने जो जिन सूत्रण के व्याख्यान रूप वार्तिक और भाष्य के ಅದಕ್ಕೆ ವಾರ್ತಿಕ ಬರ್ದಾರ, ವ್ಯಾಕರಣಕ ಮತ್ತು ಭಾಷೆನ ಮಾಡ್ಯಾರ. और जो व्याकरण है जिनमें वेद के शब्दन का विचार है. इन ब्यारे व्याकरण अदाव ಆ ವೇದದ ವಿಚಾರ ಇಲ್ಲ, ಆ ಭಾಷಾಕ ಉಪಯೋಗ ಇದ್ದುದು ವ್ಯಾಕರಣ ಅದ. ಯಾತೆ पुराण आदि करने उपयोगी तो है परंतु वेद के उपयोगी नहीं. ಅಂದ್ರೆ ವೇದದಲ್ಲಿ ಉಪಯೋಗ ಇಲ್ಲ, ಪುರಾಣದಲ್ಲಿ ಉಪಯೋಗ. पाणिनिकृत व्याकरण वेद के शब्दन का भी सिद्धि करे. ಪಾಣಿನಿಯಿಂದ ಆದ ವ್ಯಾಕರಣ ಏನಂತೆ ಅದು ವೇದದಲ್ಲಿ ಉಪಯೋಗ ಅದ. ಯಾತೆ ವೇದಕ ಅಂಗ, ಆದ್ರಿಂದ ಅದಕ್ಕೆ ವೇದಾಂಗ ಅಂತ ಕರೀತಾರೆ. व्यास का नाम मुनि ने 13 अध्याय रूप निरुक्त किया है. व्यास मुनि 13 ಅಧ್ಯಾಯಗಳಿಂದ ಕೂಡಿದ ನಿರುಕ್ತ ಅಂತ ಗ್ರಂಥ है. निरुक्त वेद के मंत्रण में अप्रसिद्ध पदन के अर्थ बोधने निमित्त नाम निरूपण है. अंದ್ರ ಅಪ್ರಸಿದ್ಧ ಪದ ಅಂದ್ರ ಬಳಕೆ ಇಲ್ಲದ ಕೆಲವೊಂದು ಪದಗಳಾಗ್ತಾವ, ಅವುಗಳ ಅರ್ಥ ಗೊತ್ತಾಗುವುದಿಲ್ಲ. ಅದಕ್ಕೆ ಅದು ಏನೈತಲ್ಲ ನಿರುಕ್ತ ಪುರಾಣಗಳ ಅರ್ಥ ಹೇಳ್ತದೆ. ಕಠಿಣ ಶಬ್ದ ಅದ ಹೇಳ್ತದೆ. ಯಾಕೆ ವೈದಿಕ ಅಪ್ರಸಿದ್ಧ ಪದಕ್ಕೆ ಅರ್ಥ ಜ್ಞಾನವೇ ಉಪಯೋಗಿ ಹೋನೈತಿ. ಅದಕ್ಕ ಅಲ್ಲಿ ಯಾವ ಕೆಲವೊಂದು ಪದಗಳು ಶಬ್ದಗಳು ಅರ್ಥ ಏನು ಅನ್ನೋದು ಗೊತ್ತಾಗುದು. ಆದ್ರ ಅಲ್ಲಿ ಆ ನಿರುಕ್ತದಿಂದ ಅದರ ಅರ್ಥ ಗೊತ್ತಾಗ ಉಪಯೋಗವನ್ನಂತೆ ನಿರುಕ್ತವೇ ವೇದಕಾಂಗ, ಆದ್ರಿಂದ ಅದಕ್ಕೆ ವೇದಾಂಗ ಅಂತ ಕರೆದಿದ್ದಾರೆ. संज्ञा का बोधन जो
ಪಂಚಾಧ್ಯಾಯ ರೂಪ ನಿಘಂಟು ನಾಮ ಗ್ರಂಥ ಅಂದ್ರ ಅರ್ಥವನ್ನು ತಿಳಿಸ್ಕೊಡ್ತಕ್ಕಂತ 5 ಅಧ್ಯಾಯಗಳಿಂದ ಕೂಡಿದ ನಿಘಂಟು ಅಂತ ಹೇಳಿ ಗ್ರಂಥ ಐತಿ. ಯಾಸ್ಕನೇ ಕಿಯ ಅದನ್ನ ಯಾರು ಮಾಡ್ಯಾರು ಅಂದ್ರ ಯಾಸ್ಕ ಮುನಿ. ನಿರುಕ್ತ ಅಂತರ್ಭೂತ ಇದು ಕೂಡ ನಿರುಕ್ತರ ಅಂತರ್ಭೂತವೇ. और अमर शिव हेमालिक ने किए जो संज्ञा के बोधक कोश सो सारे निरुक्त अंतर ಅಲ್ಲಿ ಅಮರಕೋಶ ಅವು ಇವು ಏನ್ ಬರ್ತಾವ ಅವೆಲ್ಲ ನಿರುಕ್ತದ ಅಂತರ್ಭೂತವೇ ಆಕೈತಿ. ತೈಸೆ ಆದಿತ್ಯ ಆದಿ ಗಾರ್ಗ ಆದಿ ಕೃತ ಜ್ಯೋತಿಷ್ ಏನೈತಲ್ಲ ಅದು ವೇದಾಂಗ ಐತಿ. ಅದನ್ನ ಆದಿತ್ಯ ಗಾರ್ಗ ಮೊದಲಾದವರು ಮಾಡಿದ್ದು ವೇದಕ ಅಂಗ, ಅದು ಜ್ಯೋತಿಷ್ನ ವೇದದ ಹಂಗ ಐತಿ. ಕಾಯ್ತೆ वैदिक कर्म के आरंभ में काल का ध्यान चाहिए. ಈಗ ಯಾವುದೇ ಒಂದು ಮಾಡ್ಬೇಕಾದ್ರೆ ಯಾವಾಗ ಮಾಡ್ಬೇಕು? ಟೈಮ್ ಯಜ್ಞ ಮಾಡ್ಬೇಕು, ಇದು ಮಾಡ್ಬೇಕು, ಮತ್ತೆ ಯಾವುದೇ ಮಾಡ್ಬೇಕಾದ್ರ ಅದ್ರ ಸಮಯ ಜ್ಞಾನ ಹೇಳೋದು ಜ್ಯೋತಿಷ್. ಶುಭ ಕಾಲ, ಶುಭ ದಿನ, ಶುಭ ಕಾಲವನ್ನು ಹೇಳೋದು ಹೇಳಿ. सो काल ज्ञान ज्योतिष में होवे ಯಾತೆ ವೇದಕ. ಅದು ಸಮಯದಲ್ಲಿ ಯಾವುದೇ ಒಂದು ಮಾಡ್ಬೇಕಾದ್ರೆ ಅದು ಯಾವಾಗ ಮಾಡಬೇಕು ಅದಕ್ಕೆ ವೇದಾಂಗ ಅಂತ ಹೇಳಿ. पिंगल मुनि ने सूत्र 8 अध्याय में छंद निरूपण किया. ಪಿಂಗಲ ಮುನಿ ಅನ್ನವ ಸೂತ್ರ ರೂಪ 18 ಅಧ್ಯಾಯಗಳಿಂದ ಛಂದ ನಿರೂಪಣೆ ಮಾಡಿದ್ದಾನೆ. ಚಿಂತೆ ವೈದಿಕ ಗಾಯತ್ರಿ ಆದಿ ಚಂದನಕ ಜ್ಞಾನವು ಗಾಯತ್ರಿ ಮೊದಲಾದ ಛಂದಗಳು ಅವಕ್ಕೆ ಜ್ಞಾನ ಆಗತ್ತೆ. ಯಾತೆ ಪಿಂಗಲಕೃತ ಸೂತ್ರವೇ ವೇದಕ್ಕೆ, ಇದನ್ನು ಕೂಡ ವೇದಾಂಗ ಅಂತ ಹೇಳப்படுது. ये छठ जो वेद के अंग है जिनमें वेद के उपयोगी जो अर्थ नहीं, ಈ 6 ಏನದಾವಲ್ಲ ವೇದದ ಅಂಗ, ಇವುಗಳಲ್ಲಿ ವೇದದ ಉಪಯೋಗಿಯಾದ ಅರ್ಥ ಇಲ್ಲ. ಅದರ ಪ್ರಸಂಗದಿಂದ ನಿರೂಪಣೆಗೆ ಅದರ ಅವಶ್ಯ ನಿರೂಪಣೆ ಮಾಡೇವಿ ನಾವೈತೆ. ಮುಖ್ಯ ರೂಪದಿಂದ ಅವಕರ್ದ ಇಲ್ಲ. ಯಾತೆ ವೇದ का जो प्रयोजन है तो ही ಷಟ್ ಅಂಗನಕ ಪ್ರಯೋಜನ. ವೇದದ ಯಾವ ಉಪಯೋಗ ಅದಾವು ಅಂತಾವ್ ಮಾತ್ರ ಇಲ್ಲಿ ವೇದಾಂಗ ಅಂತ ಹೇಳಲ್ಪಡ್ತಾವು. ಏನ 487ನೇ ಅಂಗ ಅಷ್ಟಾದಶ ಪುರಾಣ, 18 ಪುರಾಣಗಳದಾವ. 18 ಪುರಾಣಗಳದಾವ. ತಥಾ ಉಪಪುರಾಣ ಅರ್ಥ ಉಪಪುರಾಣಗಳು ಕೂಡ ಕೆಲವದು. ಪುರಾಣ ಅಷ್ಟಾದಶ ಪುರಾಣಗಳು 18 ಅದಾವ. ವ್ಯಾಸನಾಮ ಮುನಿನೇ ಕಿಯ, ಈ ಪುರಾಣ ಯಾರು ಮಾಡಿದ್ರು? ವ್ಯಾಸ ಮಹರ್ಷಿ. ತಿನ್ಕೆ ನಾಮೆ ಅವು ಯಾವ್ಯಾವಪ್ಪ? 18 ಪುರಾಣ. ಪದ್ಮ ಪುರಾಣ, ಬ್ರಹ್ಮ ಪುರಾಣ, ವೈಷ್ಣವ ಪುರಾಣ, ಶೈವ, ಭಾಗವತ, ನಾರದೀಯ, ಮಾರ್ಕಂಡೇಯ ಪುರಾಣ, ಆಗ್ನೇಯ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಲೈಂಗ ಪುರಾಣ, ವರಾಹ ಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕೌರ್ಮ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ಅಷ್ಟಾದಶ ಪುರಾಣ ವ್ಯಾಸನೇ ಕಿಯ. ಈ ಎಲ್ಲ 18 ಪುರಾಣಗಳನ್ನು ಯಾರು ಬರ್ದಾರ? ವ್ಯಾಸರು ಬರ್ದಾರ. ಅಲ್ಲಿ ಇನ್ನೊಂದು ಮಾತನಾಗ ಅಷ್ಟಾದಶ ಪುರಾಣಸ್ಯ ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಶ್ಲೋಕ. ವ್ಯಾಸರು 18 ಪುರಾಣಗಳನ್ನು ಬರ್ದಾರ. ಅವು ಏನ್ ಹೇಳ್ತಾವ್ರಿ? 2 ಮಾತು ಹೇಳ್ತಾವು. 2 ಮಾತು ಏನ್ ಹೇಳ್ತಾವು ಅಂದ್ರ ಪರೋಪಕಾರ ಪುಣ್ಯ. ಪರೋಪಕಾರ ಮಾಡು ಪುಣ್ಯ ಬರ್ತೈತಿ. ಪಾಪಾಯ ಪರಪೀಡನ, ಇನ್ನೊಬ್ರಿಗೆ ನೀ ಕಷ್ಟಪಟ್ಟಿ ದುಃಖ ಪಟ್ಟಿ ಅಂದ್ರೆ ನಿನಗೆ ಪಾಪ ಬರ್ತೈತಿ ಅಂತ ಇದನ್ನ ಹೇಳೋ ಸಲಹಿನ ಅದಾವ 18 ಪುರಾಣ. 2 ಮಾತು ಹೇಳುತ್ತೆ. ಖಾಲಿ ಪುರಾಣ ಅದಕ್ಕೆ ಅವ್ರು ಬೋತೆ. ಮತ್ತಿನ್ನ ವ್ಯಾಸ ಮಾಡಿದ 18 ಅವು ಬೇರೆ, ಇನ್ನ ಖಾಲಿ ಪುರಾಣ ಅಂತ ಅವು ಬೇರೆ.
तो उपपुराण है, अವು उपपुराण अंतर अವು कोई उपपुराण भी अष्टादश है तो नेम नहीं हंग अदेंटे नेम ಇಲ್ಲ उपपुराण बहुत है। भागवत दो है, भागवत ಎರಡು ಪ್ರಕಾರ ಐತೆ ಅದು। एक तो वैष्णव भागवत, वैष्णव ಅಂದ್ರೆ ವಿಷ್ಣು ಸಂಬಂಧಿ ಅದು ಭಾಗವತ ಐತಿ, ಭಾಗವತ ಗ್ರಂಥ ವಿಷ್ಣು ಪರಮಾತ್ಮ ಅವತಾರ ತಾಳಿ ಏನೇನು ಮಾಡ್ದ ಹಿಂಗೆಲ್ಲ ಅದನ್ನ ಹೇಳ್ತೈತೆ। दूसरा भगवती भागवत ಮತ್ತೊಂದು भगवती भागवत ಅಂದ್ರೆ देवी पुराण ತರ रही। दोनों की समान संख्या 18 सर्व ಅವು ಶ್ಲೋಕ ಕೆಟ್ಟದಾದ್ರೆ ದೇವಿ ಭಾಗವತದಾಗ ಅದು 18,000 ಶ್ಲೋಕ ನೋಡದೈತಿ। 18 सहस्र है, दोनों के 12 सहस्र है स्कंद है। अದ್ರ ಎರಡರಲ್ಲಿ 12 स्कंद अदाव, परंतु जिनमें एक पुराण है और दूसरा उपपुराण। ಅದರಲ್ಲಿ ಒಂದು ಪುರಾಣ ಅಂತ ಹೇಳಲ್ಪಡ್ತೈತಿ ವೈಷ್ಣವದು, ಇನ್ನೊಂದು ದೇವಿ ಪುರಾಣ ಏನೈತಿಲ್ಲ ಅದು ಉಪಪುರಾಣ ಅಂತ ಹೇಳಲ್ಪಡ್ತೈತಿ। ದೇವತಿ ಭಗವತಿ ಭಾಗವತ दोनों व्यास करते ಇವುಗಳನ್ನು ಕೂಡ ವ್ಯಾಸರೇ ಮಾಡಿದ್ದಾರೆ। ಯಾಕೆ दोनों प्रमाण है, जैसे व्यास ने पुराण किए हैं तैसे उपपुराण भी कोई व्यास ने किया है। कोई उपपुराण पराशर आदि अन्य सर्वज्ञ मुनियों ने किया। ಇನ್ನು ಕೆಲವು ಉಪಪುರಾಣಗಳನ್ನು ಪರಾಶರ ಆದಿ अन्य सर्वज्ञ ಮುನಿಗಳು ಮಾಡಿದ್ದಾರೆ। ಯಾತೆ ಉಪಪುರಾಣವೇ ಪ್ರಮಾಣ, ಆದ್ದರಿಂದ ಉಪಪುರಾಣಗಳು ಅವರಲ್ಲಿ ಏನ್ ಹೇಳಿದ್ರು ಅದು ನಮ್ಮ ಮೋಕ್ಷದ ಮಾರ್ಗದರ್ಶನವನ್ನ ಹೇಳಿದ್ರು। जो उपनिषदन का अर्थ है सोई उपपुराण सहित पुराण का अर्थ। पुराण उपपुराण ಇವು ಕೂಡ ಇಲ್ಲಿ ಏನು ವೇದದಲ್ಲಿ ಇದು ಉಪನಿಷತ್ ಅದ್ರಾಗ ಏನ್ ಹೇಳಿದ ಅದೇ ವಿಷಯ ಇದ್ರಾಗೂ ಬಂದಾವ ಅಂತ। ये वार्ता आगे प्रतिपादन करेंगे, ಈ ಮಾತನ್ನು ಮುಂದೆ ಹೇಳ್ತೇವೆ। ಮುಂದಂದ್ರೆ 519 17ನೇ ಟಿಪ್ಪಣಿ 517। ये वार्ता 510ರಿಂದ 517ನೇ अंक पर्यंत वाले मन मर्यादा। धर्मशास्त्र में कर्मकांड का अर्थ है, कर्मकांड ಅದು ಧರ್ಮಶಾಸ್ತ್ರದಲ್ಲಿ ಅಂತರ್ಭೂತ ಇದೆ। पुराण में उपनिषद रूप ज्ञान कांड है, पुराणದಲ್ಲಿ उपनिषತ್ತಿಗೆ ज्ञान कांड ಅಂತಾರೆ, ಅದರ ಅಂತರ್ಭೂತ। ये सूत्र संहिता के व्याख्यान में श्री विद्यारण्य स्वामी ने किया। विद्यारण्यರು ಈ ರೀತಿ ಅದನ್ನು ಹೇಳ್ಯಾರ। इसमें समाप्त। न्याय वैशेषिक सूत्र का अपवाद, ಇಲ್ಲಿ ತನ 4 ವೇದಗಳ ಬಗ್ಗೆ ಹೇಳಿದ್ರು, 4 ಉಪವೇದಗಳ ಬಗ್ಗೆ ಹೇಳಿದ್ರು। ಇನ್ನ ನ್ಯಾಯ ವೈಶೇಷಿಕ ಶಾಸ್ತ್ರಗಳದಾವ, ನ್ಯಾಯಶಾಸ್ತ್ರ ವೈಶೇಷಿಕ ಶಾಸ್ತ್ರ ಅವುಗಳ ಸೂತ್ರ ರೂಪದಿಂದ ಅದಾವ। ಅಂದ್ರ 6 ಶಾಸ್ತ್ರದಾವೆಲ್ಲ, 4 ವೇದ ಉಪವೇದ 6 ಶಾಸ್ತ್ರ ಅದಾವ। ಅವು ಯಾರ್ಯಾರು ಮಾಡ್ಯಾರ, ಅವು ಯಾವ್ಯಾವು ಅದರ ಬಗ್ಗೆ ಅಂದ್ರೆ ಇವು ವೇದ ಶಾಸ್ತ್ರಗಳೆಲ್ಲ ಗೊತ್ತಾಗಲ್ಲ ನಿಮಗಂತ ಅರ್ಥ। ಈಗ ನ್ಯಾಯ ವೈಶೇಷಿಕ ನ್ಯಾಯಶಾಸ್ತ್ರ ವೈಶೇಷಿಕ ಶಾಸ್ತ್ರಗಳ ಬಗ್ಗೆ ಹೇಳ್ತಾರೆ, ಅವು ಸೂತ್ರ ರೂಪದಾವ। ಸೂತ್ರ ಅಂದ್ರೆ ಏನೋ ಎದಕಂತಾರ, ಸೂತ್ರದ ಲಕ್ಷಣ ಏನು ಅಂತ ಕೇಳಿದ್ರೆ ಅಲ್ಪಾಕ್ಷರ ಸಂದಿಗ್ಧಂ ಸಾರ್ವತ್ರಿಸ್ವತೋಮುಖಂ ಅರ್ಥೋ ಮನೋದ್ಯಂತ ಸೂತ್ರಂ ಸೂತ್ರ ವಿಧೋ ವಿಧು ಅಂತ ಸಂಸ್ಕೃತದೊಳಗೆ ಶ್ಲೋಕ ಐತೆ। ಅಂದ್ರ ಅಲ್ಪಾಕ್ಷರ ಅಂದ್ರೆ ಅಕ್ಷರ ಸ್ವಲ್ಪ ಇರ್ತಾವ, ಸೂತ್ರ ಎದಕಂತಾರು ಅಂತ ಕೇಳಿದ್ರೆ ಅಕ್ಷರ ಸ್ವಲ್ಪ ಇರುವುದು, ಅರ್ಥ ಲೆಕ್ಕಿಲ್ದ ಅದ್ರ ಈಗ ಬ್ರಹ್ಮಸೂತ್ರದಲ್ಲಿ ಬರ್ತದೆ
ಜನ್ಮಾದ್ಯಸ್ಯ ಎಷ್ಟು ಜನ್ಮಾದ್ಯಸ್ಯ ಯಥ ಇದೊಂದು ಸೂತ್ರ ಬ್ರಹ್ಮಸೂತ್ರದಲ್ಲಿ. ಇದಕ್ಕೆ ಅರ್ಥ ಮಾಡಬೇಕಾದ್ರೆ ಅದು ತಿಂಗಳಾನಗಟ್ಟೆ ಹೇಳಿದ್ರು ಮುಗಿಯಂಗಿಲ್ಲ. ಅಷ್ಟು ವಿಸ್ತಾರ ಆಗ್ತವೆ ಇಂಥವು ಅಲ್ಪಾಕರ ಸಂದಿಗ್ಧಂ ಸಾರವದ್ರಿಸೋದು. ಹಿಂಗ ಅರ್ಥದ್ದು ಭಯಂಕರ ಬಹಳಷ್ಟು ಇರ್ತದೆ. ಅದು ಎಲ್ಲ ಕಡೆಗೆ ಅದರ ಪ್ರವೃತ್ತಿ ಇರ್ತದೆ, ಮತ್ತ ಅದು ಯಾರಿಂದಲೂ ತಡೆಗಟ್ಟಲಿಕ್ಕೆ ಬರುವುದಿಲ್ಲ. ಈ ರೀತಿ ಸೂತ್ರ ಇರ್ತದೆ. ಅಂತಾದ್ರೂ ಬ್ರಹ್ಮಸೂತ್ರ. ಇವು ನ್ಯಾಯ ಸೂತ್ರ, ವೈಶೇಷಿಕ ಸೂತ್ರ ಅಂತ ಅವರು ಸೂತ್ರ ರೂಪದಿಂದ ಮಾಡ್ಯಾರ ಶಾಸ್ತ್ರ. ಪಂಚಮ ಅಧ್ಯಾಯ ರೂಪ ನ್ಯಾಯ ಸೂತ್ರ ಗೌತಮ್ ನಿಖಿಯ. ಆ ಗೌತಮ್ ನ್ಯಾಯ ಸೂತ್ರ ಯಾರು ಮಾಡ್ಯಾರ? ಗೌತಮ್. ಆ 5 ಅಧ್ಯಾಯಗಳಿಂದ ಕೂಡ್ಕೊಂಡೈತಲ್ಲ. ಇನ್ನೇ ಯುಕ್ತಿ ಪ್ರಧಾನ. ಆ ನ್ಯಾಯಶಾಸ್ತ್ರದಲ್ಲಿ ಯುಕ್ತಿ ಪ್ರಧಾನ ಐತಲ್ಲ. ಯುಕ್ತಿ ಚಿಂತನತೆ ಪುರುಷಕಿ ತೀವ್ರ ಬುದ್ಧಿ ಹೋಗಿ ಅದನ್ನ ಅದು ನಮ್ಗೇನ್ ಪ್ರಯೋಜನ ಅಂತ ಕೇಳಿದ್ರೆ, ಆ ಯುಕ್ತಿ ಪ್ರಧಾನವಾದ ಗ್ರಂಥಗಳನ್ನ ಅಧ್ಯಯನ ಮಾಡುವಾಗ ಬುದ್ಧಿ ಹೆಂಗ ಚಾಕು ಮಸಿತಾರ ಎಲ್ಲೋ, ಚಾಕು ಅದು ಮಾಡೋದು ಹಂಗ ಅದನ್ನ ತಿಕ್ಕೋದ್ರಿಂದ ಅದು ಚಾಕು ಹೊರತಾಕತಿ. ಹಂಗ ಬುದ್ಧಿಯನ್ನ ಇಲ್ಲಿ ಈ ನ್ಯಾಯಶಾಸ್ತ್ರದಲ್ಲಿ ಅದನ್ನ ಉಪಯೋಗ ಮಾಡೋದ್ರಿಂದ ಬುದ್ಧಿ ಬುದ್ಧಿ ಪವರ್ ಅಂದ್ರೆ ಎಷ್ಟು ಕಠಿಣವಾದ ಶಾಸ್ತ್ರ ಇದ್ರು ತಿಳಿಯೋ ಶಕ್ತಿ ಬರ್ತೈತೆ ಅದಕ್ಕೆ. ಹಿಂಗ ಆದ್ದರಿಂದ ಅದು ನಾವು ಅದರದ್ದು ಅಧ್ಯಯನ ಮಾಡ್ಬೇಕು. ಹಿಂಗಲ್ಲ ತೀವ್ರ ಬುದ್ಧಿ ಹೋವೆ. ತೀವ್ರ ಅಂದ್ರ ಅತಿ ಸೂಕ್ಷ್ಮ ಬುದ್ಧಿ ಅದ. ಅಂದ್ರ ಬುದ್ಧಿ ಈಗ ಒಂದು ಹೆಣ್ಮಗಳು ಈಗ ಇವು ಒಂದು ಉಂಗ್ರದಾಗ ಹಳಿರ್ತಂತ ಗೊತ್ತಂತೇಳಿ. ಉಂಗ್ರದಾಗ ಹಳಿರ್ತದೆ. ನೀವು ನೋಡಿದ್ದು ಅದು 10 ರೂಪಾಯಿ ಇರ್ತದೆ. ಉಂಗ್ರದಾಗ ಹಳ್ಳಿ ಇದ್ದದ್ದು ನೀವು ನೋಡಿದ್ದು ಅದು 10 ರೂಪಾಯಿ. ಆದ್ರ ಅದ ಡೈಮಂಡ್ ವಜ್ರ ತರದು ಅದು 1 ಕೋಟಿ ರೂಪಾಯಿ. ಹಿಂಗ್ ಆದ್ರ ಅದನ್ನ ತಿಳಿಯೋ ಬುದ್ಧಿ ಬೇಕಲ್ಲ. ಇದು 10 ರೂಪಾಯಿದು 1 ಕೋಟಿ ರೂಪಾಯಿದು ಅನ್ನೋದು ಅದನ್ನ ತಿಳಿಯೋ ಬುದ್ಧಿ ಎಲ್ಲರಿಗೂ ಇರಂಗಿಲ್ಲ. ಅದಕ್ಕೆ ಸೂಕ್ಷ್ಮ ಬುದ್ಧಿ ಇರ್ತದೆ. ಅದನ್ನ ತಿಳಿತು ಮನನ ಕರ್ಣೆ ವಿಷಯ ಸಮರ್ಥೋವೆ. ಬುದ್ಧಿ ತೀಕ್ಷ್ಣ ಆಯ್ತು ಅಂತಂದ್ರ ಮನನ ಮಾಡ್ಲಾಕ ಉಪಯೋಗ ಬರ್ದೈತವ. ಇಲ್ಲ ಅಂದ್ರ ಆ ಬುದ್ಧಿ ತೀಕ್ಷ್ಣ ಇಲ್ಲ ಅಂತಂದ್ರ ಅವನ್ ಏನೇನ ಹೇಳಿದ್ರು ಅದು ಏನ್ ಹೇಳಿದ್ರು ಅಂದ್ರೆ ಯಾರಿಗೂ ಹಿಂಗಾಗದು ಮಂಡ ಬುದ್ಧಿ ಅಂತ. ಅದನ್ನ ಗ್ರಹಣ ಮಾಡೋ ಶಕ್ತಿ ಅದಕ್ಕೆ ಇಲ್ಲ. ತೀಕ್ಷ್ಣ ಬುದ್ಧಿ ಅಂತಂದ್ರ ಅವ್ರು ಹೇಳಿದ್ದೆಲ್ಲ ನೆನಪಿನೊಳಗೆ ಉಳಿಕೋದು. ಹೆಂಗ್ ಅವಾಗ ಮನನ ಮಾಡಕ್ ಬರ್ತೈತೆ ಅದು. ಯಾತೆ ಯುಕ್ತಿ ಪ್ರಧಾನ ನ್ಯಾಯ ಸೂತ್ರ ಕಾವಿ ಮನನ ದ್ವಾರ ವೇದಾಂತ ಜನ್ಯ ಜ್ಞಾನಕ್ಕೆ ಬಲ. ನಮಗೆ ವೇದಾಂತದಲ್ಲಿ ಜ್ಞಾನ ಬ್ರಹ್ಮನನ್ನು ತಿಳಿಬೇಕಾದ್ರೆ ಬಹಳ ಸೂಕ್ಷ್ಮ ಬುದ್ಧಿ ಬೇಕು. ಅದಕ್ಕಾಗಿ ಇಲ್ಲಿ ಆ ನ್ಯಾಯಶಾಸ್ತ್ರ ಎಲ್ಲ ಶಾಸ್ತ್ರ ಅಧ್ಯಯನ ಮಾಡಿದ್ರ ಬುದ್ಧಿ ಸೂಕ್ಷ್ಮ ಆಗಿ ಬಿಡ್ತದ. ಹೆಂಗ ಮಸಿಯಲ್ಲಂತೆ ಇರ್ತಾರಲ್ಲ ಆ ರೀತಿ ಇವೆಲ್ಲ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರೆ ಬುದ್ಧಿ ಸೂಕ್ಷ್ಮ ಆಗತ್ತೆ. ಆದ್ರಿಂದ ಅಲ್ಲಿ ವೇದಾಂತ ಜನ ಜ್ಞಾನವೇ ಅಂದ್ರೆ ಬೇಕಾದಂತ ಕಠಿಣ ಶಾಸ್ತ್ರ ಹೇಳಿದ್ರು ಇರೋ ಶಕ್ತಿ ಬರ್ತೈತ್ವ. ಕಣಾದನ ಮುನಿನೇ 10 ಅಧ್ಯಾಯ ರೂಪ ವೈಶೇಷಿಕ ಸೂತ್ರಕ್ಕಿಯ ಕಣಾದ ಅವು ಕಣಗೂ ಕೂಡ ಹೋಗ್ತಾರ. ಕಣಾದ ಯಾಕಂದ್ರ ಅವು ಹೊಲ್ದಾಗ ಜೋಳದ ಕಣ ಮಾಡ್ತಿದ್ರಲ್ಲ, ಈಗಿಲ್ಲ. ಈಗ ಮಷಿನ್ ಬಂದದ ರಾಶಿ ಅವಾಗ ಕಣ ಅಂತ ಹೇಳಕ್ಕೆ ಅದು ನೆಲ
ಇದು ಮಾಡ್ತಿದ್ರು, ಹಟ್ಟಿ ಗಟ್ಟಿ ಮಾಡ್ತಿದ್ರು. ಅದಕ್ಕೆ ಒಂದ್ ನಡು ಮೆಟಿ ಕಟ್ಟಿಗೆ ನಿಂದಿರ್ಸಿ ಎತ್ತುಗಳು ಕಟ್ಟಿ ಹಂತಿ ಮಾಡಿ ಇದು ಮಾಡ್ತಿದ್ರು. ಆ ಜ್ವಾಳ ಮಾಡಿ ರಾಶಿ ಮಾಡ್ಕೊಂಡು ಹೋಗೋರು. ಆ ಕಣದ ಹೊರಗೆ ಕಾಳುಗಳು ಗಿಡದ್ ಬಿದ್ದಿರ್ತಾವ ತೂರಾಗ ಹಿಂಗೆಲ್ಲ. ಅಲ್ಲಿ ಬಿದ್ದ ಜ್ವಾಳದ ಕಣ 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 ಹಾಕೊಂಡು ತಿಂದ ಆದ್ದರಿಂದ ಕಣಬುಕ್ ಅಂತ ಹೇಳಿ ಅವ್ರ ಹೆಸರು. ವೈಶೇಷಿಕ ಶಾಸ್ತ್ರಕರ್ತ. ದಶ ಅಧ್ಯಾಯಕ್ಕೆ 10 ಅಧ್ಯಾಯಗಳಿಂದ ಕೂಡಿದ ವೈಶೇಷಿಕ ಶಾಸ್ತ್ರ ಐತಿ ಸೂತ್ರ. ದಿನಕಾವಿ ನ್ಯಾಯ ಅಂತ ನ್ಯಾಯಶಾಸ್ತ್ರದ ಒಳಭಾಗನ ಅದು. ಇನ್ನು 489ನೇ ಅಂಕ. ಬಿಟ್ಬಿಡೋಣ. ಅದೇ ಧರ್ಮ ಮೀಮಾಂಸಾ ಬ್ರಹ್ಮ ಮೀಮಾಂಸಾ ವ್ಯತ್ಯಾಸ 518 ಟಿಪ್ಪಣಿ ಬಂದಿತ್ರ. ಇಲ್ಲ 489ಕ್ಕೆ ಬಂದಿವೆ. ಟಿಪ್ಪಣಿ 518 ಟಿಪ್ಪಣಿ ಉಳಿದೈತೆ. 518ನೇ ಟಿಪ್ಪಣಿ. ನ್ಯಾಯ ಸೂತ್ರಕ ಮನನ ದ್ವಾರ ವೇದಾಂತ ಜನ ಜ್ಞಾನಿ ಬರೆ. ಅಲ್ಲಿ ನ್ಯಾಯ ಸೂತ್ರದ್ದು ಏನೈತಲ್ಲ ಅದನ್ನ ಯಾಕೆ ನಮಗೇನ್ ಬೇಕು, ನಾವು ವೇದಾಂತಿಗಳಂದ್ರ ವೇದಾಂತದಲ್ಲಿ ಆ ಬುದ್ಧಿ, ಆ ಶಾಸ್ತ್ರವನ್ನು ತಿಳಿಯೋ ಬುದ್ಧಿ ಸೂಕ್ಷ್ಮ ಆಗ್ಬೇಕಾದ್ರ ಅದ ನ್ಯಾಯಶಾಸ್ತ್ರ ಏನ್ ಮಾಡ್ತೈತಿ, ಇದ್ರ ಬುದ್ಧಿ ತೀಕ್ಷ್ಣ ಮಾಡ್ತೈತಿ. ಅದಕ್ಕಾಗಿ ಈ ಅರ್ಥ ನ್ಯಾಯ ಪಾರಂಗತ ಶಿರೋಮಣಿ ಭಟ್ಟಾಚಾರ್ಯನೇ ಅಂದ್ರೆ दीपिकार शिरोमणि भट्टाचार्य ಅವರು अपने ग्रंथ में लिखा है. ಅದಕ್ಕ ಅವರು ಅವು ಎಷ್ಟು ಕಠಿಣವಾಗಿ ಅರ್ಥ ಹೇಳ್ತಾರೋ ಅದರಿಂದ ಬುದ್ಧಿ ಸೂಕ್ಷ್ಮ ಅದರ ವಿಚಾರ ಮಾಡ್ತೈತಲ್ಲ, ವಿಚಾರ ಮಾಡಿ ಮಾಡಿ ಬುದ್ಧಿ ತೀಕ್ಷ್ಣ ಆಗೈತೆ. ಅಂದ್ರೆ ಹಂಗ ಈಗ ನೀವು ಈಗ ಶಾಸ್ತ್ರ ಎಂದು ಶಾಸ್ತ್ರ ಕೇಳಿಲ್ಲ, ಎಂದು ಒಮ್ಮೆನೂ ಶಾಸ್ತ್ರ ಕೇಳಿ ಅವ ಮನಸ್ಸು ಕೂತು ಕೇಳಿದ ಏನು ಕೇಳಿಲ್ಲ. ಹಾಗೆ ಏನೇನೋ ಹೇಳ್ತಾರ, ಏನು ಹೇಳ್ತಾರೆ. ಮತ್ತೆ ಅವೇ ಮುಂದ್ ನಾವು ಕೇಳ್ತೀವಿ ಹೋದಾಗ ಬೇಕಾದ ಹೇಳಿದ್ರು ತಿಳಿತಾನ, ತಿಳಿಯ ಶಕ್ತಿ ಬರ್ತೈತಿ. ಇದ ಶಾಸ್ತ್ರ ಜ್ಞಾನ ತಿಳುವಳಿಕೆ ಬರ್ತದ. ಹೆಂಗ ಅಂದ್ರ ಬುದ್ಧಿ ಸೂಕ್ಷ್ಮ ಆಗೈತಿ ಅಂತ ಅರ್ಥ. ಇನ್ನು ಯಾರು ಹೋಗ್ತದ ಸಂಭವೇ ಏನ್ ಮುಗಿತಾರ ಏನ್ 489ನೇ ಅಂಕದಿಂದ ಮುಂದ ನೆಕ್ಸ್ಟ್ ಸಂಡೇ. ಸಕಲ